ಗಣೇಶನಿಗೆ ಆನೆಯ ಮುಖ ಇದೆ, ಒಬ್ಬ ವ್ಯಕ್ತಿಗೆ ಒಂದು ಆನೆಯ ಮುಖ ಇರೋದು ಸಾಧ್ಯ ಉಂಟಾ? ಅವನನ್ನ ದೇವರು ಅಂತ ನೀವು ಪೂಜಿಸ್ತೀರಲ್ಲ, ಉತ್ತರ ಕೊಡಿ ಅಂತಂದ್ರೆ 12th ಸ್ಟ್ಯಾಂಡರ್ಡ್ ಓದ್ತಾ ಇರುವಂತ ವಿಜ್ಞಾನದ ವಿದ್ಯಾರ್ಥಿಯೊಬ್ಬ ಮೊದಲಿಗೆ ಯೋಚಿಸುವ ಪ್ರಶ್ನೆಯೇ ಹಿಂಗೊಂದು ಸಾಧ್ಯವೇ ಇಲ್ಲ, ಹೀಗಾಗಿ ಗಣೇಶ ಇರೋದು ಸಾಧ್ಯ ಇಲ್ಲ, ನಾನು ಪೂಜೆ ಮಾಡೋದು ವ್ಯರ್ಥ ಅಂತ ಅವನ ಮೊದಲ ಆಲೋಚನೆಯನ್ನು ಧ್ವಂಸ ಮಾಡಲಾಯಿತು. ಪಾರ್ವತಿ ಮೈ ಮೇಲೆ ಅಷ್ಟು ಕೊಳೆ ಇತ್ತ ಅಂತ ಪ್ರಶ್ನೆ ಕೇಳಿದ್ರೆ ಆ ಪ್ರಶ್ನೆ ಉತ್ತರ ಕೊಡ್ಲಿಕ್ಕೆ ನಮ್ಮ ಹತ್ರ ಸಾಧ್ಯ ಆಗೋದಿಲ್ಲ. ಏನರ್ಥ ಅದಕ್ಕೆ? ಪಾರ್ವತಿ ಅನ್ನೋದು ಭೂಮಿಯ ಸಂಕೇತ. ಭೂಮಿಯ ಮೇಲ್ಭಾಗದಲ್ಲಿರುವಂತಹ ಮೃತ್ತಿಕೆ, ಅದರ ಮೂಲಕ ಗಣೇಶನ ನಿರ್ಮಾಣ ಮಾಡಲಾಯಿತು. ಬಹುಶಃ ಒಂದು ಕಾಲಘಟ್ಟದಲ್ಲಿ ಹಿಂದುತ್ವದ ಈ ಚಿಂತನೆಯ ಅಧ್ವರ್ಯವಾಗಿ ನಿಂತಂತವರು ನಿಸ್ಸಂಶಯವಾಗಿ ವೀರ ಸಾವರ್ಕರ್. ಈ 3 ಸಾಗರಗಳಿಂದ ಹಿಡಿದು ಹಿಮಾಲಯದವರೆಗೂ ಹರಡಿಕೊಂಡಿರುವಂತ ಈ ವಿಶಾಲವಾದ ಭೂಭಾಗವನ್ನ ಯಾರು ಪಿತೃಭೂಮಿ ಪುಣ್ಯ ಭೂಮಿ ಅಂತ ಭಾವಿಸ್ತಾರೋ ಅವರೆಲ್ಲರೂ ಹಿಂದೂಗಳೇ ಅನ್ನುವಂತ ಒಂದು ಸುಂದರವಾದ ವ್ಯಾಖ್ಯೆಯನ್ನು ಕೊಟ್ಬಿಟ್ರು. ಬಹುಶಃ ನಮ್ಮ ಕಾಲದಲ್ಲಿ ಸ್ಪಷ್ಟವಾಗಿ ಬಳಸಬಹುದಾಗಿರುವಂತದ್ದು. ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ನಲ್ಲಿ ಪಾಕಿಸ್ತಾನ್ ಗೆದ್ದಾಗಲೆಲ್ಲ ಪಟಾಕಿ ಹೊಡೆಯುವಂತವ್ರು ಅಲ್ಲ ಅಂತ. ಹಿಂದೂ ಅನ್ನುವ ಪದವನ್ನ ಕೇಳಿದ ಮಾತ್ರಕ್ಕೆ ನಿನ್ನ ನರನಾಡಿಗಳಲ್ಲಿ ರಕ್ತ ಸಂಚಾರ ಉದ್ದೀಪಕವಾಗ್ತಾ ಇದೆಯಾ ಅಂತ ನೋಡ್ಕೊ ಅಂತಾರೆ ಸ್ವಾಮಿ ವಿವೇಕಾನಂದ. ಅದರಲ್ಲೂ ಇಂಗ್ಲಿಷ್ ನಲ್ಲಿ ರಿಲಿಜನ್ ಅಂತ ನಾವು ಯಾವ್ದನ್ನು ಕರಿತೀವೋ, ರಿಲಿಜನ್ ಇಸ್ ನಾಟ್ ಈಕ್ವಲ್ ಟು ಧರ್ಮ. ಧರ್ಮ ಬೇರೆ, ರಿಲಿಜನ್ ಬೇರೆ. ಯಾವುದು ನಮ್ಮನ್ನ ಧರಿಸಿದೆಯೋ, ಯಾವುದನ್ನ ಬಿಟ್ಟು ನಮ್ಗೆ ಇರ್ಲಿಕ್ಕೆ ಸಾಧ್ಯ ಇಲ್ವೋ ಅಂತದನ್ನ ಧರ್ಮ ಅಂತ ಕರಿತೀವಿ. ರಿಲಿಜನ್ ವ್ಯಾಪ್ತಿ ಏನಿದೆಯೋ ಅದಕ್ಕಿಂತಲೂ 1000 ಪಟ್ಟು ದೊಡ್ಡದ್ದು. ಹಿಂದೂಗಳು ಮೋಸಗಾರರು, ದಗಾಕೋರರು ಅಂತಾನೆ. ಇಲ್ಲಿ ಯಾವತ್ತೂ ಬಂದೇ ಇಲ್ಲ ಹೇಳೋದು. ಅವನು ಹೇಳ್ತಾನೆ, ಹಿಂದೂಗಳು ತಮ್ಮ ಮೂರ್ಖತನದಿಂದಲೇ ಇವತ್ತು ಈ ಪರಿಯ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಅಂತ. ಈ ನಾಡಿನಿಂದ ಲೂಟಿ ಮಾಡ್ಕೊಂಡು ಹೋದಂತ ಹಣದಲ್ಲಿ ಬದುಕು ನಡೆಸ್ತಾ ಇರೋರು ಈ ದೇಶದ ಕುರಿತಂತೆ ಆಡುವಂತ ಮಾತುಗಳು, ಈ ಧರ್ಮದ ಕುರಿತಂತೆ ಆಡುವ ಮಾತುಗಳು. ಲಂಡನ್ 1ರಲ್ಲಿಯೇ ದಕ್ಷಿಣ ಭಾರತದ ಒಟ್ಟಾರೆ ಕ್ರೈಮ್ ಘಟನೆಗಳಿಗಿಂತ 150ರಿಂದ 200 ಪಟ್ಟು ಹೆಚ್ಚು ಕ್ರೈಮ್ಗಳಾಗ್ತವೆ ಎಂದ. P. ಹೇಳ್ತಾನೆ, ಪಾವಿತ್ರ್ಯ ಮತ್ತು ಬುದ್ಧಿವಂತಿಕೆಯಲ್ಲಿ ಹಿಂದೂಗಳನ್ನ ಭಾರತೀಯರನ್ನ ಮೀರಿಸುವುದು ಅಸಾಧ್ಯ ಅಂತ ಹೇಳ್ತಾನೆ. ಲುಶಿಂಗ್ಟನ್ ಹೇಳ್ತಾರೆ, ಈ ದೇಶದ ಸಾಹಿತ್ಯ ಎಂತದ್ದು ಅಂತಂದ್ರೆ ಪ್ರತಿ 4 ಸಾಲಿಗೆ ಒಂದು ಮೌಲ್ಯ ಇಲ್ಲದೆ ಯಾವ ಸಾಹಿತ್ಯವೂ ಮುಗಿಯೋದಿಲ್ಲ ಅಂತ ಶ್ರೇಷ್ಠ ಸಾಹಿತ್ಯ ಹಿಂದೂಗಳದ್ದು, ಭಾರತದ್ದು ಅಂತ ಹೇಳ್ತಾರೆ. ಹಿಂದೂ ಧರ್ಮದ ಮೂಲ ಗ್ರಂಥ ಯಾವುದು ಅಂತ ಪ್ರಶ್ನೆ ಕೇಳ್ತೀಯ ನೀನು? ಈ ಪ್ರಶ್ನೆಗೆ ನಾನು ಯಾವುದು ಇಲ್ಲ ಅಂತ ಉತ್ತರ ಕೊಡಲ್ಲ. ನಾನು ಹೇಳ್ತೀನಿ, ಒಂದು ಗ್ರಂಥ ಅಲ್ಲ, ಗ್ರಂಥಾಲಯವೇ ಹಿಂದೂ ಧರ್ಮದ ಪರವಾಗಿದೆ, ನಿನಗೆ ಸಾಧ್ಯವಾದರೆ ಹೋಗಿ ಅಲ್ಲಿರೋದನ್ನು ಹುಡುಕು ಅಂತ ಹೇಳ್ತೀನಿ ಅಂತ. ಏನ್ ಚಂದ ಇದೆ ಮಾತು. ರಿಲಿಜನ್ ಪ್ರಕಾರ ಒಬ್ಬ ವ್ಯಕ್ತಿ ಬೇಕು, ಒಬ್ಬ ದೇವರು ಅಕ್ಸೆಪ್ಟ್ ಮಾಡಿ ಆಯ್ತು, ಒಬ್ಬ ದೇವರು ಇರ್ತಾನೆ. ರಿಲಿಜನ್ ಪ್ರಕಾರ ಒಬ್ಬ ವ್ಯಕ್ತಿ ಬೇಕು. ಒಂದು ಪಂಥ ಹೇಳುತ್ತೆ, ಈ ವ್ಯಕ್ತಿ ಯಾರನ್ನ ನಾವು ಒಪ್ತೀವೋ ಆತ ಭಗವಂತನ ಮಗ ಅಂತ. ನನಗೆ ಬರುವಂತ ನೆಕ್ಸ್ಟ್ ಪ್ರಶ್ನೆಯೇ, ಭಗವಂತನಿಗೆ ಆತ ಒಬ್ಬನೇ ಯಾಕೆ ಮಗ? ಉಳಿದವ್ರು ಯಾಕೆ ಮಕ್ಕಳಾಗ್ಲಿಲ್ಲ? ಆಯ್ತು, ಉಳಿದವರೆಲ್ಲ ಮಕ್ಕಳು ಅಂತಂದ್ರೆ ಭಗವಂತ ತನ್ನ ವಿಚಾರವನ್ನ ತನ್ನ ಒಬ್ಬ ಮಗನಿಗೆ ಮಾತ್ರ ಹೇಳಿದ್ಯಾಕೆ? ಉಳಿದವ್ರಿಗೆ ಯಾಕೆ ಹೇಳಲಿಲ್ಲ? ಒಂದು ಗ್ರಂಥ ಇರಬೇಕು. ಭಗವಂತ ಯಾಕೆ ಒಂದೇ ಗ್ರಂಥಕ್ಕೆ ಸೀಮಿತನಾದ? ಒಂದೋ ಅವನಿಗೆ ಹೇಳಿ ಮುಗಿದಿರಬೇಕು, ಅಥವಾ ಇನ್ನು ಹೇಳೋದು ಬೇಡ ಅಂತ ನೀವೇ ತಡೆದಿರ್ಬೇಕು ಅಂತ. ಭಗವಂತ ಇಷ್ಟು ವೀಕ? ಅದೆಂಗ್ ಒಂದು ಗ್ರಂಥದಲ್ಲಿ ಕಟ್ಟಿಟ್ಬಿಟ್ರಿ? ನಿಮ್ ಭಗವಂತನ ವ್ಯಾಪ್ತಿ ಅಷ್ಟೇನಾ ಅಂತ ಕೇಳಿದ್ರೆ ಉತ್ತರಿಸ್ಲಿಕ್ಕೆ ಆಗತ್ತೆ. ಹೊರಗಡೆ ಇರುವಂತ ಒಂದು ಕರು ದನದ ಕೆಚ್ಚಲಿಗೆ ಬಾಯಿ ಹಾಕಿ ಹಾಲು ಕುಡಿಬೇಕಾದಾಗ ಅದು ಹೆಂಗ್ ಕುಡಿಯುತ್ತೆ ಮೊದಲನೇ ದಿನವೇ ಅದಕ್ಕೆ ಹೇಳ್ಕೊಟ್ಟಿದ್ಯಾರು? ಜಗತ್ತಿನ ಯಾವ ಮತಪಂಥಗಳು ಉತ್ತರಿಸಲಾರವು ಉತ್ತರ ಕೊಡಬಹುದಾಗಿರುವಂತ ಏಕೈಕ ಧರ್ಮ ಅಂತ ಯಾವ್ದಾದ್ರು ಇದ್ರೆ ಅದು ನಮ್ಮ ಹಿಂದೂ ಧರ್ಮ ಮಾತ್ರ. ಅದಕ್ಕೆ ಹೆಮ್ಮೆಯಿಂದ ಹೇಳ್ಕೊಳ್ಳಿ, ನಾನು ಹಿಂದೂ ಅಂತ ಹೇಳೋದು ಅಂತ. ಈ ದೇಶದ ಎಲ್ಲ ಮುಸಲ್ಮಾನರನ್ನ ನಿಮಗೊಂದು ಪ್ರತ್ಯೇಕ ರಾಷ್ಟ್ರ ಕೊಟ್ಟಾಗಿದೆ ಹೋಗಿ ಅಂತ ಹೇಳಲಿಲ್ಲ. ಬದಲಿಗೆ ಯಾರ್ಯಾರಿಗೆ ಈ ಭೂಮಿ ನಮ್ಮದ್ದು ಅಂತ ಅನ್ಸುತ್ತೋ ನೀವೆಲ್ಲರೂ ಇರಬಹುದು ಅಂತ ಇರ್ಲಿಕ್ಕೆ ಅವಕಾಶ ಮಾಡಿ ಕೊಟ್ಟಂತ ನಾಡು ನಮ್ದು. ಯಾವತ್ತಾದ್ರೂ ಒಬ್ಬ ಮೌಲ್ವಿ ತನ್ನ ಸಭೆಯೊಳಗೆ ನೀವೆಲ್ಲರೂ ಇಂಥ ಪಾರ್ಟಿಗೆ ವೋಟ್ ಹಾಕಬೇಕು ಅಂತ ಹೇಳಿದ್ರೆ ತಪ್ಪಲ್ಲ, ಮೈನಾರಿಟಿ ಮಾಡ್ಬೋದು. ಅಕಸ್ಮಾತ್ ಏನಾದ್ರೂ ಸ್ವಾಮೀಜಿ ಇಲ್ಲಿಂದ ಹೇಳಿಕೆ ಕೊಟ್ರೆ ನಾಳೆ ಯಾವ್ಯಾವ ಪತ್ರಿಕೆಗಳು ಏನೇನು ಬರಿಬೋದು ಅಂತ ನನಗೆ ಹೇಳಿ ಅಂತ. ಯಾಕೆ ಸೆಕ್ಯುಲರ್ ಆಗಿದ್ರೆ? ಯಾವ ಧರ್ಮದ ಪ್ರಮುಖರು ಯಾವ ಮತಪಂಥದ ಪ್ರಮುಖರು ಹೇಳಬಾರ್ದು, ಒಪ್ಕೊಳ್ತೀನಿ. ಯಾಕೆ ಹಿಂದೂ ಧರ್ಮದವರು ಮಾತ್ರ ಹೇಳಬಾರ್ದು? ಅಸ್ಮಿತೆ ಅನ್ನೋದು ಸ್ಥೂಲ ರೂಪದಲ್ಲಿ ಐಡೆಂಟಿಟಿ ಎನ್ನುವಂಥ ಸಂಕೇತ. ನನ್ನ ಅಸ್ತಿತ್ವಕ್ಕೆ ಕಾರಣವಾಗುವಂತ ಸಂಗತಿಗಳು ಅಥವಾ ನಾನು ಅಸ್ತಿತ್ವದಲ್ಲಿದ್ದೀನಿ ಅಂತ ಗುರುತಿಸ್ಲಿಕ್ಕೆ ಬೇಕಾಗಿರುವಂತ ಸಂಗತಿಗಳನ್ನ ಅಸ್ಮಿತೆ ಅಂತ ಕರಿಬಹುದೇನೋ. ಈ ರಾಷ್ಟ್ರದ ಅಸ್ಮಿತೆ ಅಂತ ಕರೆಯುವಾಗ ಒಂದಷ್ಟು ಸಂಗತಿಗಳಿವೆ.
ಈ ರಾಷ್ಟ್ರದ ವಿಚಾರಕ್ಕೆ ಬಂದಾಗ ನಾವು ನದಿಗಳನ್ನ, ಸಾಗರಗಳನ್ನ, ಇಲ್ಲಿನ ಭೂ ಮೇಲ್ಮೈಯ ಪರಿಸ್ಥಿತಿಗಳನ್ನ ವಿವರಣೆ ಮಾಡ್ತಾ ಇದು ರಾಷ್ಟ್ರದ ಅಸ್ಮಿತೆಯ ಸಂಕೇತ ಅಂತ ಹೇಳ್ತೀವಿ. ಈ ರಾಷ್ಟ್ರದ ಅಸ್ಮಿತೆಯ ಸಂಕೇತ ಅಂತ ಹೇಳಿದ್ರೆ ಸರ್ವಧರ್ಮ ಸಮಭಾವ ಎನ್ನುವಂತ ಕಲ್ಪನೆಯನ್ನ ಕಟ್ಟಿಕೊಡ್ತೀವಿ. ಈ ರಾಷ್ಟ್ರದ ಅಸ್ಮಿತೆಯ ಸಂಕೇತ ಅಂತಂದ್ರೆ ಇಡೀ ಜಗತ್ತನ್ನೇ ಕುಟುಂಬವೆಂದು ಭಾವಿಸುವಂತ ಸಂಗತಿ ಅಂತ ಭಾವಿಸ್ತೀವಿ. ಹಾಗೆ ಹಿಂದುತ್ವಕ್ಕೂ ಒಂದಷ್ಟು ಅಸ್ಮಿತೆ ಇದೆಯಲ್ಲ, ಅದೇ ಹೇಗೆ, ಯಾವುದು ಅನ್ನೋದರ ಕುರಿತಂತೆ ಒಂದಷ್ಟು ಚರ್ಚೆ. ತುಂಬ ಜನ ಕಾಲೇಜಿನ ವಿದ್ಯಾರ್ಥಿಗಳು ಇರೋದ್ರಿಂದ ಅರ್ಥವಾಗುವ ಭಾಷೆಯಲ್ಲಿ ಅದನ್ನು ಚರ್ಚೆ ಮಾಡೋದು ಬಹಳ ಒಳ್ಳೆಯದು ಅಂತ. ಅನೇಕ ಬಾರಿ ಪದಗಳ ಭಾರ ಹೇಗಿರುತ್ತೆ ಅಂತಂದ್ರೆ ಕ್ರಿಕೆಟ್ನಲ್ಲಿ ಹೇಳುವಂತೆ ಬೌನ್ಸರ್ಗಳೇ ಜಾಸ್ತಿ ಆಗ್ತಾ ಇರುತ್ತೆ. ನಾನು ಬೌನ್ಸರ್ಗಳನ್ನು ಕಡಿಮೆ ಹಾಕೋ ಪ್ರಯತ್ನ ಖಂಡಿತವಾಗಿ ಇವತ್ತು ಮಾಡಲಿಕ್ಕೆ ಯತ್ನಿಸ್ತೀನಿ. ಅಸ್ಮಿತೆ ಅನ್ನೋದನ್ನ ನಾನು ಸುಮ್ಮನೆ ಸ್ಥೂಲವಾಗಿ ಹೇಳಬೇಕು ಅಂತಂದ್ರೆ, ಹಿಂದೂ ಧರ್ಮ ಇದೆ ಅಂತ ಹೇಳಲಿಕ್ಕೆ ನಾವು ಯಾವ್ದಾವ್ದನ್ನ ಗುರುತಿಸಬಹುದೋ ಅದನ್ನ ಅಸ್ಮಿತೆ ಅಂತ ಕರಿಬಹುದು ಅಂತ ನಾನು ಭಾವಿಸ್ತೀನಿ. ಇವತ್ತಿನ ಇಡೀ ಉಪನ್ಯಾಸದ ಉದ್ದಕ್ಕೂ ಅಂತ ಅಸ್ಮಿತೆಯ ಸಂಗತಿಗಳು ಯಾವ್ಯಾವು, ಆ ಪ್ರತೀಕಗಳು ಯಾವ್ಯಾವು ಅಂತ ನೋಡುವಂತ ಪ್ರಯತ್ನ ಮಾಡೋಣ. ಹೇಗಿರುತ್ತೆ ಈ ಪ್ರತೀಕಗಳು ಅಂತಂದ್ರೆ, ಬಹಳ ಹಿಂದೆ ಒಂದು 10-12 ವರ್ಷಗಳಾದ್ರೂ ಆಗಿರಬೇಕು, ಹಾಸನದ ಹತ್ರ ಒಂದು ಹಳ್ಳಿಯಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಕಾರ್ಯಕ್ರಮ ಮುಗಿದು ಬಂದ ನಂತರ ಕಾರ್ಯಕ್ರಮದ ನಡುವೆ ಕೂತಿದ್ದವರೊಬ್ರು ಎಲ್ಲರೂ ಮಾತನಾಡಿಸುವಂತೆ ಅವರು ಬಂದ್ರು. ಇನ್ನು ಸ್ಟೇಜ್ ಕೂಡ ಇಳಿದಿರಲಿಲ್ಲ ನಾನು. ಅವ್ರು ನಂಗೆ ತಕ್ಷಣ ಹೇಳಿದ್ರು, ನೀವು ಇಷ್ಟು ಚೆನ್ನಾಗಿ ಮಾತನಾಡ್ತೀರಾ ಅಂತ ನಂಗೆ ಹೆಂಗೆ ಅಂತ ಗೊತ್ತಾಯ್ತು ಅಂದ್ರು. ಸತ್ಯ ನನಗೂ ಗೊತ್ತಿಲ್ಲ, ನಾನು ಇವ್ರಿಗೆ ಗೊತ್ತಾಯ್ತಲ್ಲ ಏನಿರ್ಬೋದು ಸಂಗತಿ ಅಂತ ಬಹಳ ಆಶ್ಚರ್ಯಪಟ್ಟೆ. ನಾನು ನಿಮ್ಮನ್ನು ನೋಡಿದ್ರೆ ಗೊತ್ತಾಯ್ತು ಅಂತಂದ್ರು. ನನ್ಗಾಗ್ಲೂ ಗೊತ್ತಾಗ್ಲಿಲ್ಲ. ಆಮೇಲೆ ಗೊತ್ತಾಯ್ತು ನನಗೆ. ನಾನು ಚಾರ್ಧಾಮ್ ಯಾತ್ರೆಗೆ ಹೋಗಿದ್ದಾಗ ನಾನು ಶಿಖೆಯನ್ನು ಬಿಟ್ಕೊಂಡು ಹೋಗಿದ್ದೆ. ಆ ಶಿಖೆ ಹಾಗೆ ಉಳಿದಿತ್ತು. ಈ ಶಿಖೆಯನ್ನ ನೋಡಿ ಇದು ಒಂದು ಜ್ಞಾನಧಾರೆಯ ಸಂಕೇತ, ಯಾವುದೋ ಒಂದು ವಿಶೇಷ ಜಾತಿಗೆ ಸಂಬಂಧಪಟ್ಟವರಾದ್ರಿಂದ ನೀವು ಹಿಂಗ್ ಮಾತನಾಡಬಲ್ರಿ ಅಂತ ಏನೇನೇನೇನು ಇನ್ಫರೆನ್ಸ್ಗಳು ಎಲ್ಲಿಂದ ಬರ್ತವೆ ಅಂತ. ಅಂದ್ರೆ ಯಾವುದೋ ಒಂದು ಸಂಕೇತವೂ ಕೂಡ ಏನೋ ಒಂದು ಸಂಗತಿಯನ್ನ ತಿಳಿಸ್ಲಿಕ್ಕೆ ಕಾರಣವಾಗ್ತವೆ ಅಂತ. ಆಗ್ಲಿಂದ ನಾನು ಈ ಸಂಕೇತಗಳನ್ನ ತುಂಬಾ ಸೂಕ್ಷ್ಮವಾಗಿ ಗಮನಿಸ್ತೀನಿ. ಕೆಲವು ಸಂಕೇತಗಳನ್ನು ಕಂಡಾಗ ಸಮಾಜ ವಿರೋಧಿಸುತ್ತೆ, ಕೆಲವು ಸಂಕೇತಗಳನ್ನು ಕಂಡಾಗ ಅಪ್ಪಿಕೊಳ್ಳುತ್ತೆ. ಯಾಕೆ ಅಂದ್ರೆ ಆ ಸಂಕೇತಗಳೊಂದಿಗೆ ಆ ಇಡೀ ಪರಂಪರೆ ನೆನಪಾಗತ್ತೆ. ಆ ಸಂಕೇತಗಳೊಂದಿಗೆ ಆ ಇಡೀ ಒಂದು ಪರಂಪರೆ ಸಾಗಿ ಬಂದ ಹಾದಿ ನೆನಪು ಮಾಡಿಕೊಡತ್ತೆ. ಹೀಗಾಗಿ ಸಂಕೇತ ಬಹಳ ಮುಖ್ಯ. ಹೀಗಾಗಿ ಒಂದು ದೇವಸ್ಥಾನ ಉರುಳಿ ಹೋದ್ರೆ ಏನ್ ನಷ್ಟ ಅಂತ ಪ್ರಶ್ನೆ ಕೇಳುವಾಗ ಆ ದೇವಸ್ಥಾನದೊಂದಿಗೆ ನಮ್ಮ ಪರಂಪರೆ ಉಳ್ಕೊಂಡಿದೆ ಅನ್ನೋದೇ ಒಂದು ಪ್ರಮುಖವಾದ ಸಂಗತಿ. ಅನೇಕರು ಪ್ರಶ್ನೆ ಮಾಡ್ತಾರೆ, ತುಂಬಾ ಬೌದ್ಧಿಕವಾಗಿ ಚರ್ಚೆ ಮಾಡುವಾಗ ಪ್ರಶ್ನೆ ಮಾಡ್ತಾರೆ, ರಾಮ ಮಂದಿರ ಅಕಸ್ಮಾತ್ ಕಟ್ಟದೆ ಹೋದ್ರೆ ಏನಾಯ್ತು, ಆ ಜಾಗದಲ್ಲಿ ಒಂದು ಹಾಸ್ಪಿಟಲ್ ಕಟ್ಟಿಬಿಡೋಣ ಅಂತ. ಆದ್ರೆ ನೆನ್ಪಿಟ್ಕೊಳ್ಳಿ ಮಿತ್ರರೆ, ಅಲ್ಲಿ ರಾಮ ಮಂದಿರ ಇರೋದ್ರಿಂದ ಆ ರಾಮ ಮಂದಿರ, ಅಯೋಧ್ಯೆಯ ರಾಮ ಮಂದಿರ ಶ್ರೀರಾಮ ಹುಟ್ಟಿದ ಜಾಗವನ್ನ ನೆನಪಿಸಿಕೊಡುತ್ತೆ. ಶ್ರೀರಾಮ ಹುಟ್ಟಿದ ಜಾಗವನ್ನ ನೆನಪಿಟ್ಟುಕೊಳ್ಳೋ ಕಾರಣಕ್ಕೋಸ್ಕರ ಮುಂದಿನ ಸಾವಿರ ವರ್ಷಗಳ ಕಾಲ ಬರುವಂತ ಜನಾಂಗ ರಾಮನೊಂದಿಗೆ ಇನ್ನೂ ಘನಿಷ್ಠವಾಗಿ ತಮ್ಮ ಬಾಂಧವ್ಯವನ್ನು ಉಳಿಸಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ. ಈ ದೃಷ್ಟಿಯಿಂದ ಅದು ಅತ್ಯಂತ ಪ್ರಮುಖವಾಗಿರುವಂತದ್ದು. ಅದನ್ನ ಕಳ್ಕೊಳ್ತೀವಿ ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟ ಎಲ್ಲವನ್ನೂ ಕಳ್ಕೊಳ್ತೀವಿ. ಈ ಸಂದರ್ಭದಲ್ಲೇ ಉಲ್ಲೇಖ ಮಾಡಬೇಕು ಅಂತ ಹೇಳ್ತೀನಿ. ನೀವು ಯಾವಾಗ್ಲಾದ್ರೂ ಅಂಡಮಾನ್ ನಿಕೋಬಾರಿಗೆ ಹೋಗಿ ಬಂದ್ರೆ ವಿಶೇಷವಾಗಿ ಅಲ್ಲೊಂದು ಜೈಲಿದೆ. ಬಹುಶಃ ನಾವು ಮಥುರೆಯ ಜೈಲನ್ನ ನೋಡಬೇಕಾದ ನಂತರ, ಅದರ ನಂತರ ನೋಡ್ಲೇಬೇಕಾಗಿದ್ದ ಭಾರತೀಯರೆಲ್ಲರೂ ನೋಡ್ಲೇಬೇಕಾಗಿರುವ ಮತ್ತೊಂದು ಜೈಲು ಅಂತಂದ್ರೆ ಅದು ಅಂಡಮಾನಿನ ಜೈಲೇ. ಯಾಕೆ ಅಂದ್ರೆ ಸ್ವಾತಂತ್ರ್ಯದ ಅಮೃತ ಮಹೋತ್ಸವವನ್ನು ಆಚರಿಸ್ತಾ ಇದ್ದೀವಲ್ಲ, ಇವತ್ ನಾವಿಷ್ಟು ಸ್ವತಂತ್ರವಾಗಿ ಬದುಕಿದ್ದೀವಿ ಅಂತಂದ್ರೆ ಅದಕ್ಕೆ ಕಾರಣ ಲಕ್ಷಾಂತರ ಜನರು ಈ ದೇಶಕ್ಕೋಸ್ಕರ ತಮ್ಮನ್ನು ತಾವು ಅರ್ಪಿಸಿಕೊಂಡಿದ್ದಾರೆ ಅನ್ನೋದು. ಹಾಗೆ ಅರ್ಪಿಸಿಕೊಂಡ ಅನೇಕ ಕ್ರಾಂತಿಕಾರಿಗಳು ಬ್ರಿಟಿಷರಿಂದ ಜೈಲು ವಾಸಕ್ಕೆ ಒಳಗಾಗ್ತಿದ್ದಂತ ಜಾಗ ಅಂಡಮಾನಿನ ಜೈಲು. ಆ ಜೈಲು ಅತ್ಯಂತ ಭಯಾನಕವಾಗಿರುವಂತಹ ಜೈಲು, ಸೆಲ್ಯುಲಾರ್ ಜೈಲ್ ಅಂತ ಕರೀತಾರೆ ಅದನ್ನ. ಆ ಜೈಲನ್ನ ಸ್ವಾತಂತ್ರ್ಯ ನಂತರ ಈ ದೇಶದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ಹಾಸ್ಪಿಟಲ್ ಮಾಡ್ಬಿಡಬೇಕು ಅಂತ ಡಿಸೈಡ್ ಮಾಡಿದ್ರು. ಇಡೀ ಜೈಲನ್ನ ಕಡಿಮೆ ಹಾಕಿ ಅಲ್ಲಿ ಒಂದು ಹಾಸ್ಪಿಟಲ್ ನ ಕಟ್ಟಬೇಕು ಅಂತ. ತುಂಬಾ ಜನರು ವಿರೋಧ ಮಾಡಿದ್ರು ಅದಕ್ಕೆ. ಹಾಸ್ಪಿಟಲ್ ಬೇಕು ನಿಜ, ಆದ್ರೆ ಜೈಲನ್ನ ಕೆಡುವ ಮೂಲಕ ಅಲ್ಲ ಅಂತ. ಯಾಕೆ ಅಂತಂದ್ರೆ ಆ ಜೈಲನ್ನ ಕೆಡವಿಯೇ ಬಿಟ್ರೆ ಅದರ ಜೊತೆಗೆ ಇದ್ದಂತ ಎಲ್ಲ ಕ್ರಾಂತಿಕಾರಿಗಳ ನೆನಪು ಕೂಡ ಪರ್ಮನೆಂಟ್ ಆಗಿ ಅಳಿಸಿ ಹೋಗುತ್ತೆ. ಆ ಒಂದು ಸಂಕೇತ ಇರೋದ್ರಿಂದ ಇವತ್ತಲ್ಲಿಗೆ ಹೋದಾಗ್ಲೆಲ್ಲ ಸಾವರ್ಕರ್ ನೆನಪಾಗ್ತಾರೆ, ಇವತ್ತಲ್ಲಿಗೆ ಹೋದಾಗ್ಲೆಲ್ಲ ನಾನಿ ಗೋಪಾಲ್ ನೆನಪಾಗ್ತಾರೆ, ಇವತ್ತಲ್ಲಿಗೆ ಹೋದಾಗ್ಲೆಲ್ಲ ಈ ದೇಶಕ್ಕೋಸ್ಕರ ಬಲಿದಾನ ಮಾಡಿದಂತ ಅನೇಕ ಕ್ರಾಂತಿಕಾರಿಗಳು ನೆನಪಾಗ್ತಾರೆ. ಒಂದು ಸಂಕೇತ ಎಂಥ ದೊಡ್ಡ ಕೆಲಸವನ್ನ ಮಾಡಬಲ್ಲದು ಅಂತ. ಸ್ವಾತಂತ್ರ್ಯ ಪೂರ್ವದಿಂದಲೂ
ಮತ್ತು ಸ್ವಾತಂತ್ರ್ಯ ಬಂದ ಮೇಲೂ ಕೂಡ ಇಂಥ ಸಂಕೇತಗಳನ್ನ ನಾಶ ಮಾಡಿ ಈ ದೇಶದ ಜನರನ್ನ ನಿರ್ವೀರ್ಯರನ್ನಾಗಿ ಮಾಡಬೇಕು ಅನ್ನುವಂಥ ಪ್ರಯತ್ನ ಇತ್ತಲ್ಲ, ಅದು ಯಾವತ್ತೂ ನಿಲ್ಲಲೇ ಇಲ್ಲ. ಆದ್ರೆ ನನಗೆ ಯಾವಾಗಲೂ ಅನ್ಸೋದು, ಈ ಸಂಕೇತಗಳನ್ನು ಗುರುತಿಸೋದು ಹೇಗೆ, ಅಸ್ಮಿತೆಯ ಕೇಂದ್ರಗಳನ್ನು ಹುಡುಕೋದು ಹೇಗೆ? ಮೊದಲನೇದು ಬಹಳ ಸುಲಭದ ಸಂಗತಿ, ಯಾವುದಿಲ್ಲದೆ ಹೋದ್ರೆ ಯಾವುದ್ರ ಲಕ್ಷ್ಯ ನಮಗಿದೆಯೋ ಅದು ಇರದೇ ಇಲ್ವೋ ಅದು ಸಂಕೇತ, ಅದು ಅಸ್ಮಿತೆಯ ಸಂಕೇತ. ಅಥವಾ ಎರಡನೇದು, ಯಾವುದನ್ನ ನಾಶ ಮಾಡಿದ್ರೆ ಈ ಧರ್ಮವೋ ಈ ರಾಷ್ಟ್ರವೋ ಪೂರ್ಣ ನಾಶವಾಗುತ್ತೆ ಅಂತ ಆಕ್ರಮಣಕಾರನ ನಿಶ್ಚಯ ಮಾಡ್ತಾರಲ್ಲ, ನಿಸ್ಸಂಶಯವಾಗಿ ಅದು ಅಸ್ಮಿತೆಯ ಭಾಗ. ತುಂಬಾ ಸುಲಭವಾಗಿ ತಿಳ್ಕೊಳ್ಬಹುದು. ಯಾವುದರ ಮೇಲೆ ಆಕ್ರಮಣ ಮಾಡುವುದರಿಂದ ಈ ದೇಶ ಈ ಧರ್ಮ ಸಂಪೂರ್ಣವಾಗಿ ನಾಶವಾಗುತ್ತೆ ಅಂತ ಯಾವಾಗ ಭಾವಿಸ್ತಾರೋ, ನಾನು ಉದ್ದಕ್ಕೋದ್ರೆ ಉಲ್ಲೇಖ ಮಾಡೋ ಪ್ರಯತ್ನ ಮಾಡ್ತೀನಿ. ಅವುಗಳು ನಿಸ್ಸಂಶಯವಾಗಿ ಅಸ್ಮಿತೆಯ ಕೇಂದ್ರ ಬಿಂದುಗಳೇ. ಎರಡು ದಿಕ್ಕಲ್ಲಿ ಅವುಗಳನ್ನು ನೋಡ್ಬೋದು. ಮೊದಲನೇದು ಸ್ಥೂಲವಾಗಿ ಹಿಂದೂ ಧರ್ಮದ ಅಸ್ಮಿತೆಯ ಸಂಗತಿಗಳು ಯಾವುದು, ಸೂಕ್ಷ್ಮವಾಗಿ ಯಾವುದು ಅಂತ. ಎರಡನ್ನೂ ನಾವು ಯೋಚನೆ ಮಾಡಲೇಬೇಕು. ಇವತ್ತಿನ ತಾರುಣ್ಯದ ದೊಡ್ಡ ಪ್ರಾಬ್ಲಮ್ ಏನು ಅಂತಂದ್ರೆ, ನಾನು ತುಂಬಾ ಬಾರಿ ಆಲೋಚನೆ ಮಾಡ್ತಿರ್ತೀನಿ, ನೀವು ಮುಸಲ್ಮಾನರದು ವ್ಯವಸ್ಥಿತವಾಗಿರುವಂತ ಒಂದು ಪ್ರಚಾರ ಕಾರ್ಯ ನಡೆಯುತ್ತೆ, ನಮ್ದು ಯಾವತ್ತೂ ವ್ಯವಸ್ಥಿತವಾದ ಪ್ರಚಾರ ಕಾರ್ಯ ಅಲ್ಲ. ನಾವು ನಿರಂತರವಾಗಿ ಎಷ್ಟೇ ವರ್ಷ ಪರ್ಯಾಯ ಮಾಡಿದಾಗಲೂ ಕೂಡ ಯಾವುದೋ ಒಬ್ಬ ವ್ಯಕ್ತಿಯನ್ನು ದೂಷಣೆ ಮಾಡ್ಲಿಕ್ಕೋಸ್ಕರ ಈ ಯಾವುದೇ ಕಾರ್ಯಕ್ರಮವನ್ನು ಮಾಡಲ್ಲ, ಯಾವುದೇ ವ್ಯವಸ್ಥೆಯನ್ನು ಮಾಡ್ಕೊಳ್ಳಲ್ಲ. ಆದ್ರೆ ನೀವು ಇಸ್ಲಾಮಿನ ಒಂದು ಚಟುವಟಿಕೆ ನಡೆಯುತ್ತೆ, ದಾವಾ ಅಂತ ಕರೀತಾರೆ ಅದನ್ನ. ಈ ದಾವಾ ಹೆಂಗ್ ನಡೆಯುತ್ತೆ ಅಂತಂದ್ರೆ, ಈ ದಾವಾದಲ್ಲಿ ಬರುವಂತ ತರುಣನಿಗೆ, ಅವನು ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು, ಅವ್ರು ಒಳಗ್ ಬಂದ ತಕ್ಷಣ ಅವ್ರು ಯಾವ ಮತಕ್ಕೆ ಸೇರಿದವರು ಯಾವ ಪಂಥಕ್ಕೆ ಸೇರಿದವರು ಅಂತ ಗುರುತಿಸಿಕೊಂಡು ಅದಕ್ಕೆ ತಕ್ಕಂತೆ ಅವರನ್ನ ಬ್ರೈನ್ ವಾಶ್ ಮಾಡುವಂತ ಪ್ರಯತ್ನ ವ್ಯಾಪಕವಾಗಿ ಮಾಡಲಾಗುತ್ತೆ. ಮಂಗಳೂರಿನಲ್ಲಿ ದೊಡ್ಡ ದೊಡ್ಡ ಕಾರ್ಯಕ್ರಮಗಳೆಲ್ಲ ನಡೆದಿದ್ದು. ಅಲ್ಲಿ ಒಳಗೆ ಬರುವಂತ ಹುಡುಗನಿಗೆ ಕೇಳುವ ಪ್ರಶ್ನೆಗಳು ಹೇಗಿರ್ತವೆ ಅಂತಂದ್ರೆ, ಆ ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿಕ್ಕಾಗದ ಒಬ್ಬ ಕಾಲೇಜಿನ ಹುಡುಗ ಸಹಜವಾಗಿಯೇ ರಿಸೈನ್ ಮಾಡ್ತಾನೆ. ನನ್ನ ಧರ್ಮ ನನಗೆ ಇವೆಲ್ಲವನ್ನು ಹೇಳ್ಕೊಡಲ್ಲ, ನನ್ನ ಧರ್ಮ ನನಗೇನು ಕಲಿಸ್ಲಿಲ್ಲ, ಹೀಗಾಗಿ ನಾನು ಈ ಧರ್ಮಕ್ಕೆ ಸೇರಿದವನಲ್ಲ ಅಂತ ನಿಶ್ಚಯ ಮಾಡ್ತಾನೆ. ಸುಮ್ಮನೆ ಎಲ್ರಿಗೂ ನಾನು ಆ ತರದ ಜಲಕ್ ಕೊಡ್ತೀನಿ. ಹೆಂಗ್ ಕೇಳ್ತಾರೆ ಪ್ರಶ್ನೆ ಅಂತ, ಅವರು ಪ್ರಶ್ನೆ ಕೇಳ್ತಾರೆ, ಗಣೇಶನಿಗೆ ಆನೆಯ ಮುಖ ಇದೆ, ಒಬ್ಬ ವ್ಯಕ್ತಿಗೆ ಒಂದು ಆನೆಯ ಮುಖ ಇರೋದು ಸಾಧ್ಯ ಉಂಟಾ? ಅವನನ್ನ ದೇವರು ಅಂತ ನೀವು ಪೂಜಿಸ್ತೀರಲ್ಲ, ಉತ್ತರ ಕೊಡಿ ಅಂತಂದ್ರೆ 12th ಸ್ಟ್ಯಾಂಡರ್ಡ್ ಓದ್ತಾ ಇರುವಂತ ವಿಜ್ಞಾನದ ವಿದ್ಯಾರ್ಥಿಯೊಬ್ಬ ಮೊದಲಿಗೆ ಯೋಚಿಸುವ ಪ್ರಶ್ನೆಯೇ ಹಿಂಗೊಂದು ಸಾಧ್ಯವೇ ಇಲ್ಲ, ಹೀಗಾಗಿ ಗಣೇಶ ಇರೋದು ಸಾಧ್ಯ ಇಲ್ಲ, ನಾನು ಪೂಜೆ ಮಾಡೋದು ವ್ಯರ್ಥ ಅಂತ ಅವನ ಮೊದಲ ಆಲೋಚನೆಯನ್ನೇ ಧ್ವಂಸ ಮಾಡಲಾಯಿತು. ಗಣೇಶ ಹುಟ್ಟಿದ ಹೇಗೆ ಅಂತ ಕೇಳಿದ್ರೆ, ಪಾರ್ವತಿ ತನ್ನ ಮೈಮೇಲಿನ ಕೊಳೆಯನ್ನ ತೆಗೆದು ಗಣೇಶನ ಅವತಾರಕ್ಕೆ ಕಾರಣವಾದ್ಲು ಅಂತ ನಾವೆಲ್ಲ ಮಾತನಾಡ್ತೀವಲ್ಲ, ಅಲ್ಲಿ ಕೇಳ್ತಾರೆ ಪ್ರಶ್ನೆ, ಇದು ಸತ್ಯ, ಇದು ನಡೆಯುವಂತ ಘಟನೆಗಳು. ಈಗಲೂ ಕೂಡ ಅನೇಕರು ಈ ಚರ್ಚೆಗೆ ಬಲಿಯಾಗ್ತಾರೆ. ಪಾರ್ವತಿ ಮೈ ಮೇಲೆ ಅಷ್ಟು ಕೊಳೆ ಇತ್ತ ಅಂತ ಪ್ರಶ್ನೆ ಕೇಳಿದ್ರೆ ಆ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ನಮ್ಮ ಹತ್ರ ಸಾಧ್ಯ ಆಗೋದಿಲ್ಲ. ಏನ್ ಅರ್ಥ ಅದಕ್ಕೆ? ಪಾರ್ವತಿ ಅನ್ನೋದು ಭೂಮಿಯ ಸಂಕೇತ, ಭೂಮಿಯ ಮೇಲ್ಭಾಗದಲ್ಲಿರುವಂತಹ ಮೃತ್ತಿಕೆ, ಅದರ ಮೂಲಕ ಗಣೇಶನ ನಿರ್ಮಾಣ ಮಾಡಲಾಯಿತು ಅನ್ನೋದೊಂದು ಸಂಕೇತ. ಯಾಕೆಂದ್ರೆ ಗಣೇಶ ಈ ಮೃತ್ತಿಕೆಯ ಸಂಕೇತವಾಗಿ ನಾವು ಬಳಸ್ತೀವಿ ಅನ್ನುವಂತ ಸಾಮಾನ್ಯ ಪರಿಕಲ್ಪನೆಯೂ ಕೂಡ ನಮ್ಗೆ ಇಲ್ಲದೆ ಹೋದಾಗ ಹೀಗೆ ಕೇಳುವ ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿಕ್ಕೆ ಏನಾಗ್ತೀವಿ. ಯಾಕೆಂತಂದ್ರೆ ಮೂಲ ಸಂಗತಿಗಳಿಂದ ತುಂಬಾ ದೂರ ಹೋಗಿರೋದ್ರಿಂದ. ಈ ದೃಷ್ಟಿಯಿಂದ ಒಂದಷ್ಟು ಮೂಲ ಸಂಗತಿಗಳನ್ನು ಎತ್ಕೊಂಡು ಅದರ ಪ್ರಶ್ನೆ ಮಾಡಬೇಕಾದ ಅಗತ್ಯವೇ ಇದೆ. ಹಿಂದೂ ಅನ್ನೋ ಪದವೇ ಎಷ್ಟು ಬಾರಿ ಚರ್ಚೆಗೊಳಗಾಗುತ್ತೆ, ಎಷ್ಟು ಬಾರಿ ಅದು ಘರ್ಷಣೆಗೊಳಗಾಗುತ್ತೆ ಅಂತಂದ್ರೆ, ನಮ್ಗೆಲ್ಲ ಹೇಳಿಕೊಡ್ಲಾಗಿದೆ ಪಠ್ಯ ಪುಸ್ತಕದಲ್ಲಿ ಏನು ಅಂತಂದ್ರೆ, ಹಿಂದೂ ಅನ್ನೋ ಪದ ಸ್ವಂತದ್ದಲ್ಲ, ಇದು ಹೊರಗಿನಿಂದ ಬಂದಿರುವಂತದ್ದು. ಇದಕ್ಕೆ ಪೂರಕವಾಗಿ ಸಹಜವಾಗಿ ನಮಗೂ ಗೋಚರವಾಗುತ್ತೆ. ನೀವು ಯಾವುದೇ ಶಾಸ್ತ್ರ ಗ್ರಂಥಗಳನ್ನು ತೆಗೆದು ನೋಡಿದ್ರೂ ಕೂಡ ಅಲ್ಲಿ ಸ್ಥೂಲವಾಗಿ ತುಂಬಾ ದೊಡ್ಡ ಮಟ್ಟದಲ್ಲಿ ಹಿಂದೂ ಅನ್ನೋ ಪದ ಎಲ್ಲೂ ಕಾಣ್ಲಿಕ್ಕೆ ಸಿಗದೇ ಇಲ್ಲ. ನಾವು ಸನಾತನ ಅನ್ನೋ ಪದವನ್ನು ತುಂಬಾ ಬಾರಿ ಬಳಸ್ತೀವಿ. ಈ ಪದವನ್ನ ಬಳಸುವಂತ ಪ್ರಕ್ರಿಯೆಯಲ್ಲಿ ಹಿಂದೂ ಅನ್ನೋದು ಭಾರತದಲ್ವೇ ಅಲ್ಲ, ಎಲ್ಲಿಂದ ಬಂತು ಅಂತ ಕೇಳಿದ್ರೆ, ಪರ್ಷಿಯನ್ರು ಈ ದೇಶ ಸಿಂಧೂ ನದಿಯ ಆಚೆಗಿದ್ದ ಜನರನ್ನ ಗುರುತಿಸ್ತಾ ಇದ್ದ ರೀತಿಯಾಗಿದ್ದರಿಂದ ಸಿಂಧು ಅನ್ನೋ ಪದ ಕಾಲಕ್ರಮದಲ್ಲಿ ಹಿಂದೂ ಆಯ್ತು. ಹೀಗಾಗಿ ಇದು ಅನ್ಯರು ಮಾಡಿದ ನಾಮಕರಣ ನಮ್ಮದ್ದೇ ಹೊರತು ಸ್ವಂತದ್ದಲ್ಲ ಅಂತ. ಯಾವ ಹೆಸರೇ ಸ್ವಂತದ್ದಲ್ವೋ ಅದಕ್ಕೋಸ್ಕರ ಬಡಿದಾಡೋದು ಏಕೆ ಅಂತ ಪ್ರಶ್ನೆ ಕೇಳಿದ್ರೆ ನಮ್ಮ ಹತ್ರ ಉತ್ತರ ಇಲ್ಲ ಅಂತ. ಎಷ್ಟು ಚೆನ್ನಾಗಿ ವಾದ ಮುಂದುವರಿಯುತ್ತೆ ಅಂತಂದ್ರೆ, ಪರ್ಷಿಯನ್ರು ನಮ್ಮನ್ನ ಸಿಂಧು ಅನ್ನೋ ನದಿಯ ಕಾರಣಕ್ಕೋಸ್ಕರ ಹಿಂದೂ ಅಂತ ಕರೆದ್ರು, ಆನಂತರ ಅರೇಬಿಯನ್ರು ಅದನ್ನೇ ಮುಂದುವರಿಸಿದ್ರು. ಇವತ್ತಿಗೂ ಕೂಡ ಅರೇಬಿಯಾದಲ್ಲಿ ನಮ್ಮನ್ನ ಅಲ್ ಹಿಂದ್ ಅಂತಾನೆ ಕರೀತಾರೆ. ಅಲ್ ಹಿಂದ್ ಅನ್ನೋ ಪದದ ಪ್ರಯೋಗ ಮಾಡ್ತಾರೆ. ಎಲ್ಲಿವರೆಗೂ ಅಂತಂದ್ರೆ, ಕಳೆದ ಕೆಲವು ದಶಕಗಳ ಹಿಂದೆಯೂ, ಸ್ವಾತಂತ್ರ್ಯಕ್ಕೆ ಕೆಲವು ದಶಕಗಳ ಮುನ್ನವೂ ಕೂಡ
ಈ ಮಧ್ಯ ಏಷ್ಯಾದ ಭಾಗಕ್ಕೆ ಹೋಗ್ತಾ ಇದ್ದಂತ ಭಾರತೀಯರನ್ನೆಲ್ಲ ಹಿಂದೂಗಳು ಅಂತಲೇ ಕರೆಯುವಂತ ವಾಡಿಕೆ ಇತ್ತು. ತೀರಾ ಕಳೆದ ಕೆಲವು ದಶಕಗಳವರೆಗೂ ಕೂಡ ಕಾಬಾದ ದರ್ಶನಕ್ಕೆ ಹೋಗುವಂತ ಭಾರತೀಯ ಮುಸಲ್ಮಾನರನ್ನ ಅಲ್ ಹಿಂದ್ ಅಂತಾನೆ ಕರಿತಿದ್ರು, ಹಿಂದೂಸ್ತಾನದಿಂದ ಬಂದವರು ಅಂತಾನೆ ಕರಿತಿದ್ರು. ಎಷ್ಟೇ ಅಲ್ಲಗಳಿಲಿ ಅವರನ್ನು ಹಿಂದೂಗಳು ಅಂತಾನೆ ಗುರುತಿಸಲಾಗ್ತಿತ್ತು. ಹೀಗಾಗಿ ಹಿಂದೂ ಅನ್ನೋದು ಧರ್ಮವಾಚಕವಲ್ಲ, ಇದು ರಾಷ್ಟ್ರವಾಚಕ ಅನ್ನೋ ಪದವು ಬಂದ್ಬಿಡ್ತು. ರಾಷ್ಟ್ರವಾಚಕ ಅಂತಂದ್ರೆ ನಾವು ಹೇಗೆ ಭಾರತೀಯ ಅನ್ನೋ ಪದ ಪ್ರಯೋಗ ಮಾಡ್ತೀವೋ ಹಾಗೆ ಹಿಂದೂ ಅನ್ನೋ ಪದ ಪ್ರಯೋಗವೂ ಆಗುತ್ತೆ ಅಂತ. ಬಹಳ ಬೇಸಿಕ್ ಆಗಿರುವಂತ ಪ್ರಶ್ನೆಗಳು. ಈ ಹಿಂದೂ ಅನ್ನೋ ಪದ ಪ್ರಯೋಗ ರಾಷ್ಟ್ರವಾಚಕವಾಗಿರೋದ್ರಿಂದ ಇದನ್ನ ಅನುಸರಿಸುವ ಒಂದು ಧರ್ಮ ಎನ್ನುವ ಕಲ್ಪನೆಯನ್ನ ಬಿಟ್ಟು ಬಿಡಬೇಕು, ಇದನ್ನು ಸನಾತನ ಅಂತ ಕರಿಬೇಕು ಅಂತ ಮೂಲ ಪ್ರಶ್ನೆಗಳಲ್ಲೇ ಗೊಂದಲವನ್ನು ಹುಟ್ಟಿಸಿ ಚರ್ಚೆಯ ಆರಂಭದಲ್ಲೇ ನಮ್ಮನ್ನು ಮುಗಿಸಿ ಬಿಡಬೇಕು ಅನ್ನುವಂತ ಪ್ರಯತ್ನಗಳು ಇದೆಲ್ಲ. ವಾಸ್ತವವಾಗಿ ಇದು ಯಾವುದನ್ನು ಸುಳ್ಳು ಅಂತ ಹೇಳಲಿಕ್ಕಾಗಲ್ಲ. ಆದ್ರೆ ಎಲ್ಲಿ ಗೊಂದಲ ಉಂಟಾಗುತ್ತೆ ಅಂದ್ರೆ, ಹಿಂದೂ ಅನ್ನೋದು ರಾಷ್ಟ್ರವಾಚಕವಾದ್ರೆ ಜಪಾನ್ನಲ್ಲಿರುವಂತ ಈ ಧರ್ಮವನ್ನು ಅನುಸರಿಸುವವರನ್ನ ಹಿಂದೂ ಅಂತ ಯಾಕೆ ಕರೆದ್ರು? ಅಲ್ಲಿ ಯಾಕೆ ರಾಷ್ಟ್ರವಾಚಕ ಆಗಲಿಲ್ಲ? ದೂರದ ಅಮೆರಿಕಾದಲ್ಲಿರುವಂತವರನ್ನ ನಾವು ಬೇರೆ ಹೆಸರಿನಿಂದ ಕರಿಬೇಕಿತ್ತಲ್ಲ, ಅವ್ರನ್ನ ಯಾಕೆ ಹಿಂದೂ ಅಂತ ಕರೆದ್ರು? ಹಿಂದೂ ಅನ್ನೋ ಪದ ರಾಷ್ಟ್ರವಾಚಕವೇ ಆಗಿದ್ರೆ ಭಾರತದಲ್ಲಿದ್ದವ್ರು ಮಾತ್ರ ಹಿಂದೂಗಳಾಗಿರ್ಬೇಕಿತ್ತು, ಉಳಿದ ಎಲ್ಲಿದ್ದವರು ಕೂಡ ಹಿಂದೂಗಳಲ್ಲ ಅಂತ ಆಗ್ಬೇಕಿತ್ತು. ಬಟ್ ಹಂಗಾಗ್ಲಿಲ್ವಲ್ಲ. ಈ ಎಲ್ಲ ಸೂಕ್ಷ್ಮ ಸಂಗತಿಗಳಿಗೂ ಸಮರ್ಥವಾಗಿ ಉತ್ತರ ಕೊಡುವಂಥವ್ರು ವಿನಾಯಕ್ ದಾಮೋದರ ಸಾವರ್ಕರ್. ಬಹುಶಃ ಒಂದು ಕಾಲಘಟ್ಟದಲ್ಲಿ ಹಿಂದುತ್ವದ ಈ ಚಿಂತನೆಯ ಅಧ್ವರ್ಯವಾಗಿ ನಿಂತಂತವರು ನಿಸ್ಸಂಶಯವಾಗಿ ವೀರ್ ಸಾವರ್ಕರ್ರೆ. ವಿನಾಯಕ್ ದಾಮೋದರ ಸಾವರ್ಕರ್ ಹೇಳ್ತಾರೆ, ಇದೇನು ಹೊರಗಡೆಯಿಂದ ಬಂದಂತ ಪದ ಅಲ್ವೇ ಅಲ್ಲ. ಭಾರತ ಎನ್ನುವ ಈ ರಾಷ್ಟ್ರವನ್ನ ಸಪ್ತ ಸಿಂಧು ರಾಷ್ಟ್ರ ಅಂತ ಕರಿತೀವಿ ಅಂತ. ಸಪ್ತ ಸಿಂಧು ರಾಷ್ಟ್ರ ಅಂತಂದ್ರೆ 7 ಸಾಗರಗಳ 7 ನದಿಗಳ ಇವುಗಳಿಂದ ಕೂಡಿರುವಂತ ರಾಷ್ಟ್ರ ಅಂತ. ನಮ್ಗೆ 7 ನದಿಗಳ ಪರಿಕಲ್ಪನೆ ಕೊಡೋದೇನು ಭಾರಿ ಕಷ್ಟ ಆಗಲ್ಲ. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಅಂತ ಪ್ರತಿನಿತ್ಯ ಪ್ರಾರ್ಥನೆ ಮಾಡುವ ನಮಗೆ ಈ ನದಿಗಳ ಪರಿಕಲ್ಪನೆ ದೊಡ್ಡದಲ್ಲ. ಇವುಗಳೆಲ್ಲವುಗಳಿಂದಲೂ ಆವೃತವಾಗಿರುವಂತ ಈ ರಾಷ್ಟ್ರವನ್ನ ಸಪ್ತ ಸಿಂಧು ರಾಷ್ಟ್ರ ಅಂತ ಕರೆದರು. ಕಾಲಕ್ರಮದಲ್ಲಿ ಪ್ರಾಕೃತ ಭಾಷೆಯಲ್ಲಿ ಸಪ್ತ ಸಿಂಧು ಅನ್ನೋದು ಹಪ್ತ ಹಿಂದೂ ಅಂತ ಆಯ್ತು ಅಂತ. ಹಕಾರ ಮತ್ತು ಸಕಾರಗಳ ನಡುವೆ ಪ್ರಾಕೃತದಲ್ಲಿ ಭೇದ ಇಲ್ಲದೆ ಇರೋದ್ರಿಂದ ಎಲ್ಲ ಸಕಾರಗಳನ್ನ ಹಕಾರ ಮಾಡ್ತಾ ಇದ್ದಿದ್ರಿಂದ ಸಿಂಧು ಅನ್ನೋದು ಹಿಂದೂ ಅಂತಾಯ್ತು. ಹೀಗಾಗಿ ಹಿಂದೂ ಅನ್ನೋದು ಭಾರತದಲ್ಲೇ ಹುಟ್ಟಿದ ಪದವೇ ಹೊರತು ಅದು ಹೊರಗಿನಿಂದ ಬಂದಂತದ್ದಲ್ಲ ಅಂತ ಅವರು ತಮ್ಮ ವಾದವನ್ನು ಮಂಡಿಸ್ತಾರೆ. ಮುಂದುವರೆದವರು ಹೇಳ್ತಾರೆ, ಈ ಕಾರಣಕ್ಕೋಸ್ಕರವೇ ಹಿಂದೂ ಅನ್ನೋ ಪದಕ್ಕೆ ಲಕ್ಷಣವನ್ನ ಕೊಡಬೇಕಾದಾಗ, ಹಿಂದೂ ಅನ್ನೋ ಪದಕ್ಕೆ ವ್ಯಾಖ್ಯೆ ಮಾಡಬೇಕಾದಾಗ ಅದರಲ್ಲಿ ಹೇಳಲಾಯ್ತು, ಓಂಕಾರ ಮೂಲ ಮಂತ್ರಾಢ್ಯಾ ಪುನರ್ಜನ್ಮ ದೃಢಾಶಯ ಗೋಭಕ್ತ ಭಾರತ ಗುರು ಹಿಂದೂ ಹಿಂಸನ ದೂಷಕ ಅಂತ ಹೇಳಿದ್ರು. ಯಾರು ಓಂಕಾರವನ್ನೇ ಮೂಲ ಮಂತ್ರವಾಗಿಟ್ಕೊಂಡವರು, ಯಾರು ಪುನರ್ಜನ್ಮದಲ್ಲಿ ದೃಢವಾಗಿ ನಂಬಿಕೆಯನ್ನ ಇಟ್ಟಂತವರು, ಯಾರಿಗೆ ಗೋವು ಅತ್ಯಂತ ಶ್ರೇಷ್ಠವೋ ತಾಯಿ ಸ್ವರೂಪಿಯೋ, ಯಾರಿಗೆ ಭಾರತ ಗುರು ಸ್ವರೂಪಿಯೋ, ಯಾರು ಅಹಿಂಸೆಯ ಆಚರಣೆಯನ್ನ ಸದಾ ಮಾಡುವವರೋ ಅವರು ಹಿಂದೂ ಅನ್ನುವಂಥ ಸುಂದರವಾದ ವ್ಯಾಖ್ಯೆಯನ್ನ ಇದಕ್ಕೆ ಕೊಡಲಾಯಿತು. ಏನ್ ಸುಂದರವಾದ ವ್ಯಾಖ್ಯೆ ಇದೆ ನೋಡಿ. ಲಕ್ಷಣಗಳ ಉಲ್ಲೇಖ ಮಾಡಬೇಕಾದಾಗ ಹಿಂಗೆ ಉಲ್ಲೇಖ ಮಾಡ್ತಾರೆ. ಎಲ್ಲಿವರೆಗೂ ಅಂತಂದ್ರೆ ಸಾವರ್ಕರ್ ಒಂದು ಸುಂದರವಾದ ಶ್ಲೋಕ ಬರೀತಾರೆ. ಆ ಸಿಂಧು ಸಿಂಧು ಪರ್ಯಂತ ಯಸ್ಯ ಭಾರತ ಭೂಮಿಕಾ ಪಿತೃಭೂ ಪುಣ್ಯಭೂಶ್ಚೈವ ಸವೈ ಹಿಂದೂರಿತಿ ಸ್ಮೃತಃ. ಈ ಉದ್ದಗಲಕ್ಕೂ ಹರಡಿಕೊಂಡಿರುವಂತ ಈ 3 ಸಾಗರಗಳಿಂದ ಹಿಡಿದು ಹಿಮಾಲಯದವರೆಗೂ ಹರಡಿಕೊಂಡಿರುವಂತ ಈ ವಿಶಾಲವಾದ ಭೂಭಾಗವನ್ನ ಯಾರು ಪಿತೃಭೂಮಿ ಪುಣ್ಯಭೂಮಿ ಅಂತ ಭಾವಿಸ್ತಾರೋ ಅವರೆಲ್ಲರೂ ಹಿಂದೂಗಳೇ ಅನ್ನುವಂತ ಒಂದು ಸುಂದರವಾದ ವ್ಯಾಖ್ಯೆಯನ್ನ ಕೊಟ್ಬಿಟ್ರು. ಬಹುಶಃ ನಮ್ಮ ಕಾಲದಲ್ಲಿ ಸ್ಪಷ್ಟವಾಗಿ ಬಳಸಬಹುದಾಗಿರುವಂತದ್ದು. ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ನಲ್ಲಿ ಪಾಕಿಸ್ತಾನ್ ಗೆದ್ದಾಗಲೆಲ್ಲ ಪಟಾಕಿ ಹೊಡೆಯುವಂತವ್ರು ಅಲ್ಲ ಅಂತ. ಭಾರತವನ್ನು ಪುಣ್ಯಭೂಮಿ ಅಂತ ಭಾವಿಸಬೇಕು ಅಂತ, ಭಾರತವನ್ನು ಪಿತೃಭೂಮಿ ಅಂತ ಭಾವಿಸಬೇಕು ಅಂತ, ಅಂಥವನನ್ನ ಹಿಂದೂ ಅಂತ ಕರಿಬಹುದು ಅಂತ ತುಂಬಾ ಸ್ಪಷ್ಟವಾದ ದನಿಯಲ್ಲಿ ಸಾವರ್ಕರ್ ಹೇಳಿದ್ರು. ಮುಂದೆ ವಿವೇಕಾನಂದರು ಅಥವಾ ಅದಕ್ಕಿಂತ ಮುಂಚೆಯೇ ವಿವೇಕಾನಂದರು ಹಿಂದೂ ಅನ್ನೋ ಪದಕ್ಕೊಂದು ರೋಚಕವಾಗಿರುವಂತ ರಾಜಸಿಕವಾಗಿರುವಂತ ಒಂದು ವ್ಯಾಖ್ಯೆಯನ್ನು ಕೊಡ್ತಾರೆ. ಅವ್ರು ಹೇಳ್ತಾರೆ, ಬಹಳ ಚೆನ್ನಾಗಿದೆ ಈ ವ್ಯಾಖ್ಯೆ ಕೇಳಿ. ಬಹುಶಃ ಇಲ್ಲಿ ಕುಳಿತಿರುವ ನಾವು ಪ್ರತಿಯೊಬ್ಬರೂ ಕೂಡ ನಮ್ಮನ್ನ ನಾವು ವಾಪಸ್ ಕನ್ನಡಿಯಲ್ಲಿ ನಾವು ನೋಡಿಕೊಳ್ತಾ ವಿವೇಕಾನಂದರ ಈ ಮಾತನ್ನ ಸ್ಮರಿಸಿಕೊಂಡ್ರೆ ನಮ್ಗಿದು ಅನ್ವಯವಾಗುತ್ತಾ ಅಂತ ಒಮ್ಮೆ ಕೇಳಿ ನೋಡಿ. ವಿವೇಕಾನಂದರು ಹೇಳ್ತಾರೆ, ಜಗತ್ತಿನ ಯಾವ ಮೂಲೆಯಲ್ಲಾದ್ರೂ ಹಿಂದುವಾದವನೊಬ್ಬನಿಗೆ ಏನಾದ್ರೂ ಸಂಕಟ ಬಂದಿದೆ ಅಂತ ಗೊತ್ತಾದಾಗ
ತನ್ನ ಸ್ವಂತ ಮಗನಿಗೆ ಸಂಕಟ ಬಂದ್ರೆ ಎಷ್ಟು ದುಃಖವಾಗುತ್ತೋ ಅಷ್ಟು ದುಃಖ ನಿಮ್ಗೆ ಆಗ್ತಾ ಇದೆ ಅಂತಂದ್ರೆ ನೀವು ಹಿಂದುವಾಗುವತ್ತ ಮೊದಲನೇ ಹೆಜ್ಜೆ ಇಟ್ಟಿದ್ದೀರಾ ಅಂತ ಅರ್ಥ ಅಂತ. ಏನ್ ಭರ್ಜರಿಯಾದ ವ್ಯಾಖ್ಯೆ ಇದು. ಹಿಂದೂ ಅನ್ನುವ ಪದವನ್ನ ಕೇಳಿದ ಮಾತ್ರಕ್ಕೆ ನಿನ್ನ ನರನಾಡಿಗಳಲ್ಲಿ ರಕ್ತ ಸಂಚಾರ ಉದ್ದೀಪಕವಾಗ್ತಾ ಇದೆಯಾ ಅಂತ ನೋಡ್ಕೊ ಅಂತಾರೆ ಸ್ವಾಮಿ ವಿವೇಕಾನಂದರು. ಕಾಶ್ಮೀರದಲ್ಲಿ ಹಿಂದೂಗಳು ಕಾಶ್ಮೀರವನ್ನು ಬಿಟ್ಟು ಓಡಬೇಕಾದ ಪರಿಸ್ಥಿತಿ ಬಂತು. ಉಡುಪಿಯಲ್ಲಲ್ವಲ್ಲ, ನನಗೇನ್ ಸಮಸ್ಯೆ ಇಲ್ಲ ಅಂತ ಸ್ವಾಮೀಜಿ ಹೇಳ್ತಾರೆ. ಕಾಶ್ಮೀರದ ಮಾತಲ್ಲ, ದೂರದ ಅಮೆರಿಕಾದಲ್ಲಿರುವ ಹಿಂದುವಿಗೂ ತೊಂದರೆ ಆದಾಗ ನಿನಗೆ ಸಂಕಟ ಉಂಟಾಗತ್ತಾ? ಯಾವ ಪಡಿಯ ಸಂಕಟ? ಸ್ವಂತ ಮಗನಿಗೆ ದುಃಖ ಬಂದಾಗ ಉಂಟಾಗಬಹುದಾದ ಸಂಕಟ, ಅವನಿಗೆ ಸಂಕಟ ಬಂದಾಗ ಉಂಟಾಗುವ ದುಃಖದಷ್ಟು ನಿನಗೆ ದುಃಖ ಆಗುತ್ತೆ ಅಂತಂದ್ರೆ ಹೇಳು, ನೀನು ಹಿಂದೂ ಅಂತ ಕರೆದುಕೊಳ್ಳಿಕ್ಕೆ ಮೊದಲನೇ ಹೆಜ್ಜೆ ಇಟ್ಟಿದ್ಯಾ ಅಂತ. ಏನು ಅದ್ಭುತವಾದ ವ್ಯಾಖ್ಯೆ. ನಾವೆಲ್ಲರೂ ಪದೇ ಪದೇ ನಮ್ಮನ್ನು ನೋಡ್ಕೊಳ್ಬಹುದಾಗಿರುವಂತ, ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳಬಹುದಾಗಿರುವಂತ ಸುಂದರವಾದ ವ್ಯಾಖ್ಯೆಯನ್ನ ಸ್ವಾಮಿ ವಿವೇಕಾನಂದರು ಕಟ್ಟಿಕೊಟ್ರು. ಆದ್ರೂ ಈ ಅಸ್ಮಿತೆಯ ಪ್ರಶ್ನೆ ಬಂದಾಗ ಸೂಕ್ಷ್ಮ ಸಂಗತಿಗಳು ಕೆಲವಿವೆ ಮಿತ್ರರೇ. ಇಲ್ಲಿದ್ದವ್ರು ಯಾರಿಗೂ ಗೊತ್ತಿಲ್ಲ ಅನ್ನೋ ಆಧಾರದ ಮೇಲೆ ನಾನೇನ್ ಮಾತನಾಡ್ತಿಲ್ಲ, ಎಲ್ರಿಗೂ ಗೊತ್ತಿದೆ ಅಷ್ಟೇ. ಆದ್ರೆ ಮತ್ತೊಮ್ಮೆ ನೆನಪಿಸಿಕೊಡುವ ಪ್ರಯತ್ನವನ್ನಷ್ಟೇ ಈ ವೇದಿಕೆಯಿಂದ ನಾನು ಮಾಡ್ತೀನಿ ಅಂತ. ಈ ಶಾಸ್ತ್ರ ಗ್ರಂಥಗಳಲ್ಲಿ, ವಿಶೇಷವಾಗಿ ನ್ಯಾಯ ಇರ್ಬೋದು ಅಥವಾ ವೇದಾಂತ ದರ್ಶನಗಳಲ್ಲಿ ಲಕ್ಷಣವನ್ನು ಹೇಳ್ತಾರೆ. ಯಾವ್ದಾದ್ರೂ ಒಂದು ವಸ್ತುವನ್ನು ಹೇಳಿದಾಗ ಆ ವಸ್ತುವಿನ ಲಕ್ಷಣವನ್ನು ಹೇಳಬೇಕು. ಆ ಲಕ್ಷಣ ಹೇಗಿರಬೇಕು ಅಂತಂದ್ರೆ ಅದು ಅತಿವ್ಯಾಪ್ತಿಯೂ ಆಗ್ಬಾರ್ದು, ಅವ್ಯಾಪ್ತಿಯೂ ಆಗ್ಬಾರ್ದು, ಅಸಂಭವವೂ ಆಗಿರಬಾರ್ದು ಅಂತ. ಅತಿವ್ಯಾಪ್ತಿ ಅಂತಂದ್ರೆ ನಾನು ಯಾವುದರ ಲಕ್ಷಣ ಹೇಳಲಿಕ್ಕೆ ಹೊರಟಿದ್ದೀನೋ ಆ ಲಕ್ಷಣ ಅಲಕ್ಷ್ಯದಲ್ಲಿ ಇರಬಾರ್ದು, ಬೇರೆ ಎಲ್ಲೂ ಕಂಡು ಬರಬಾರ್ದು. ಅವ್ಯಾಪ್ತಿ ಅಂತಂದ್ರೆ ನಾನು ಲಕ್ಷ್ಯದ ಕುರಿತಂತೆ ಹೇಳುವ ಸಂಗತಿ ಈ ಲಕ್ಷ್ಯದಲ್ಲೇ ಒಂದಷ್ಟು ಕಡೆ ಕಾಣಲ್ಲ ಅಂತ ಇರಬಾರದು. ಅಸಂಭವ ಅಂತಂದ್ರೆ ನಾನು ಹೇಳಿರುವಂತ ಸಂಗತಿ ಇಲ್ಲಿ ಇಲ್ವೇ ಇಲ್ಲ ಅಂತಾನೂ ಆಗ್ಬಾರ್ದು. ಈ ಮೂರು ಗುಣಗಳನ್ನು ಹೊಂದಿರಬೇಕು ಅಂತ. ನಾವು ಸುಮ್ಮನೆ ಹಿಂದೂ ಧರ್ಮದ ಈ ಮೂರು ಗುಣಗಳನ್ನು ಹೊಂದಿರುವಂತ ಕೆಲವು ಸಂಗತಿಗಳನ್ನು ಮಾತ್ರ ತೆಕ್ಕೊಂಡು ನೋಡಿದ್ರೆ ನಿಮ್ಗೆ ಆಶ್ಚರ್ಯ ಅನ್ಸುತ್ತೆ ಮಿತ್ರರೇ. ಇಡೀ ಜಗತ್ತಿನ ಎಲ್ಲ ಪಂಥಗಳನ್ನ ನೋಡುವಾಗ ಹಿಂದೂ ಧರ್ಮದ ವೈಶಿಷ್ಟ್ಯ ಏನು ಅಂತಂದ್ರೆ, ಯಾರಾದ್ರೂ ತರುಣ ಬಂದು ಅವನು ಮುಸಲ್ಮಾನನಾಗಿರ್ಲಿ, ಕ್ರಿಶ್ಚಿಯನ್ ಆಗಿರ್ಲಿ, ಪಾರ್ಸಿ ಆಗಿರ್ಲಿ, ಜ್ಯೂ ಆಗಿರ್ಲಿ, ಅವ್ರು ಯಾರಾದ್ರೂ ಬಂದು ಹಿಂದೂ ಧರ್ಮದ ಮೂಲ ಪುರುಷರು ಯಾರು ಅಂತ ಕೇಳಿದ್ರೆ ನಮ್ಮಲ್ಲಿ ಬಹುತೇಕರು ರಿಟೈರ್ಡ್ ಹರ್ಟ್ ಆಗ್ಬಿಡ್ತಾರೆ. ಇದಕ್ಕೆ ಉತ್ತರ ಮಾಡ್ಲಿಕ್ಕೆ ನಮ್ಮ ಹತ್ರ ಸಾಧ್ಯ ಇಲ್ಲ ಅಂತ. ಯಾರು ಹಿಂದೂ ಧರ್ಮದ ಮೂಲ ಪುರುಷರು? ಜಗತ್ತಿನ ಎಲ್ಲ ಮತಪಂಥಗಳು, ಬಹುಶಃ ಎಲ್ಲ ಮತಪಂಥಗಳಿಗೂ, ಅದರಲ್ಲೂ ಇಂಗ್ಲಿಷ್ ನಲ್ಲಿ ರಿಲಿಜನ್ ಅಂತ ನಾವು ಯಾವ್ದನ್ನು ಕರಿತೀವೋ, ರಿಲಿಜನ್ ಇಸ್ ನಾಟ್ ಈಕ್ವಲ್ ಟು ಧರ್ಮ. ಧರ್ಮ ಬೇರೆ, ರಿಲಿಜನ್ ಬೇರೆ. ಕಾಲೇಜಿನ ವಿದ್ಯಾರ್ಥಿಗಳು ಎಲ್ಲಾದ್ರೂ ಇಂಗ್ಲಿಷ್ ನಿಂದ ಕನ್ನಡಕ್ಕೆ ಅನುವಾದ ಮಾಡುವಾಗ ದಯಮಾಡಿ ರಿಲಿಜನ್ ನ ಧರ್ಮ ಅಂತ, ಧರ್ಮವನ್ನ ರಿಲಿಜನ್ ಅಂತ ಯಾವತ್ತಿಗೂ ಅನುವಾದ ಮಾಡಬೇಡಿ. ರಿಲಿಜನ್ ಆಗೋದಕ್ಕೆ ಇರುವಂತ ಮೂರು ಮುಖ್ಯ ಸಂಗತಿಗಳು ಯಾವುದು ಅಂತ ನಾನು ಹೇಳ್ತೀನಿ. ಯಾವ್ದಾದ್ರೂ ಒಂದನ್ನ ರಿಲಿಜನ್ ಅಂತ ಕರಿಬೇಕಾದ್ರೆ ಮೊದಲು ಅದಕ್ಕೆ ಬೇಕಾಗಿರೋದು ಒಬ್ಬ ದೇವರಿರ್ಬೇಕು. ನೀವು ಇಸ್ಲಾಮಿಗೆ ಹೋದ್ರೆ ಅಲ್ಲೊಬ್ಬ ಅಲ್ಲಾಹ್ ಅಂತಿರ್ತಾರೆ, ನೀವು ಕ್ರಿಶ್ಚಿಯಾನಿಟಿಗೆ ಬಂದ್ರೆ ಅಲ್ಲೊಬ್ಬ ಗಾಡ್ ಅಂತಿರ್ತಾರೆ. ಆಕಾರವೋ ನಿರಾಕಾರವೋ ಪ್ರಶ್ನೆ ಬೇರೆ, ಆದ್ರೆ ಒಬ್ಬ ದೇವರಂತ ಇರಲೇಬೇಕು, ಒಬ್ಬನೇ ಇರಬೇಕು, ಎರಡನೇದಾಗಲ್ಲ. ರಿಲಿಜನ್ ಅಂತಂದ್ರೆ ಈ ದೇವರು ಏನ್ ಹೇಳ್ತಾರೆ ಅಂತ ನಮ್ಮವರೆಗೂ ತಲುಪಿಸ್ಲಿಕ್ಕೆ ಒಬ್ಬ ವ್ಯಕ್ತಿ ಬೇಕು. ಮೊದಲನೇ ಸಂಗತಿ ದೇವರಿರ್ಬೇಕು. ಆ ದೇವ್ರು ಏನ್ ಹೇಳ್ತಾರೋ ಅದನ್ನ ನಮ್ಮವರೆಗೂ ತಲುಪಿಸ್ಲಿಕ್ಕೆ ಒಬ್ಬ ವ್ಯಕ್ತಿ ಬೇಕು, ಅದು ಎರಡನೇದು. ಇನ್ನು ಮೂರನೇ ಸಂಗತಿ ಏನ್ ಗೊತ್ತೇನು? ಈ ದೇವರು ಹೇಳಿರುವಂತ ಎಲ್ಲ ವಿಚಾರಗಳನ್ನು ಸಂಕಲಿಸಿರುವ ಒಂದು ಪುಸ್ತಕ ಇರಬೇಕು. ನೀವು ಯಾವುದೇ ರಿಲಿಜನ್ ತೆಗೆದು ನೋಡಿ, ರಿಲಿಜನ್ ಅಂತ ಈ ಕ್ರಿಶ್ಚಿಯನ್ರು, ಮುಸಲ್ಮಾನರು ಕರೆಯುವಂತ ಎಲ್ಲ ರಿಲಿಜನ್ ತೆಗೆದು ನೋಡಿ, ಆ ಎಲ್ಲ ರಿಲಿಜನ್ಗಳಿಗೂ ಈ ಮೂರು ಇರುತ್ತೆ. ಈ ಮೂರಕ್ಕೂ ಟಿಕ್ ಮಾರ್ಕ್ ಆದ್ರೆ ಮಾತ್ರ ರಿಲಿಜನ್ ಅಂತ ಕರೆಯಲ್ಪಡ್ತವೆ. ಅದಕ್ಕೆ ಆಗಿಲ್ಲ ಅಂತಂದ್ರೆ ರಿಲಿಜನ್ ಅಂತ ಕರೆಯಲ್ಪಡಲ್ಲ. ಆದ್ರೆ ಧರ್ಮ ಎನ್ನುವ ವ್ಯಾಪ್ತಿ ಅಂತದ್ದಲ್ಲ. ನಾವು ಧರ್ಮ ಅಂತ ಕರೆಯುವಾಗ ಧಾರಣಾತಿಥಿ ಧರ್ಮ ಅಂತ ಕರಿತೀವಿ. ಧಾರಣೆ ಮಾಡುವುದರಿಂದಾಗಿ ಅದು ಧರ್ಮ ಅಂತ. ಯಾವುದು ನಮ್ಮನ್ನ ಧರಿಸಿದೆಯೋ, ಯಾವುದನ್ನ ಬಿಟ್ಟು ನಮ್ಗೆ ಇರ್ಲಿಕ್ಕೆ ಸಾಧ್ಯ ಇಲ್ವೋ ಅಂಥದ್ದನ್ನ ಧರ್ಮ ಅಂತ ಕರಿತೀವಿ. ರಿಲಿಜನ್ ವ್ಯಾಪ್ತಿ ಏನಿದೆಯೋ ಅದಕ್ಕಿಂತಲೂ 1000 ಪಟ್ಟು ದೊಡ್ಡದ್ದು. ಅದಕ್ಕೆ ನಾನು ಯಾವಾಗಲೂ ತಮಾಷೆಗಾದ್ರೂ ಸತ್ಯವಾದ ಒಂದು ಸಂಗತಿ ಹೇಳ್ತಿರ್ತೇನೆ. ರಿಲಿಜನ್ ಇಲ್ಲದೆ ನಾವು ಬದುಕಿ ಬಿಡಬಹುದು, ಧರ್ಮ ಇಲ್ಲದೆ ಬದುಕೋದು ಸಾಧ್ಯವೇ ಇಲ್ಲ ಅಂತ. ಹಿಂಗಾಗಿ ಹಿಂದೂ ಧರ್ಮವನ್ನ ಯಾವ ಕಾರಣಕ್ಕೂ ಎಂದಿಗೂ ರಿಲಿಜನ್ ಅಂತ ಕರೆಯುವ ಪ್ರಯತ್ನ ಯಾರಾದ್ರೂ ಮಾಡಿದ್ರೆ ದೊಡ್ಡ ಪ್ರಾಬ್ಲಮ್ ಏನಾಗುತ್ತೆ ಅಂತಂದ್ರೆ, ರಿಲಿಜನ್ ಏನೇನಿದೆಯೋ ಅದೆಲ್ಲ ಹಿಂದೂ ಧರ್ಮಕ್ಕೂ ಇರಬೇಕು ಅನ್ನೋ ಪ್ರಶ್ನೆ ಬರುತ್ತೆ. ಆದ್ರೆ ಹಿಂದೂ ಧರ್ಮಕ್ಕೆ ಒಬ್ಬ ಧರ್ಮ ಗುರು ಅಥವಾ ಹಿಂದೂ ಧರ್ಮಕ್ಕೆ ಮೂಲ ಪುರುಷ ಅಂತ ಯಾರು ಇಲ್ವೇ ಇಲ್ಲ.
ಯಾಕೆ ಇಲ್ಲ ಅಂತಂದ್ರೆ, ಹಿಂದೂ ಧರ್ಮ ಇವತ್ತಿನ ಭಾಷೆಯಲ್ಲಿ ಹೇಳಬೇಕು ಅಂತಂದ್ರೆ ಕ್ಲೌಡ್ ಸ್ಟೋರೇಜ್ ಇದ್ದಂತೆ. ಯಾರು ಬೇಕಾದ್ರೂ ಇದನ್ನು ಸ್ಥಾಪನೆ ಮಾಡಬಹುದು, ಯಾರು ಬೇಕಿದ್ರೂ ಇದರಿಂದ ಸ್ವೀಕಾರ ಮಾಡಬಹುದು, ತನಗೆ ಬೇಕಾಗಿರೋದಕ್ಕೆ ಬಳಸ್ಕೊಂಡು ಪುನರ್ ಸ್ಥಾಪನೆ ಅದರಲ್ಲಿ ಮಾಡಬಹುದು. ವಿಸ್ತಾರವಾಗಿರುವಂತ ಕಲ್ಪನೆ, ಒಂಥರ ಕ್ಲೌಡ್ ಸ್ಟೋರೇಜ್ ಇದು. ಚಿನ್ಮಯಾನಂದರಿಗೆ ಒಂದು ಪ್ರಶ್ನೆ ಕೇಳಲಾಯ್ತು. ಒಂದು ಕಾಲೇಜಿಗೆ ಹೋಗಿದ್ದಾಗ ಒಂದು ಹುಡುಗಿ ಎದ್ದು ಪ್ರಶ್ನೆ ಕೇಳ್ತಾಳೆ. ಈ ಕಾಲೇಜಿನ ಪ್ರಶ್ನೆಗಳು ಈ ತರವೇ, ಬಹಳ ಬಹಳ ಜೋರಾಗಿರುತ್ತೆ. ಕಾಲೇಜಿನ ಪ್ರಶ್ನೆ ಹೆಂಗೆ ಅಂತಂದ್ರೆ, ಚಿನ್ಮಯಾನಂದರಿಗೆ ಆ ಪ್ರಶ್ನೆ ಬಹಳ ಜೋರಾಗಿ ಬಂತು. ಹಿಂದೂ ಧರ್ಮದ ಮೂಲ ಪುರುಷರು ಯಾರು? ಅವರು ಹಿಂದೂ ಧರ್ಮಕ್ಕೆ ಮೂಲ ಪುರುಷರು ಇಲ್ಲಮ್ಮ, ಅದಕ್ಕೆ ಯಾರು ಕಂಡಿಡಿದಿಲ್ಲ ಅಂತಂದ್ರು. ತಕ್ಷಣ ಹುಡುಗಿ ಚಪ್ಪಾಳೆ ತಟ್ಟ, ಗೊತ್ತಿತ್ತು ನನಗೆ, ನೋಡಿ ಮೂಲ ಪುರುಷರು ಇಲ್ಲದೆ ಹೋಗಿರುವಂತ ಧರ್ಮವನ್ನ ನೀವೆಲ್ಲ ಅನುಸರಿಸ್ತೀರಿ ಅಂತ ಅವಳು ಹಂಗಿಸ್ಲಿಕ್ಕೆ ಶುರು ಮಾಡಿದ್ರು. ಈ 1-2 ವರ್ಷ ಕಾಲೇಜ್ ಎಕ್ಸ್ಟ್ರಾ ಕಲ್ತು ಬಿಟ್ರೆ ಸ್ವಲ್ಪ ವಿಜ್ಞಾನ ಕಲ್ತಿದ್ದೀವಿ ಅನ್ನುವಂತ ಧಿಮಾಕ್ ಬಂದ್ಬಿಡುತ್ತಲ್ಲ, ಆ ಧಿಮಾಕಿನ ಆಧಾರದ ಮೇಲೆ ಕೇಳುವ ಪ್ರಶ್ನೆಗಳಿವೆಲ್ಲ. ಅದರ ಪ್ರಶ್ನೆ ಜಿನೈನ್ ಆಗಿರುವಂತದ್ದೇ, ಏನ್ ಮಾಡ್ತೀರಿ? ಆ ಹುಡುಗಿ ಈ ಪ್ರಶ್ನೆ ಕೇಳಿದ ತಕ್ಷಣ ಸ್ವಾಮೀಜಿ ಇಲ್ಲ ಅಂತಂದ್ರು. ಸ್ವಾಮೀಜಿ ಹಂಗೆ ಹೇಳಿದ ತಕ್ಷಣ ನಗ್ತಿದ್ಲಲ್ಲ ಅವಳು. ಸ್ವಾಮೀಜಿ ಮುಂದಿನ ಪ್ರಶ್ನೆ ಕೇಳಿದ್ರು, ಬಹಳ ಚೆನ್ನಾಗಿದೆ. ಸ್ವಾಮೀಜಿ ಕೇಳಿದ್ರು, ಫಿಸಿಕ್ಸ್ ಕಂಡಿಡಿದವರು ಯಾರು ಅಂತ ಕೇಳಿದ್ರು. ಈ ಹುಡುಗಿ ಕಕ್ಕಾಬಿಕ್ಕಿ ಅಲ್ಲ, ಫಿಸಿಕ್ಸ್ ಯಾರು ಕಂಡಿಡಿತಾನೆ, ಅದಿತ್ತು ಅಷ್ಟೇ. ಕೆಮಿಸ್ಟ್ರಿನ್ ಕಂಡಿಡಿದವರು ಯಾರು? ಈ ಹುಡುಗಿ ಹೇಳಿದ್ರು ಗೊತ್ತಿಲ್ಲ, ಯಾರೂ ಇಲ್ಲ. ಬಯಾಲಜಿನ್ ಕಂಡಿಡಿದವರು ಯಾರು? ಗೊತ್ತಿಲ್ಲ, ಯಾರೂ ಇಲ್ಲ. ಒಟ್ಟಾರೆ ಸೈನ್ಸ್, ಅದಕ್ಕೆ ಅಪ್ಪ ಯಾರು ಅಂತ ಕೇಳಿದ್ರು. ಎಂದು ಯಾರು ಗೊತ್ತಿಲ್ಲ ನನಗೆ, ಯಾರು ಇಲ್ಲ. ಅದಕ್ಕೆ ಸ್ವಾಮೀಜಿ ಹೇಳಿದ್ರು, ಸೈನ್ಸ್ಗೆ ಅಪ್ಪ ಇರಲ್ಲ, ಅದರ ಫಾಲೋ ಮಾಡುವಂತ ಕೆಲವು ಸಂಗತಿಗಳಿಗೆ ಮಾತ್ರ ಕೆಲವು ತಂದೆ ತಾಯಿ ಇರ್ಬೋದೇ ಹೊರತು ಮೂಲ ಸೈನ್ಸ್ಗೆ ಯಾವತ್ತು ತಂದೆ ಇರಲ್ಲ. ಹಿಂಗಾಗಿ ಹಿಂದೂ ಧರ್ಮ ಅನ್ನೋದು ಮೂಲ ವಿಜ್ಞಾನ, ಉಳಿದಿದೆಲ್ಲ ಅದರೊಳಗಿನ ಶಾಖೆಗಳು ಅಷ್ಟೇ ಅಂತಂದ್ರು. ಏನ್ ಸುಂದರವಾಗಿರುವಂತ ಉತ್ತರ ಇದು. ಹಿಂದೂ ಧರ್ಮದ ಶ್ರೇಷ್ಠ ಲಕ್ಷಣಗಳಲ್ಲೊಂದಿದು. ಜಗತ್ತಿನ ಎಲ್ಲ ಮತಪಂಥಗಳಿಗೂ, ರಿಲಿಜನ್ಗಳಿಗೂ ಕೂಡ ಒಬ್ಬ ಮೂಲ ಪುರುಷ ಇರ್ತಾನೆ. ಆದರೆ ಹಿಂದೂ ಧರ್ಮ ಎಂತದ್ದು ಅಂತಂದ್ರೆ ಮೂಲ ಪುರುಷ ಇಲ್ಲ, ಧರ್ಮದ ಮೂಲ ಲಕ್ಷಣವಾಗಿ ಇದು ಕಂಡು ಬರುತ್ತೆ ಅಂತ. ಈ ಮೂಲ ಲಕ್ಷಣವನ್ನ ನಾವು ಯಾವಾಗ ಆಲೋಚನೆ ಮಾಡ್ಲಿಕ್ಕೆ ಸಾಧ್ಯವಾಗುತ್ತೋ ಅದು ನಮಗೊಂದು ಶಕ್ತಿಯನ್ನ ತುಂಬಬಲ್ಲದ್ದು ಅಂತ. ಇದೇ ಈ ದೇಶದ ಮೇಲೆ ಆಕ್ರಮಣ ಮಾಡಿದಂತ ಕ್ರಿಶ್ಚಿಯನ್ರಿಗೆ, ಮುಸಲ್ಮಾನರಿಗೆ ಆದಂತ ಸಮಸ್ಯೆ. ಈ ದೇಶದ ಮೇಲೆ ಆಕ್ರಮಣ ಮಾಡಿದಂತ ಮುಸಲ್ಮಾನರು ಆರಂಭದಲ್ಲಿ ಅವರಿಗೆ ಗಾಬರಿ ಆಯ್ತು. ಈ ದೇಶದಲ್ಲಿ ಮೂಲ ಪುರುಷರಿಲ್ಲ, ಈ ಧರ್ಮಕ್ಕೊಂದು ಮೂಲ ಪುರುಷರಿಲ್ಲ, ಈ ಧರ್ಮಕ್ಕೊಂದು ದೇವರು ಅಂತಿಲ್ಲ, ನಾವು ಯಾರ ಜೊತೆ ಫೈಟ್ ಮಾಡಬೇಕು? ನೀವು ಇಸ್ಲಾಂನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ ಗೊತ್ತಾಗುತ್ತೆ ಮಿತ್ರರೆ, ಅಲ್ಲಾಹ್ ಅನ್ನುವಂತ ಆ ದೇವರು ಹೇಗೆ ಪ್ರತಿಷ್ಠಾಪನೆಗೊಂಡಿದ್ದು ಅಂತಂದ್ರೆ, ಅಲ್ಲಿರುವಂತ ಬೇರೆ ಬೇರೆ ಬುಡಕಟ್ಟುಗಳ ಜನ ಅವ್ರವ್ರಿಗೊಂದೊಂದು ದೇವರು ಅಂತಿದ್ರಲ್ಲ, ಆ ದೇವರು ಈ ದೇವರು ಫೈಟ್ ಮಾಡ್ತಾರೆ. ಆ ದೇವರು ಈ ದೇವರು ಫೈಟ್ ಮಾಡ್ತಾರೆ ಅಂದ್ರೆ ಅವ್ರ ಅನುಯಾಯಿಗಳು ಇವ್ರ ಅನುಯಾಯಿಗಳು ಫೈಟ್ ಮಾಡ್ತಾರೆ. ಇಬ್ಬರು ಅನುಯಾಯಿಗಳು ಫೈಟ್ ಮಾಡಿದ ನಂತರ ಯಾರ ಅನುಯಾಯಿಗಳು ಗೆಲ್ತಾರೋ ಆ ದೇವರು ಮುಂದಿನ ಕೆಲವು ವರ್ಷಗಳ ಕಾಲ ಇನ್ನೊಬ್ಬರ ಅನುಯಾಯಿಗಳು ಬಂದು ಗೆಲ್ಲುವವರೆಗೂ ಆ ದೇವರು ರೂಲ್ ಮಾಡ್ತಾರೆ. ಆ ದೇವರು ಗೆದ್ರು ಅಂತ. ಇನ್ನೊಂದು ಯಾವ್ದಾದ್ರು ಅನುಯಾಯಿಗಳು ಬಂದು, ಮತ್ತೊಂದು ದೇವರ ಅನುಯಾಯಿಗಳು ಬಂದು ಇವರನ್ನು ಸೋಲಿಸಿದ್ರೆ ಆ ದೇವರು ರೂಲ್ ಮಾಡ್ತಾರೆ. ಹೀಗೆ ಫೈನಲಿ ಗೆದ್ದು ಎಲ್ಲರನ್ನು ಸೋಲಿಸಿ ಆಧಿಪತ್ಯ ಸ್ಥಾಪಿಸಿದ್ದು ಪ್ರಾಫೆಟ್ ಪೈಗಂಬರ್ರಾಗಿದ್ದರಿಂದ, ಮೊಹಮ್ಮದ್ ಪೈಗಂಬರ್ರಾಗಿದ್ದರಿಂದ ಅಲ್ಲಾಹ್ ಅನ್ನುವಂತ ಅವರ ದೇವರೇನಿದೆ ಅದು ಫೈನಲಿ ಉಳ್ಕೊಳ್ತು. ಈ ದೇಶಕ್ಕೆ ಬಂದವರಿಗೆ ಪ್ರಾಬ್ಲಮ್ ಆಯ್ತು, ಯಾರ ಜೊತೆ ಫೈಟ್ ಮಾಡೋದು? ನೀವು ಉಡುಪಿಯ ಆವರಣಕ್ಕೆ ಬಂದ್ರೆ ಇಲ್ಲಿ ಕೃಷ್ಣ ಇದ್ದಾನೆ, ಇಲ್ಲಿ ಶಿವ ಇದ್ದಾನೆ, ಸ್ವಲ್ಪ ಮುಂದಕ್ಕೆ ಹೋದ್ರೆ ಶಕ್ತಿ ದೇವಸ್ಥಾನಗಳು ಕಂಡು ಬರ್ತವೆ, ಇಲ್ಲಿ ಗಣೇಶನ ದೇವಸ್ಥಾನಗಳಿವೆ. ಯಾವ ದೇವರ ಜೊತೆ ಫೈಟ್ ಮಾಡೋದು? ಮತ್ತೆ ಇಂಟ್ರೆಸ್ಟಿಂಗ್ಲಿ ಇಲ್ಲಿ ಯಾವುದೂ ಜನ ನನ್ನ ದೇವರು ಗಣೇಶ, ನಾನು ಕೃಷ್ಣನನ್ನು ಪೂಜಿಸುವವರೊಂದಿಗೆ ಫೈಟ್ ಮಾಡಿ ಗಣೇಶನನ್ನು ಗೆಲ್ಲಿಸ್ತೇನೆ ಅಂತ ಹೇಳೋದನ್ನು ಕೇಳಲೇ ಇಲ್ಲ. ಅವ್ರಿಗೆ ಟೆನ್ಷನ್ ಆಗ್ಬಿಡ್ತು. ನಮ್ ಗೆಲ್ಲಕ್ಕೆ ಅಂತ ಒಂದು ದೇವರು ಇಲ್ಲದೆ ಇರೋದ್ರಿಂದ ಎಲ್ಲಾ ದೇವರ ಮೂರ್ತಿಯನ್ನ ಬಂಧಿಸೋದೇ ಸರಿಯಾದ ಮಾರ್ಗ ಅಂತ ಅವರು ಭಾವಿಸಿದ್ರು. ಇತ್ತ ಕ್ರಿಶ್ಚಿಯನ್ರು ಭಾರತಕ್ಕೆ ಕಾಲಿಟ್ಟಾಗ ಅವರಿಗೂ ಇದೇ ಪ್ರಾಬ್ಲಮ್ ಆಯ್ತು. ಪ್ರಾಬ್ಲಮ್ ಏನಾಯ್ತು ಅಂತಂದ್ರೆ, ನಾವು ಅನ್ಕೊಳ್ಳುವಂತ ಯಾವ ರಿಲಿಜನ್ನ ಸ್ವರೂಪವೂ ಇಲ್ಲಿಲ್ಲ. ಈ ದೇಶದಲ್ಲಿ ಹಿಂದೂಯಿಸಂನ ಫಾಲೋ ಮಾಡ್ತಾ ಇರುವಂತ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ರಿಲಿಜನ್ನ ಯಾವುದೇ ನಿಯಮಗಳನ್ನ ಅನುಸರಿಸದೇ ಇರೋದ್ರಿಂದ ಅವ್ರು ಏನ್ ಶರ ಬರೆದ್ರು ಗೊತ್ತೇನು, ಇಲ್ಲಿ ರಿಲಿಜನ್ನ ಪರಿಕಲ್ಪನೆಯೇ ಇಲ್ಲ, ಅನಾಗರಿಕ ಜನಾಂಗ ಇಲ್ಲಿ ವಾಸವಾಗಿದೆ ಅಂತ ಬರೆದ್ರು. ಆದ್ರೆ ಅವ್ರಿಗೆ ಗೊತ್ತಿರಲಿಲ್ಲ, ಯಾವ ಜನಾಂಗವನ್ನ ಅನಾಗರಿಕ ಅಂತ ಕರೀತಾರೋ ಆ ಅನಾಗರಿಕ ಅಂತ ಅವರಿಂದ ಕರೆಸ್ಕೊಳ್ಳಲ್ಪಡ್ತಿದ್ದ ಜನಾಂಗ ಆತ್ಮವಸ್ತುವಿನ ವಿಚಾರದಲ್ಲಿ ಜಗತ್ತಿನ ಅಗ್ರಣಿಗಳಾಗಿ ಇಡೀ ಜಗತ್ತಿಗೆ ಮಾರ್ಗದರ್ಶನ ಮಾಡುವಷ್ಟು ಎತ್ತರಕ್ಕೆ ಬೆಳೆದಿದ್ರು ಅನ್ನುವಂತ ಸಾಮಾನ್ಯ ಪರಿಕಲ್ಪನೆಯೂ ಅವರಿಗೆ ಇರಲಿಲ್ಲ.
ಅದು ಸಹಜವಾಗಿ ಆಗುವಂತ ಸಂಗತಿ. ನಾನು ಸುಮ್ಮನೆ ಅನ್ಕೊಳ್ತಿರ್ತೀನಿ, ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗಿ ಅಥವಾ ನಾವೆಲ್ಲರೂ ನಮಾಜ್ ಮಾಡುವಂತ ಮಸೀದಿಗೆ ಹೋದರೆ ಪ್ರಾಮಾಣಿಕವಾಗಿ ಹೇಳಿದ ತಕ್ಷಣ ಏನ್ ಹುಡುಕ್ತಿವಿ ಗೊತ್ತಾ? ನಾವು ಇಲ್ಲಿ ಗರ್ಭಗುಡಿ ಎಲ್ಲಿದೆ ಅಂತ ಹುಡುಕ್ತಿವಿ. ಮೊದಲು ದೇವರಲ್ಲಿ ನಾವು ತಿಳ್ಕೊಂಡಿರೋದೇ ಹಂಗೆ. ಈ ಗರ್ಭಗುಡಿಯ ಹೊರಗೆ ಅರ್ಚಕರು ಎಲ್ಲಿ ಕೂತಿದ್ದಾರೆ ಅಂತ ಹುಡುಕ್ತಿವಿ. ನಮ್ಗೆ ಆಶ್ಚರ್ಯ ಅನ್ಸುತ್ತೆ, ಯಾವ ಕಡೆ ತಲೆಬಾಗಬೇಕು ಅನ್ನೋದೇ ಗೊತ್ತಾಗಲ್ವಲ್ಲ ಇಲ್ಲಿ ಅಂತ. ಎಲ್ಲ ಒಂದು 4 ಗೋಡೆಗಳು ಮಾತ್ರ ಕಾಣ್ತಾ ಇರುತ್ತೆ. ಇದು ನಮ್ಗೆ ಆಶ್ಚರ್ಯ ಅನ್ಸುವಂತ ಸಂಗತಿ. ಯಾಕೆಂದ್ರೆ ಅಲ್ಲಿ ದೇವರ ಮೂರ್ತಿ ಪರಿಕಲ್ಪನೆ ಇಲ್ಲ. ಆದ್ರೆ ನಾವು ಮಸೀದಿಗೆ ಹೋದಾಗ ಅವುಗಳನ್ನು ಹುಡುಕ್ತಿವಿ. ಯಾಕೆ ಅಂತಂದ್ರೆ ನಮ್ಮ ಪದ್ಧತಿ ಹಂಗಿರೋದ್ರಿಂದ, ನಮ್ಮ ದೃಷ್ಟಿಕೋನ ಹಂಗಿರೋದ್ರಿಂದ ಅದನ್ನು ನೋಡ್ತೀವಿ. ಇದೇ ದೃಷ್ಟಿಕೋನವನ್ನು ಹೊತ್ಕೊಂಡು ಪಶ್ಚಿಮದಿಂದ ಬಂದ ಕ್ರಿಶ್ಚಿಯನ್ರಿಗೆ ಇಲ್ಲಿ ಬಂದ್ರು, ಇಲ್ಲಿ ಚರ್ಚಿನ ತರ ಯಾವುದು ದೇವಸ್ಥಾನ ಅನ್ನಿಸ್ತವ್ರಿಗೆ. ಚರ್ಚಿನಲ್ಲಿ ಪಾದ್ರಿಗಳಿರ್ತಾರೆ, ಇಲ್ಲಿ ಯಾರು ಬ್ರಾಹ್ಮಣ ಪೂಜಾರಿಗಳು ಅಂತ ಅನ್ನಿಸ್ತವ್ರಿಗೆ. ನಮ್ಮ ದೇಶದಲ್ಲಿ ಶೋಷಣೆ ಮಾಡುವವರು ಯಾರು? ಪಾದ್ರಿಗಳು. ಇಲ್ಲಿ ಯಾರು ಹಾಗಿದ್ರೆ ಬ್ರಾಹ್ಮಣರು ಅಂತ ನಿಶ್ಚಯ ಮಾಡಿಬಿಟ್ರು. ಅವರೆಲ್ಲ ಸಾಹಿತ್ಯದಲ್ಲೂ ಆಮೇಲೆ ಬ್ರಾಹ್ಮಣರು ಶೋಷಕರಾಗಿದ್ದು ಹೆಂಗೆ ಅಂತಂದ್ರೆ, ತಮ್ಮ ಅವಧಾರಣೆಗಳನ್ನ ನಮ್ಮ ಮೇಲೆ ಹೇರೋ ಪ್ರಯತ್ನ ಮಾಡಿದ್ರಲ್ಲ, ಹೇರುವ ಪ್ರಯತ್ನ ಮಾಡಿದ್ಮೇಲೆ ಬ್ರಾಹ್ಮಣ ಶೋಷಕನಾಗಿದ್ದು. ಅಲ್ಲಿವರೆಗೂ ಬ್ರಾಹ್ಮಣ ಅಂದ್ರೆ ಏನು ಗೊತ್ತೇನು? ಎಲ್ಲವನ್ನೂ ಗಳಿಸುವ ತಾಕತ್ತಿದ್ದಾಗಲೂ ತ್ಯಾಗ ಮಾಡಿ ಬಡವನಂತೆ ಇರಲು ಇಚ್ಛೆ ಪಡುವಂತವನು ಬ್ರಾಹ್ಮಣ ಅಂತ. ಹೀಗಾಗಿ ಬ್ರಾಹ್ಮಣನ ವ್ಯಾಖ್ಯೆ ತುಂಬಾ ವಿಸ್ತಾರವಾಗಿತ್ತು. ಆವತ್ತಿನವರೆಗೂ ಅಥವಾ ಇವತ್ತಿನವರೆಗೂ ಯಾವ ಕಥೆಯನ್ನು ತೆಗೆದ್ರು ಒಂದು ಊರಿನಲ್ಲಿ ಬಡ ಬ್ರಾಹ್ಮಣನಿದ್ದ ಅಂತಲೇ ವಾಕ್ಯ ಶುರುವಾಗ್ತಿತ್ತು. ಯಾಕೆ ಅಂದ್ರೆ ಅವನು ಬಡತನವನ್ನ ಇಚ್ಛೆಯಿಂದ ಆವರಿಸಿಕೊಳ್ತಿದ್ದ. ಕೃಷ್ಣನೇ ಮಿತ್ರನಾಗಿದ್ದಾಗಲೂ ಕೂಡ ಸುಧಾಮನ ಬಡತನ ಹೇಳಲು ಸಾಧ್ಯವಿಲ್ಲದೆ ಇರುವಂತದ್ದು ಯಾವ ತರ ಇದ್ರು. ಆದರೆ ತಮ್ಮ ಅವಧಾರಣೆಗಳನ್ನ ನಮ್ಮ ಮೇಲೆ ಹೇರುವ ಪ್ರಯತ್ನ ಮಾಡಿದ್ರಿಂದ ನಮಗೆ ಗೊತ್ತಿಲ್ಲದಂತೆ ನಮ್ಮನ್ನ ಈ ಪರಿಯ ದೃಷ್ಟಿಕೋನದಿಂದ ಬ್ರಿಟಿಷರು ನೋಡ್ಲಿಕ್ಕೆ ಶುರು ಮಾಡಿದ್ರು. ಫೈನಲಿ ಅವರು ತಾವೇನ್ ಅನ್ಕೊಂಡಿದ್ರು ಅದನ್ನ ನಮ್ಗೆ ಹೇಳಲಿಕ್ಕೆ ಶುರು ಮಾಡಿದ್ರು. ಮಿತ್ರ, ನಿಮ್ಗೆ ಕೆಲವೊಂದು ಸಂಗತಿಗಳನ್ನ ನಾನು ಹೇಳಿದ್ರೆ ಅಚ್ಚರಿ ಆಗುತ್ತೆ. 1800ರ ದಶಕದಲ್ಲಿ ಆ ಹೊತ್ತಿನಲ್ಲಿ ಲಂಡನ್ನ ಹೌಸ್ ಆಫ್ ಕಾಮನ್ಸ್ ನಲ್ಲಿ ಚರ್ಚೆ. ನಮ್ದು ಹೆಂಗೆ ಲೋಕಸಭೆ ರಾಜ್ಯಸಭೆ ಇದೆಯೋ ಅವ್ರದ್ದು ಹೌಸ್ ಆಫ್ ಕಾಮನ್ಸ್ ಅಂತಿದೆ. ಆ ಹೌಸ್ ಆಫ್ ಕಾಮನ್ಸ್ ಅಲ್ಲಿ ವಿಲಿಯಂ ವಿಲ್ಬರ್ ಫೋರ್ಸ್ ಅಂತ ಒಬ್ಬ ಬ್ರಿಟಿಷ್ MP. ಆ ಬ್ರಿಟಿಷ್ MP ಯ ಕೆಲಸ ಏನು ಅಂತಂದ್ರೆ, ಅವನು ಏನ್ ಮಾಡಿದ ಅಂತಂದ್ರೆ, ಬ್ರಿಟಿಷರನ್ನ ಅಥವಾ ಕ್ರಿಶ್ಚಿಯನ್ರನ್ನ, ಬ್ರಿಟಿಷರು ಆ ಭಾಗದ ಕ್ರಿಶ್ಚಿಯನ್ರನ್ನ ಜಗತ್ತು ಹೇಗೆ ನೋಡಬೇಕು ಅನ್ನೋದಕ್ಕೊಂದು ಸ್ವರೂಪವನ್ನು ಕೊಟ್ಟವನು. ಅವನು ಹೌಸ್ ಆಫ್ ಕಾಮನ್ಸ್ ನಲ್ಲಿ ಚರ್ಚೆ ನಡೆಯೋಕ್ಕಿಂತ ಮುಂಚೆ ಎಲ್ಲ MP ಗಳಿಗೂ ಪತ್ರ ಬರೀತಾನೆ. ಪತ್ರ ಬರೆದು ಹೇಳ್ತಾನೆ, ಇವತ್ತು ಹಿಂದುತ್ವದ ಕುರಿತಂತೆ ನಾವು ಚರ್ಚೆ ಮಾಡಬೇಕಾಗಿದೆ, ಭಾರತದ ಕುರಿತಂತೆ ಚರ್ಚೆ ಮಾಡಬೇಕಾಗಿದೆ. ನನ್ನ ಕೆಲವು ಮಿತ್ರರು MP ಗಳು ಹಿಂದೂ ಧರ್ಮದ ಕುರಿತಂತೆ ಅಪಾರವಾದ ಗೌರವ ಉಳ್ಳವರಾಗ್ಬಿಟ್ಟಿದ್ದಾರೆ. ನಾವೇನಾದ್ರೂ ಬಲವಾಗಿ ಇವತ್ತಿನ ಚರ್ಚೆಯಲ್ಲಿ ಅದನ್ನ ಪ್ರತಿಭಟಿಸಲಿಲ್ಲ ಅಂತಂದ್ರೆ ಹಿಂದೂ ಧರ್ಮವನ್ನ ಸಮೂಲ ನಾಶ ಮಾಡೋದು ನಮ್ಮಿಂದ ಸಾಧ್ಯವಾಗೋದಿಲ್ಲ ಎನ್ನುವ ಅರ್ಥದ ಪತ್ರವನ್ನ ಎಲ್ಲ MP ಗಳಿಗೆ ಬರೀತಾನೆ. ಕೆಲವು MP ಗಳು ಮಾತನಾಡೋದನ್ನು ನೀವು ಕೇಳಬೇಕು. ಇದನ್ನ ಡಿಸ್ಪಾಲಿಯೇಷನ್ ಅಂಡ್ ಡಿಫೇಮಿಂಗ್ ಆಫ್ ಇಂಡಿಯಾ ಅನ್ನುವಂತ ಕೃತಿಯಲ್ಲಿ ಧರ್ಮಪಾಲ್ಜಿ ಅವರು ಸಂಕಲಿಸ್ತಾರೆ. ಆ ಇಡೀ ಭಾಷಣಗಳನ್ನು ಹಂಗಂಗೆ ಕೋಟ್ ಮಾಡ್ತಾರೆ. ನಾನು ಕೆಲವು ಸಾಲುಗಳನ್ನಷ್ಟೇ ನಿಮ್ಮ ಮುಂದೆ ಇಡ್ತೀನಿ. ರಾಬರ್ಟ್ ಓಲ್ಮೆ ಅನ್ನುವಂತ ಒಬ್ಬ ಬ್ರಿಟಿಷ್ MP ಹೌಸ್ ಆಫ್ ಕಾಮನ್ಸ್ ನಲ್ಲಿ ಏನ್ ಹೇಳ್ತಾನೆ ಅಂತಂದ್ರೆ, ಹಿಂದೂಗಳು ಮೋಸಗಾರರು, ದಗಾಕೋರರು ಅಂತಾನೆ. ಇಲ್ಲಿ ಯಾವತ್ತೂ ಬಂದೇ ಇಲ್ಲ ಹೇಳೋದು. ಹಾಲ್ವೆಲ್ ಅನ್ನುವಂತ ಒಬ್ಬ ಬ್ರಿಟಿಷ್ MP ಅವನು ಹೇಳ್ತಾನೆ, ಪ್ರಾಮಾಣಿಕತೆ ಮತ್ತು ವಿಶ್ವಾಸಗಳು ಅಂದ್ರೆ ಹಿಂದೂಗಳಿಗೆ ಗೊತ್ತೇ ಇಲ್ಲ ಅಂತ. ಅವ್ರ ಅವಧಾರಣೆ ಹೆಂಗಿತ್ತು ನೋಡಿ. ಮುಂದಿನವನು ಹೇಳ್ತಾನೆ, ರಾಬರ್ಟ್ ಕ್ಲೈವ್ ಹೇಳ್ತಾನೆ, ಹಿಂದೂಗಳಿಗೆ ಮಾತಿನ ಬದ್ಧತೆ ಇಲ್ಲ. ಜಾನ್ ಜಾಯೆ ಪರ್ ವಚನ್ ನ ಜಾಯೆ ಅಂತ ಹೇಳಿದ ರಾಷ್ಟ್ರ ಇದು. ತಂದೆ ತನ್ನ ಪತ್ನಿಗೆ ಕೊಟ್ಟ ಮಾತು ತಾನು ಕೊಟ್ಟ ಮಾತಲ್ಲ. ತಂದೆ ತನ್ನ ಪತ್ನಿಗೆ ಕೊಟ್ಟ ಮಾತು ನಡಿದೇ ಹೋಗಬಾರದು ಎನ್ನುವ ಕಾರಣಕ್ಕೋಸ್ಕರ ಸ್ವತಃ ತಾಯಿಯೇ ತಂದೆ ಸತ್ತರೂ ಚಿಂತೆ ಇಲ್ಲ, ನೀನ್ ರಾಜನಾಗಬೇಕು ಅಂತ ಹೇಳಿದಾಗಲೂ ಕೂಡ ತಾಯಿಯ ಮಾತನ್ನು ಕೂಡ ಧಿಕ್ಕರಿಸಿ ನನ್ನ ತಂದೆ ಕೊಟ್ಟ ಮಾತು ಯಾವತ್ತೂ ವ್ಯರ್ಥ ಆಗಬಾರದು ಅಂತ ಆ ಮಾತನ್ನು ಪಾಲಿಸಲಿಕ್ಕೆ ಕಾಡಿಗೆ ಹೋದ ರಾಮನ ವಂಶಜರು ನಾವು. ಮಾತಿನ ಬದ್ಧತೆಯೇ ಇಲ್ಲ ಹಿಂದೂಗಳಿಗೆ ಅಂತಾನೆ ರಾಬರ್ಟ್ ಕ್ಲೈವ್. ಹೇಳಿದವರು ಒಬ್ಬರಿಗಾದ್ರೂ ಬದ್ಧತೆ ಇತ್ತ? ಈ ನಾಡಿನಿಂದ ಲೂಟಿ ಮಾಡ್ಕೊಂಡು ಹೋದಂತ ಹಣದಲ್ಲಿ ಬದುಕು ನಡೆಸ್ತಾ ಇರೋರು ಈ ದೇಶದ ಕುರಿತಂತೆ ಆಡುವಂತ ಮಾತುಗಳು, ಈ ಧರ್ಮದ ಕುರಿತಂತೆ ಆಡುವ ಮಾತುಗಳು. ವಿಲಿಯಂ ಶೋರ್ ಹೇಳ್ತಾನೆ, ಚೆನ್ನಾಗಿದೆ ಇದು, ಸುಳ್ಳು, ಕಳ್ಳತನ, ಲೂಟಿ, ದಂಗೆ, ಕೊಲೆ ಇವು ಸಮಾಜದಿಂದ ಬಹಿಷ್ಕರಿಸಬಹುದಾದಷ್ಟು ದೊಡ್ಡ ಕ್ರೈಮ್ ಅಲ್ಲ ಭಾರತದಲ್ಲಿ ಅಂತ. ಅವನು ಯಾವ ದೇಶ ನೋಡ್ಕೊಂಡು ಬಂದೋ ದೇವರೇ ಬಲ್ಲ ಅಂತ ಅನ್ಸುತ್ತೆ ನಾನು. ವಿಲಿಯಂ ವಿಲ್ಬರ್ ಫೋರ್ಸ್ ಹೇಳ್ತಾನೆ,
ನಾಶ ಹೊಂದಿದ ತಳ ಮುಟ್ಟಿದ ಜನಾಂಗ ಇದು ಅಂತ. ಈ ಜನಾಂಗಕ್ಕಿಂತ ಸತ್ವವೇ ಇಲ್ಲ, ತಳ ಮುಟ್ಟಿದೆ ಅದು, ಇದಕ್ಕಿಂತ ಕೆಳಗೆ ಹೋಗ್ಲಿಕ್ಕೆ ಅವ್ರಿಗೆ ಸಾಧ್ಯವೇ ಇಲ್ಲ ಅಂತ ಹೇಳಿದ. ಅವನು ಹೇಳ್ತಾನೆ, ಹಿಂದೂಗಳು ತಮ್ಮ ಮೂರ್ಖತನದಿಂದಲೇ ಇವತ್ತು ಈ ಪರಿಯ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಅಂತ. ಯಾವುದು ಮೂರ್ಖತನ? ಆಕ್ರಮಣ ಮಾಡ್ಲಿಕ್ಕೆ ಅಂತ ಬಂದ ಮುಸಲ್ಮಾನ ಮೇಲ್ನೋಟಕ್ಕೆ ಕ್ಷಮೆ ಯಾಚಿಸಿದ ಮಾತ್ರಕ್ಕೆ ಅವನಿಗೆ ಅಭಯವನ್ನು ಕರುಣಿಸಿ ಯುದ್ಧ ಮಾಡೋದಿಲ್ಲ ಅವನೊಂದಿಗೆ ಅಂತ ಹೇಳಿದ್ದು ನಮ್ಮ ಮೂರ್ಖತನವ? ಅಥವಾ ಇವರುಗಳು ಎಷ್ಟು ಕ್ರೂರಿಗಳು ಅಂತ ಗೊತ್ತಿದ್ದಾಗ್ಲೂ ಕೂಡ ಇವನು ಮನಸ್ಸು ಪರಿವರ್ತನೆ ಆಗಬಹುದು ಇವತ್ತು ನಾಳೆಯೋ ಅನ್ನೋ ಕಾರಣಕ್ಕೆ ಕ್ಷಮಿಸಿ ಅವನನ್ನು ಕಳಿಸ್ಕೊಟ್ಟವಲ್ಲ, ಅದು ನಮ್ಮ ಮೂರ್ಖತನವ? ಈ ಮೂರ್ಖತನದ ಕಾರಣದಿಂದಾಗಲೇ ತಳಮುಟ್ಟಿದ ಜನಾಂಗ ಇದು ಅಂತ ಅವನು ಹೇಳ್ತಾನೆ. ಅದ್ರ ಆಶ್ಚರ್ಯ ಅಂದ್ರೆ ಮಿತ್ರರೇ, ಎಲ್ಲ ಎಂಪಿಗಳು ಹಿಂಗ್ ಮಾತಾಡ್ಲಿಲ್ಲ. ಕೆಲವು ಎಂಪಿಗಳು ಹಿಂದೂಗಳ ಕುರಿತಂತೆ ಹೆಂಗ್ ಮಾತಾಡ್ತಾರೆ ಅಂತಂದ್ರೆ, ಸರ್ ಹೆನ್ರಿ ಮಾಂಟೆಗೊಮೆರಿ ಹೇಳ್ತಾನೆ, ಭಾರತವನ್ನು ನೋಡಿದವನಾತ, ಹಿಂಗಾಗಿ ಅವನ ಮಾತುಗಳು ಎಷ್ಟು ಚೆನ್ನಾಗಿವೆ ಅಂತಂದ್ರೆ ಅವನು ಹೇಳ್ತಾನೆ, ಲಂಡನ್ ಒಂದರಲ್ಲಿಯೇ, ಲಂಡನ್ ಒಂದು ನಗರ ಅಷ್ಟೇ, ಲಂಡನ್ ಒಂದರಲ್ಲಿಯೇ ದಕ್ಷಿಣ ಭಾರತದ ಒಟ್ಟಾರೆ ಕ್ರೈಮ್ ಘಟನೆಗಳಿಗಿಂತ 150ರಿಂದ 200 ಪಟ್ಟು ಹೆಚ್ಚು ಕ್ರೈಮ್ಗಳಾಗ್ತವೆ ಎಂದ. ಇಡೀ ದಕ್ಷಿಣ ಭಾರತದಲ್ಲಿ ಎಷ್ಟು ಈ ತರದ ಘಟನೆಗಳು ನಡೀತಾವೋ, ಲೂಟಿ, ಕೊಲೆ, ದಂಗೆ, ಮೋಸ ಎಲ್ಲ, ಇದಕ್ಕಿಂತ 150-200 ಪಟ್ಟು ಹೆಚ್ಚು ಲಂಡನ್ ನಗರ ಒಂದರಲ್ಲೇ ಆಗುತ್ತೆ ಅಂತ ಮಾಂಟೆಗೊಮೆರಿ ಹೇಳಿದ್ದು. ಅವನೇ ಮುಂದೆ ಬರೆದು ಹೇಳ್ತಾನೆ, ಲಂಡನ್ ಒಂದರಲ್ಲಿಯೇ ಲೂಸ್ ವುಮನ್ ಎಷ್ಟಿದ್ದಾರೋ ನೀನು ಇಡೀ ದಕ್ಷಿಣ ಭಾರತದಲ್ಲಿ ಅಷ್ಟು ಜನರನ್ನು ನೋಡ್ಲಿಕ್ಕೆ ಸಿಗಲ್ಲ. ಲೂಸ್ ವುಮೆನ್ ಅಂತಂದ್ರೆ ದೇಹ ಮಾರಾಟಕ್ಕೆ ಇಟ್ಕೊಂಡವರು ಅಥವಾ ತಮ್ಮನ್ನು ತಾವು ನೀಚ ಕಾರ್ಯಕ್ಕೆ ಬಳಸ್ತಾ ಇರುವಂಥವ್ರು ಅಂತ ಹೆಣ್ಮಕ್ಳು ಆ ನಗರದಲ್ಲಿ ಎಷ್ಟಿದ್ದಾರೋ ಇಡೀ ದಕ್ಷಿಣ ಭಾರತದಲ್ಲಿ ನಿಮ್ಗೆ ಅಷ್ಟು ಕಾಣ್ಲಿಕ್ಕೆ ಸಿಗಲ್ಲ ಅಂತ ನಮ್ಮ ಧರ್ಮದ ಬಗ್ಗೆ, ನಮ್ಮ ಭಾರತದ ಬಗ್ಗೆ ಹೇಳುವಂಥ ಮಾತು. 18th ಸೆಂಚುರಿಯ ಚರ್ಚೆ ಇದು. ಪಿ ಮೂರ್ ಹೇಳ್ತಾನೆ, ಪಾವಿತ್ರ್ಯ ಮತ್ತು ಬುದ್ಧಿವಂತಿಕೆಯಲ್ಲಿ ಹಿಂದೂಗಳನ್ನ ಭಾರತೀಯರನ್ನ ಮೀರಿಸೋದು ಅಸಾಧ್ಯ ಅಂತ ಹೇಳ್ತಾನೆ. ಲುಶಿಂಗ್ಟನ್ ಹೇಳ್ತಾನೆ, ಸಾಹಿತ್ಯಗಳಲ್ಲಿ ಮೌಲ್ಯವಿಲ್ಲದೆ ಇಲ್ಲ ಅಂತ. ಈ ದೇಶಕ್ಕೆ ಬಂದಂತ ಪ್ರತಿಯೊಬ್ಬ ಬ್ರಿಟಿಷ್ ಅಧಿಕಾರಿಗಳು ಕೂಡ ಅಲ್ಲಿಗೆ ಹೋಗಿ ಮಾತನಾಡುವಾಗ ಏನೆಲ್ಲ ಮಾತನಾಡ್ತಿದ್ರು ಅಂತಂದ್ರೆ, ನೀವು ಯಾವಾಗ್ಲಾದ್ರೂ ಮೆಕಾಲೆಯ ಮಾತುಗಳನ್ನು ಕೇಳಬೇಕು. ನಮ್ಮ ಎಜುಕೇಶನ್ ಸ್ಟ್ರೀಮ್ ಅನ್ನು ನಿರ್ಮಾಣ ಮಾಡಿದವನು ಮೆಕಾಲೆ. ಆ ಮೆಕಾಲೆ ಏನ್ ಹೇಳ್ತಾನೆ ಅಂತಂದ್ರೆ, ಇಡೀ ಭಾರತದ ಸಾಹಿತ್ಯ, ಒಟ್ಟಾರೆ ಸಾಹಿತ್ಯ, ಶ್ರುತಿ ಸ್ಮೃತ್ಯಾದಿಗಳು, ಇತಿಹಾಸ ಪುರಾಣಾದಿಗಳು ಎಲ್ಲವನ್ನೂ ಸೇರಿಸಿ ನಮ್ಮ ಒಟ್ಟಾರೆ ಸಾಹಿತ್ಯವನ್ನ ಇಂಗ್ಲಿಷರ ಒಂದು ಶೆಲ್ಫಿಗೆ ತೂಕಕ್ಕೆ ಸಮಾನ ಅಲ್ಲ ಅದು ಅಂತ ಹೇಳ್ತಾನೆ. ಅವರ ಸಾಹಿತ್ಯ ಅತ್ಯಂತ ನಿಕೃಷ್ಟವಾದ್ದು ಅಂತ ನಮ್ಮನ್ನ ಬೈಯುವಂತ ಪ್ರಯತ್ನವನ್ನು ಅವನು ಮಾಡ್ತಾನೆ. ಆದರೆ ಲುಶಿಂಗ್ಟನ್ ಹೇಳ್ತಾರೆ, ಈ ದೇಶದ ಸಾಹಿತ್ಯ ಎಂಥದ್ದು ಅಂತಂದ್ರೆ, ಪ್ರತಿ 4 ಸಾಲಿಗೆ ಒಂದು ಮೌಲ್ಯ ಇಲ್ಲದೆ ಯಾವ ಸಾಹಿತ್ಯವೂ ಮುಗಿಯೋದಿಲ್ಲ ಅಂತ ಶ್ರೇಷ್ಠ ಸಾಹಿತ್ಯ ಹಿಂದೂಗಳದ್ದು, ಭಾರತದ್ದು ಅಂತ ಹೇಳ್ತಾರೆ ಅಂತ. ಮಿತ್ರ, ಇದು ಭಾರತದ ಕುರಿತಂತೆ ಅಲ್ಲಿನ ಎಂಪಿಗಳು ಹೇಳುವಂತ ಮಾತು. ದುರದೃಷ್ಟಕರ ಸಂಗತಿ ಏನು ಅಂತಂದ್ರೆ, ನಾವು ಏನ್ ಮಾಡಬೇಕು ಅನ್ನೋ ಪ್ರಶ್ನೆ ಬಂದಾಗ ಏನ್ ಮಾಡಬೇಕು ಅಂತಂದ್ರೆ, ಈ ಭಾರತವನ್ನ ಕ್ರಿಸ್ತೀಕರಣಗೊಳಿಸಬೇಕಾ ಅಂತ ಫೈನಲ್ ವೋಟಿಂಗಿಗೆ ಹೋದಾಗ 89 ಓಟು ಕ್ರಿಸ್ತೀಕರಣ ಮಾಡಬೇಕು ಅಂತ ಬಂತು, 36 ಓಟುಗಳು ಕ್ರಿಸ್ತೀಕರಣ ಮಾಡಬಾರದು ಅಂತ ಬಂತು. ಹೀಗಾಗಿ ಕ್ರಿಸ್ತೀಕರಣ ಮಾಡೋದಕ್ಕೆ ಏನೇನು ಬೇಕೋ ಅವೆಲ್ಲ ಪ್ರಯತ್ನಗಳನ್ನ ಅಲ್ಲಿಂದ ಆಚೆಗೆ ಶುರು ಮಾಡಿದ್ರು. ಆದ್ರೆ ನಾವಿದ್ದಿದ್ದು ಎಲ್ಲಿ ಅಂತಂದ್ರೆ, ಮೂಲ ಪುರುಷರಿದ್ದಾರಾ ಅನ್ನೋ ಪ್ರಶ್ನೆ. ಮೂಲ ಪುರುಷರಿದ್ದಾರಾ ಅನ್ನೋ ಪ್ರಶ್ನೆ ಬಂದಾಗ, ಈ ವಿಚಾರ ನಮ್ಮ ಎದುರುಗಡೆ ನಿಂತಾಗ ಹೆಮ್ಮೆಯಿಂದ ಹೇಳ್ಕೊಳ್ಳಿ, ಇದು ಪ್ಯೂರ್ ಸೈನ್ಸ್ ಆಗಿರೋದ್ರಿಂದ ಇದಕ್ಕೆ ಯಾರು ಮೂಲ ಪುರುಷರು ವ್ಯಕ್ತಿಯೊಬ್ಬ ಬೇಕಾಗಿಲ್ಲ. ಯಾವುದು ಪಾತ್ಸಿವೆಯೋ ಆ ಮೂಲ ಸೈನ್ಸನ್ನ ಸಾಕ್ಷಾತ್ಕರಿಸಿಕೊಳ್ಳಿಕ್ಕೆ ಬೇಕಾಗಿರುವಂತ ಮಾರ್ಗಗಳಿವೆಯೋ ಅದಕ್ಕೆ ಮಾತ್ರ ತಂದೆ ತಾಯಿ ಇರ್ಬೋದು, ಮೂಲ ಪುರುಷರಿರ್ಬೋದು. ಹಿಂದೂ ಧರ್ಮ ಅಂತ ಶ್ರೇಷ್ಠವಾಗಿರುವಂತ ಸಂಗತಿ ಅಂತ. ಇನ್ನು ಎರಡನೇದು, ಇದೇ ಮಾತನ್ನ ಕಂಟಿನ್ಯೂ ಮಾಡ್ತಾ ಚಿನ್ಮಯಾನಂದರು ಈ ಪ್ರಶ್ನೆ ಚಿನ್ಮಯಾನಂದರಿಗೆ ಕೇಳಿದ್ದು. ಎರಡನೇ ಪ್ರಶ್ನೆ ಚಿನ್ಮಯಾನಂದರು ಅವರಾಗೆ ಕೇಳ್ತಾರೆ, ನಿಂದು ಮೊದಲನೇ ಪ್ರಶ್ನೆ ಮುಗಿತಲ್ಲಮ್ಮ, ಎರಡನೇ ಪ್ರಶ್ನೆ ನೀನೇನು ಕೇಳ್ಬೋದು ಅಂತ ನಾನೇ ಹೇಳ್ತೀನಿ. ಹಿಂದೂ ಧರ್ಮದ ಮೂಲ ಗ್ರಂಥ ಯಾವುದು ಅಂತ ಪ್ರಶ್ನೆ ಕೇಳ್ತೀಯ ನೀನು. ಈ ಪ್ರಶ್ನೆಗೆ ನಾನು ಯಾವುದು ಇಲ್ಲ ಅಂತ ಉತ್ತರ ಕೊಡಲ್ಲ. ನಾನು ಹೇಳ್ತೀನಿ, ಒಂದು ಗ್ರಂಥ ಅಲ್ಲ, ಗ್ರಂಥಾಲಯವೇ ಹಿಂದೂ ಧರ್ಮದ ಪರವಾಗಿದೆ, ನಿನಗೆ ಸಾಧ್ಯವಾದರೆ ಹೋಗಿ ಅಲ್ಲಿರೋದನ್ನು ಹುಡುಕು ಅಂತ ಹೇಳ್ತೀನಿ ಅಂತ. ಏನ್ ಚಂದ ಇದೆ ಮಾತು. ಒಂದು ಗ್ರಂಥದಿಂದ ನನಗೂ ಬಹಳ ಬಾರಿ ಆಶ್ಚರ್ಯ ಅನ್ಸುತ್ತೆ. ಒಂದು ಗ್ರಂಥ ಮಾತ್ರದಿಂದ ಭಗವಂತನನ್ನ ಅಳಿಯೋದಕ್ಕೆ ಸಾಧ್ಯವಾಗಿ ಬಿಟ್ಟರೆ ಭಗವಂತ ಅಷ್ಟೇನಾ ಅಂತ ಯಾವತ್ತೂ ಅನ್ಸೋದಿಲ್ವಾ? ನಾನು ಯಾವಾಗಲೂ ಕೆಲವು ಪ್ರಶ್ನೆ ಕೇಳ್ತೀನಿ, ಪ್ರಶ್ನೆಗಳು ಗೊತ್ತಿರಲಿ. ಯಾಕೆ ಗೊತ್ತಿರಲಿ ಅಂತಂದ್ರೆ, ನಮ್ಮನ್ನ ಪ್ರಶ್ನೆ ಕೇಳುವವರಿಗೆ ಉತ್ತರಿಸೋದಷ್ಟೇ ಅಲ್ಲದೆ ಅವರಿಗೂ ಒಂದೆರಡು ಪ್ರಶ್ನೆ ನಾವು ಕೇಳಬೇಕಲ್ಲ.
ರಿಲಿಜನ್ನ ಪ್ರಕಾರ ಒಬ್ಬ ವ್ಯಕ್ತಿ ಬೇಕು, ಒಬ್ಬ ದೇವರು, ಅಕ್ಸೆಪ್ಟ್ ಮಾಡಿ ಆಯ್ತು, ಒಬ್ಬ ದೇವರು ಇರ್ತಾನೆ. ರಿಲಿಜನ್ನ ಪ್ರಕಾರ ಒಬ್ಬ ವ್ಯಕ್ತಿ ಬೇಕು. ಒಂದು ಪಂಥ ಹೇಳುತ್ತೆ ಈ ವ್ಯಕ್ತಿ ಯಾರನ್ನ ನಾವು ಒಪ್ತೀವೋ ಆತ ಭಗವಂತನ ಮಗ ಅಂತ. ನನಗೆ ಬರುವಂತ ನೆಕ್ಸ್ಟ್ ಪ್ರಶ್ನೆಯೇ, ಭಗವಂತನಿಗೆ ಆತ ಒಬ್ಬನೇ ಯಾಕೆ ಮಗ? ಉಳಿದವ್ರು ಯಾಕೆ ಮಕ್ಕಳಾಗ್ಲಿಲ್ಲ? ಆಯ್ತು, ಉಳಿದವರೆಲ್ಲ ಮಕ್ಕಳು ಅಂತಂದ್ರೆ ಭಗವಂತ ತನ್ನ ವಿಚಾರವನ್ನ ತನ್ನ ಒಬ್ಬ ಮಗನಿಗೆ ಮಾತ್ರ ಹೇಳಿದ್ಯಾಕೆ? ಉಳಿದವ್ರಿಗೆ ಯಾಕೆ ಹೇಳಲಿಲ್ಲ? ಕೇಳಬೇಕಾದ ಪ್ರಶ್ನೆ ತಾನೆ. ಇಷ್ಟೊಂದು ಪಾರ್ಶಿಯಾಲಿಟಿ ಮಾಡೋದ ಭಗವಂತ ಅಂತ. ಮಿತ್ರ, ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡ್ಲಿಕ್ಕೆ ಸುಲಭ ಸಾಧ್ಯ ಅಲ್ವೇ ಅಲ್ಲ ಅಂತ. ಈ ಪ್ರಶ್ನೆಗಳಿಗೆ ಅವ್ರು ಉತ್ತರ ಕೊಡ್ಲಿಕ್ಕೆ ಹೆಣಗಾಡಬೇಕು. ಯಾಕೆ ಅಂತಂದ್ರೆ ಭಗವಂತ ಪಾರ್ಶಿಯಾಲಿಟಿ ಮಾಡ್ತಾನೆ ಅಂತ ಆದ್ರೆ ಆ ಭಗವಂತನನ್ನು ಒಪ್ಪಿಕೊಳ್ಳೋದು ಹೆಂಗೆ? ಭಗವಂತ ಪಾರ್ಶಿಯಾಲಿಟಿ ಮಾಡ್ಲಿಲ್ಲ ಅಂತಾದ್ರೆ ಪ್ರವಾದಿಗಳ ಸಂತತಿ ಕೊನೆಯಾದದ್ದು ಹೆಂಗೆ? ಇವತ್ತಿಗೂ ಪ್ರವಾದಿಗಳು ಬರಬೇಕಲ್ಲ, ಯಾಕೆ ನಿಂತರು ಅನ್ನೋ ಪ್ರಶ್ನೆ ಕೇಳಬೇಕಲ್ಲ. ಕೇಳಬೇಕಾಗಿರುವಂತ ಪ್ರಶ್ನೆ ಇದು. ನಮ್ಮನ್ನ ಯಾರಾದ್ರೂ ಪ್ರಶ್ನೆ ಮಾಡುವಾಗ ಬರೀ ಉತ್ತರ ಅಷ್ಟೇ ಕೊಡದೆ ಅವರ ಅಸ್ಮಿತೆಯ ಕುರಿತಂತೆಯೂ ಒಂದು 4 ಪ್ರಶ್ನೆ ಕೇಳಬೇಕಾದಂತ ಅಗತ್ಯ ಇದೆ ಅಂತ. ಇನ್ 3ನೇ ಪ್ರಶ್ನೆ ಅವ್ರು ಹೇಳ್ತಾರೆ, ಒಂದು ಗ್ರಂಥ ಇರಬೇಕು. ಭಗವಂತ ಯಾಕೆ ಒಂದೇ ಗ್ರಂಥಕ್ಕೆ ಸೀಮಿತನಾದ? ಒಂದೋ ಅವನಿಗೆ ಹೇಳಿ ಮುಗಿದಿರಬೇಕು, ಅಥವಾ ಇನ್ನು ಹೇಳೋದು ಬೇಡ ಅಂತ ನೀವೇ ತಡೆದಿರ್ಬೇಕು ಅಂತ. ಭಗವಂತ ಇಷ್ಟು ವೀಕಾ? ಆದರೆ ನಮ್ದ್ರಲ್ಲಿ ಹೆಂಗಿದೆ ಅಂತಂದ್ರೆ ಮಿತ್ರರೇ, ಭಗವಂತನ ಚಿಂತನೆ ಮುಗಿದಿದ್ದೇ ಇಲ್ಲ. ನೀವು ಸುಮ್ಮನೆ ಯಾವುದಾದ್ರೂ ಒಂದು ಶಾಸ್ತ್ರ ಗ್ರಂಥವನ್ನು ತೆಗಿಬೇಕು. ಮೊದಲೊಂದು ಸೂತ್ರ ಇರುತ್ತೆ, ಆ ಸೂತ್ರಕ್ಕೊಂದು ಟೀಕೆ, ಅದಕ್ಕೊಂದು ಟಿಪ್ಪಣಿ. ಟೀಕೆ ಸೂತ್ರ ಅರ್ಥ ಆಗಲಿಲ್ಲ ಅಂತ ಟೀಕೆ ಬಂತು, ಆ ಟೀಕೆ ಅರ್ಥ ಮಾಡಿಸ್ಲಿಕ್ಕೆ ಅಂತ ಟಿಪ್ಪಣಿ ಬಂತು, ಆ ಟಿಪ್ಪಣಿ ಮೊದಲನೇದು ಅರ್ಥ ಆಗೋದಿಲ್ಲ, ಅದರಲ್ಲಿ ಸ್ವಲ್ಪ ಏನಾದರೂ ಇರ್ಬೋದು ಅಂತ 2ನೇ ಟಿಪ್ಪಣಿ, ಅದರಲ್ಲಿ ಸ್ವಲ್ಪ ವಿಸ್ತಾರ ಅಂತ 3ನೇ ಟಿಪ್ಪಣಿ, ಅದಕ್ಕೆ ಸ್ವಲ್ಪ ವಿಸ್ತಾರ ಅಂತ 4ನೇ ಟಿಪ್ಪಣಿ. 7-8 ಟಿಪ್ಪಣಿಗಳಿವೆ. ಕೆಲವು ಕಡೆ ಜಾಸ್ತಿನೂ ಇರ್ಬೋದು. ನಾನು ತಮಾಷೆಗೆ ಹೇಳ್ತಿದ್ದೆ, ಎಲ್ಲಿವರೆಗೂ ಆಗತ್ತೆ ಅಂತಂದ್ರೆ ಟಿಪ್ಪಣಿಗಳನ್ನು ಓದ್ತಾ ಓದ್ತಾ ಮೂಲ ಗ್ರಂಥ ಯಾವುದೋ ಒಂದು ಮರ್ತೆ ಹೋಗ್ಬಿಟ್ಟಿರುತ್ತೆ. ಟಿಪ್ಪಣಿಗಳು ಅಷ್ಟು ಮುಳುಗಿ ಹೋಗ್ಬಿಟ್ಟಿರ್ತಾರೆ. ಅಂದ್ರೆ ಭಗವಂತ ಎಷ್ಟು ವಿಸ್ತಾರವಾಗಿರುವಂತವನು ಅಂತಂದ್ರೆ ಒಂದು ಗ್ರಂಥಗಳಲ್ಲಿ ಮುಗಿಸಿ ಬಿಡಬಾರ್ದ ಅಂತವನಲ್ಲ. ಅವನು ಗ್ರಂಥದ ವ್ಯಾಪ್ತಿಗೆ ಒಳಪಡದ ವಿಸ್ತಾರವಾಗಿರುವಂತ ಸಂಗತಿ. ಅದೆಂಗ್ ಒಂದು ಗ್ರಂಥದಲ್ಲಿ ಕಟ್ಟಿಟ್ಬಿಟ್ರಿ? ನಿಮ್ ಭಗವಂತನ ವ್ಯಾಪ್ತಿ ಅಷ್ಟೇನಾ ಅಂತ ಕೇಳಿದ್ರೆ ಉತ್ತರಿಸ್ಲಿಕ್ಕೆ ಆಗತ್ತೇನು? ನಮ್ಮನ್ನ ನಡು ರಸ್ತೆಯಲ್ಲಿ ನಿಲ್ಲಿಸಿ ಪ್ರಶ್ನೆ ಮಾಡುವವರಿಗೆ 4 ಪ್ರಶ್ನೆ ನಾವು ಕೇಳಿದ್ರೆ ಖಂಡಿತವಾಗಿಯೂ ಇಲ್ಲ ಅಂತ. ಆದರೆ ಮಿತ್ರ, ಆಲೋಚನೆ ಮಾಡಿ, ನಮ್ಮ ಪುಸ್ತಕಗಳು ನಿರ್ಮಾಣಗೊಂಡಿದ್ದು ಹೇಗೆ ಅಂತಂದ್ರೆ ಆತ್ಮದ ಲಕ್ಷಣದ ವಿವರಣೆಯ ಕಾರಣಕ್ಕೋಸ್ಕರ ನಿರ್ಮಾಣಗೊಂಡಿತ್ತು. ನಾನು ಯಾರು ಅನ್ನುವ ಪ್ರಶ್ನೆಗಳ ಮೂಲಕ ನಮ್ಮ ಚರ್ಚೆ ಶುರುವಾಗತ್ತೆ. ನಾನು ಬಹಳ ಬಾರಿ ಹೇಳ್ತಿರ್ತೀನಿ, ನಂಗೆ ಬಹಳ ಸಂತೋಷ ಕೊಡುವಂತ ಸಂಗತಿ, ಜಗತ್ತಿನ ಅನೇಕ ತತ್ವಶಾಸ್ತ್ರಜ್ಞರಿಗೆ ನಾವು ದರ್ಶನಕಾರರು ಅಂತ ಕರಿಬಹುದು, ಅವ್ರು ಬರೀ ತತ್ವಶಾಸ್ತ್ರಜ್ಞ ಅಂತ ಕರ್ಕೊಳ್ತಾರೆ. ಅನೇಕ ತತ್ವಶಾಸ್ತ್ರಜ್ಞರಿಗೆ ಒಮ್ಮೆ ಭಾರತೀಯ ದರ್ಶನಗಳು ಸಿಕ್ಕ ನಂತರ ತಮ್ಮದೆಲ್ಲವೂ ಕೂಡ ಪೇಲ್ ಅನಿಸ್ಲಿಕ್ಕೆ ಶುರುವಾಗತ್ತೆ, ರುಚಿ ಇಲ್ಲ ಅದರಲ್ಲಿ ಅಂತ ಅನ್ಸುತ್ತೆ. ಹೀಗಾಗಿ ಈ ದೇಶ ಯಾರ್ಯಾರು ಈ ದೇಶದ ದರ್ಶನಗಳನ್ನ ಹತ್ತಿರಕ್ಕೆ ತಂದುಕೊಳ್ಳುವಂತ ಪ್ರಯತ್ನ ಮಾಡಿದ್ರೋ ಆಮೂಲಾಗ್ರವಾಗಿ ಬದಲಾದ್ರು ಅಂತ. ಈ ದೇಶದ ದರ್ಶನಗಳನ್ನ ಸ್ಪರ್ಶಮಣಿ ಅಂತ ಕರೆಯೋದಾದ್ರೆ ಯಾರ್ಯಾರಿಗೆ ಇದರ ಸಂಪರ್ಕ ಆಯ್ತೋ ಅವರೆಲ್ಲರೂ ಕೂಡ ಬಂಗಾರವಾಗಿಯೇ ಪರಿವರ್ತನೆಯಾದ್ರು, ಅನುಮಾನವೇ ಇಲ್ಲ. ನಾವೆಲ್ಲರೂ ಔರಂಗಜೇಬನ ಬಗ್ಗೆ ನಮ್ಮ ಪಠ್ಯ ಪುಸ್ತಕಗಳಲ್ಲಿ ಓದಿದ್ದೀವಿ. ಆದ್ರೆ ಯಾರಾದ್ರೂ ಕಾಲೇಜಿನ ಹುಡುಗರು ಕೇಳ್ಕೊಳ್ಳಿ, ಯಾವತ್ತಾದ್ರೂ ಔರಂಗಜೇಬನ ಸಹೋದರ ಒಬ್ಬ ಇದ್ದ, ಅವನ ಹೆಸರು ದಾರಾಶಿಕೋ ಅಂತ. ಯಾರಾದ್ರೂ ದಾರಾಶಿಕೋ ಬಗ್ಗೆ ಓದಿದ್ದೀರಾ ಅಂತ ಕೇಳಿ, ಯಾರೂ ಓದ್ಲಿಲ್ಲ ದಾರಾಶಿಕೋ ಬಗ್ಗೆ. ದಾರಾಶಿಕೋ ಯಾರು ಗೊತ್ತಾ? ಉಪನಿಷತ್ತುಗಳನ್ನ ಅಧ್ಯಯನ ಮಾಡಿ ಅದನ್ನ ಪರ್ಷಿಯನ್ ಭಾಷೆಗೆ ಅನುವಾದ ಮಾಡಿದವನು. ಸ್ವಾಮಿ ವಿವೇಕಾನಂದರು ಕೊಲಂಬೋದಿಂದ ಆಲ್ಮೋರಾದ ಪ್ರವಾಸದ ನಡುವೆ ಒಂದ್ಸಲ ಹೇಳ್ತಾರೆ, ದಾರಾಶಿಕೋ ಉಪನಿಷತ್ತನ್ನ ಪರ್ಷಿಯನ್ ಭಾಷೆಗೆ ಅನುವಾದ ಮಾಡಿದ, ಅದರ ಲೂಸ್ ಲ್ಯಾಟಿನ್ ಟ್ರಾನ್ಸ್ಲೇಷನ್ ಓದಿದ ಅನೇಕರು ದೊಡ್ಡ ದೊಡ್ಡ ಪಂಡಿತರಾಗಿ ಭಾರತೀಯ ಚಿಂತನೆಯನ್ನು ತಮ್ಮದಾಗಿಸಿಕೊಂಡ್ಬಿಟ್ರು ಅಂತ. ಶೋಪನೋವರ್ ಹೇಳ್ತಾನೆ, ಯಾವುದನ್ನ ಗ್ರೀಕ್ ಕಾಲದ ಅತ್ಯಂತ ಶ್ರೇಷ್ಠ ಕೊಡುಗೆ ಅಂತ ಹೇಳ್ತೀವೋ, ಉಪನಿಷತ್ ಕಾಲದ ಕೊಡುಗೆಗಳನ್ನ ಜನ ಅರಿತುಕೊಂಡ್ರೆ ಗ್ರೀಕ್ ಕಾಲದ ಕೊಡುಗೆಗಳು ಏನೂ ಅಲ್ಲ ಅನ್ನುವಷ್ಟು ಒಂದು ವೈಚಾರಿಕ ಚಿಂತನೆ ಜಗತ್ತನ್ನ ಆವರಿಸಿಕೊಳ್ಳುತ್ತೆ ಅಂತ ಶೋಪನೋವರು ಹೇಳ್ತಾನೆ ಉಪನಿಷತ್ತನ್ನು ಓದಿದ ನಂತರ. ನಮ್ಮ ಅಸ್ಮಿತೆಯ ಭಾಗ. ದುರದೃಷ್ಟವೇನು ಗೊತ್ತೇನು? ಈ ಚರ್ಚೆಗಳನ್ನ, ಈ ಚಿಂತನೆಗಳನ್ನ ನಮ್ಮ ಶಾಲಾ ಕಾಲೇಜುಗಳಲ್ಲಿ ಮಾಡಬೇಕು ಅಂತ ಯಾರು ಹೇಳದೇ ಇರೋದ್ರಿಂದ ಅವೆಲ್ಲವನ್ನು ದೂರ ಇಡಿಸ್ಬಿಟ್ಟಿದ್ದೀವಿ. ಅವೆಲ್ಲದ್ರ ಬಗ್ಗೆ ಚರ್ಚೆ ನಡೆಯಲ್ಲ. ಅವೆಲ್ಲವನ್ನು ಓದಬೇಕು ಅಂತ ನಮ್ಗೆ ಯಾವತ್ತೂ ಅನ್ಸೋದೇ ಇಲ್ಲ. ಯಾವ ಸಂಸ್ಕೃತ ಇವೆಲ್ಲವನ್ನು ಸಾರಭೂತವಾಗಿ ನಮಗೆ ಕಟ್ಟಿಕೊಡಬಲ್ಲದೋ ಆ ಸಂಸ್ಕೃತವನ್ನು ಓದ್ತೀರಾ ಅಂತ ಕೇಳಿದ್ರೆ ಇಟ್ ಬಿಕಮ್ಸ್ ಅ ಡೆಡ್ ಲ್ಯಾಂಗ್ವೇಜ್.
ಅದು ನಮ್ಮ ಕಣ್ಣೆದುರುಗಡೆ ಸತ್ತೋಗಿರುವಂಥ ಮೃತ ಭಾಷೆ ಅಂತ ಕರೆಯಲ್ಪಡುತ್ತೆ. ಮತ್ತು ಯಾರು ಸಂಸ್ಕೃತವನ್ನು ಅಧ್ಯಯನ ಮಾಡ್ತಾನೋ ಅವನನ್ನು ಕೆಲಸಕ್ಕೆ ಬಾರದವನ್ನಾಗಿ ನಾವು ನೋಡ್ತೀವಲ್ಲ, ಆ ನೋಡುವುದರ ಹಿಂದೆಯೇ ನಮ್ಮ ಮಾನಸಿಕತೆಯ ಮೇಲೆ ಆಗಿರುವಂಥ ಆಘಾತ ಎಂಥದ್ದು ಅಂತ ಅರ್ಥ ಆಗುತ್ತೆ. ಮುಸಲ್ಮಾನರು ಭಾರತಕ್ಕೆ ಬಂದವರು ಏನು ಮಾಡಿದ್ರು ಗೊತ್ತಾ? ಈ ದೇಶದಲ್ಲಿ ಹೊರಗೆ ಕಾಣುವಂಥ ಸಂಗತಿಗಳನ್ನು ಧ್ವಂಸ ಮಾಡುವಂಥ ಪ್ರಯತ್ನ ಮಾಡಿದರು. ದೇವಸ್ಥಾನಗಳನ್ನು ಭಂಜಿಸಿದ್ರು, ಮೂರ್ತಿಗಳನ್ನು ಒಡೆದಾಕಿದ್ರು, ಬುಚ್ಚಿಕನ್ನುಗಳು ಅಂತ ತಮ್ಮನ್ನು ತಾವೇ ಕರ್ಕೊಂಡ್ರು. ಆದರೆ ಭಾರತಕ್ಕೆ ಬಂದ ಕ್ರಿಶ್ಚಿಯನ್ರು ವ್ಯವಸ್ಥಿತವಾಗಿ ಪ್ಲಾನ್ ಮಾಡಿ ಏನು ಹೇಳಿದ್ರು ಅಂತಂದರೆ, ಈ ದೇಶವನ್ನು ಧ್ವಂಸ ಮಾಡಬೇಕು ಅಂತಂದರೆ ಬರೀ ಹೊರಗೆ ಕಾಣೋದನ್ನು ನಾಶ ಮಾಡಿದರೆ ಸಾಕಾಗಲ್ಲ, ಈ ದೇಶ ಜನರ ಬುದ್ಧಿಯನ್ನು ಹಿಡಿತಕ್ಕೆ ತೆಗೆದುಕೊಳ್ಬೇಕು ಅಂತ ಅವರ ಆಕ್ರಮಣ ಇತ್ತಲ್ಲ, ಅದು ವ್ಯವಸ್ಥಿತವಾಗಿರುವಂಥ ಬೌದ್ಧಿಕವಾದ ಆಕ್ರಮಣ. ನಾನು ನಿಮ್ಗೆ ಸುಮ್ಮನೆ ಉದಾಹರಣೆ ಕೊಡಬಲ್ಲೆ. ನೀವು ಹೊರಗೆ ನಿಂತು ನೋಡೋದಾದರೆ ಇಷ್ಟೆಲ್ಲ ಆಕ್ರಮಣದ ನಡುವೆ ಎಷ್ಟು ಚೆನ್ನಾಗಿ ವ್ಯವಸ್ಥಿತವಾಗಿ ಇವರು ಆಕ್ರಮಣ ನಡೀತು ಅಂತಂದ್ರೆ, ನಮ್ಮ ಎಲ್ಲ ಸಾಹಿತ್ಯಗಳನ್ನು ತಿರುಚಿದ್ರು. ಮ್ಯಾಕ್ಸ್ ಮುಲ್ಲರ್ ಥರದವ್ರನ್ನ ಕರ್ಕೊಂಡು ಬಂದ್ರು, ಉಪನಿಷತ್ತುಗಳಿಗೆ ವ್ಯಾಖ್ಯಾನ ಬರಿಬೇಕು ಅಂತಂದ್ರು. ಮ್ಯಾಕ್ಸ್ ಮುಲ್ಲರ್ ತನ್ನ ಸೋದರಿಗೆ ಬರೆದ ಒಂದು ಪತ್ರವನ್ನು ನಾನು ಓದಿದ್ದೀನಿ. ಈ ಪತ್ರವನ್ನ ಲೈಫ್ ಲಾಂಗ್ ಮಸ್ಕರೆಡಾರ್ ಮ್ಯಾಕ್ಸ್ ಮುಲ್ಲರ್ ಅಂತ ಹೇಳಿ ಒಂದು ಪುಸ್ತಕವನ್ನ ಬರೆದಿರುವಂತ ವ್ಯಕ್ತಿ ಆ ಪುಸ್ತಕದಲ್ಲಿ ಹೇಳ್ತಾರೆ, ತನ್ನ ಸೋದರಿಗೆ ಬರೆದ ಪತ್ರವೊಂದರಲ್ಲಿ ಅವನು ಹೇಳ್ತಾನೆ, ನಂಗೆ ನಿಜವಾಗ್ಲೂ ಸಂಸ್ಕೃತ ಬರಲ್ಲ, ಅವ್ರು ಕೊಟ್ಟಿರೋ ಸಾಹಿತ್ಯ ಸಿಕ್ಕಾಪಟ್ಟೆ ಟಫ್ ಇದೆ, ಅನುವಾದ ಮಾಡ್ಲಿಕ್ಕೆ ಸಿಕ್ಕಾಪಟ್ಟೆ ಟಫ್ ಇದೆ, ಆದ್ರೆ ನಾನು ಅನುವಾದ ಮಾಡ್ಲೇಬೇಕು. ಯಾಕೆ ಅಂತಂದ್ರೆ ಒಂದು ಪೇಜಿಗೆ 40 ಪೌಂಡ್ ನನಗೆ ಕೊಡ್ತಾರೆ, ಇಷ್ಟು ದುಡ್ಡು ಬೇರೆ ಎಲ್ಲಿ ನನಗೆ ಸಿಗ್ತಾ ಇತ್ತು, ಅದಕ್ಕೋಸ್ಕರ ಅನುವಾದ ಮಾಡ್ಲಿಕ್ಕೆ ಕೂತಿದ್ದೀನಿ ಅಂತ. ಮ್ಯಾಕ್ಸ್ ಮುಲ್ಲರ್ ನಮ್ಮ ಎಲ್ಲ ಬುದ್ಧಿವಂತರ ಪಾಲಿಗೆ ಋಷಿ ಸದೃಶ ವ್ಯಕ್ತಿ, ಆದ್ರೆ ಮ್ಯಾಕ್ಸ್ ಮುಲ್ಲರ್ ಹೆಂಗೆ ಹೇಳ್ತಾನೆ? ಇವ್ರನ್ನೆಲ್ಲ ಕರ್ಕೊಂಡು ಬಂದು ಈ ದೇಶದ ಸಾಹಿತ್ಯವನ್ನು ತಿರುಚುವ ಪ್ರಯತ್ನ ಮಾಡಿ ಈ ದೇಶದ ಜನರಿಗೆ ಏನ್ ಹೇಳಲಾಯ್ತು ಅಂತಂದ್ರೆ, ಯಾರಿದನ್ನು ಓದ್ತಾರೋ ಅವರು ಕೆಲಸಕ್ಕೆ ಬಾರದವರು ಅಂತ, ಯಾರು ಇದರಲ್ಲಿ ಏನು ಸತ್ವವಿಲ್ಲದ ಸಂಗತಿಗಳು ಇದರಲ್ಲಿವೆ ಅಂತ ಹೇಳುವಂತ ಪ್ರಯತ್ನವನ್ನು ಮಾಡಲಾಯ್ತು. ಮ್ಯಾಕ್ಸ್ ಮುಲ್ಲರ್ ಒಂದು ಮಾತನ್ನು ಬರಿತಾನೆ, ಏನ್ ಹೇಳ್ತಾನೆ ಅಂತಂದ್ರೆ, ನಾನು ಭಾರತೀಯ ಪರಂಪರೆಯ ವೃಕ್ಷವನ್ನ ಬುಡ ಸಮೇತ ಕಿತ್ತು ಆ ಬುಡವನ್ನ ಅವರಿಗೆ ತೋರಿಸ್ತಾ ಇದ್ದೀನಿ, ಈಗಲೂ ಅಲ್ಲಿ ಕ್ರಿಸ್ತನ ಬೆಳೆಯನ್ನ ಸರಿಯಾಗಿ ಬೆಳೆಸ್ತಿಲ್ಲ ಅಂತಂದ್ರೆ ಇದು ನನ್ನ ತಪ್ಪಲ್ಲ ಅಂತ ಮ್ಯಾಕ್ಸ್ ಮುಲ್ಲರ್ ಪತ್ರ ಬರೀತಾನೆ. ಏನರ್ಥ ಇದಕ್ಕೆಲ್ಲ? ದುರದೃಷ್ಟ ಏನು ಗೊತ್ತೇನು, ಬೇಸರದ ಸಂಗತಿ ಏನು ಗೊತ್ತೇನು, ಮ್ಯಾಕ್ಸ್ ಮುಲ್ಲರ್ ಪ್ರಭೃತಿಗಳು ಅವತ್ತೇನೋ ಮಾಡಿ ಹೋದ್ರು, ಆದರೆ ಇವತ್ತಿಗೂ ಈ ಪರಿಯ ಆಕ್ರಮಣ ನಮ್ಮ ಮೇಲೆ ನಡೀತಾನೆ ಇದೆ. ರೋಮಿಲಾ ಥಾಪರ್ ಅಂತ ಇವತ್ತಿನ ಇತಿಹಾಸಕಾರ್ತಿಯೊಬ್ರು, ಆಕೆ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿಯ ಪ್ರೊಫೆಸರ್. ಅಷ್ಟು ಹೇಳಿದ್ರೆ ಗೊತ್ತಾಗಬೇಕು ಯಾವ ಥರದವಳು ಆಕೆ ಅಂತ. ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿಯ ಪ್ರೊಫೆಸರ್ ಆಗಿದ್ದ ಆಕೆಯನ್ನ ರಿಟೈರ್ ಆದ ನಂತರವೂ ಕೂಡ ಹೈಯೆಸ್ಟ್ ಸ್ಯಾಲರಿ ಕೊಟ್ಟು ಅಲ್ಲಿ ಪ್ರೊಫೆಸರ್ ಆಫ್ ಎಮಿರೇಟಸ್ ಆ ಥರದಿನ ಒಂದು ಒಳ್ಳೆ ಸ್ಟೇಟಸ್ ಕೊಟ್ಟು ಕೂರಿಸ್ಕೊಂಡ್ರು, ಅಲ್ಲೇ ಕೂತ್ಕೊಳ್ಳಿ ಅಂತ. ಇತ್ತೀಚೆಗೆ ಆಕೆ ವಿಡಿಯೋ ಒಂದು ನೋಡ್ತಾ ಇದ್ದೆ ನಾನು. ಆ ವಿಡಿಯೋದಲ್ಲಿ ಆಕೆ ಮಾತಾಡ್ತಾ ಹೇಳ್ತಾಳೆ, ಭಾರತದಲ್ಲಿ ರಾಜ್ಯ ತ್ಯಾಗ ಮಾಡಬೇಕು, ನಾವು ಅಹಿಂಸೆಯನ್ನ ಮಾಡಬೇಕು ಎನ್ನುವಂತ ಪ್ರಕ್ರಿಯೆ ಆರಂಭವಾಗಿದ್ದೇ ಬುದ್ಧನ ಆಗಮನದ ನಂತರ. ನೆಕ್ಸ್ಟ್ ಸೆಂಟೆನ್ಸ್ ಬಹಳ ಚೆನ್ನಾಗಿದೆ, ಹಿಸ್ಟಾರಿಯನ್ ಹೇಳೋ ಮಾತಿದು, ಯಾರೋ ಐರೆಗೇರೆ ಓಡಾಡ್ತಾ ಇರೋ ಜನ ಹೇಳುವಂಥದ್ದಲ್ಲ. ನೆಕ್ಸ್ಟ್ ಸೆಂಟೆನ್ಸ್ ಏನು ಹೇಳ್ತಾಳೆ ಅಂತಂದ್ರೆ, ಯುಧಿಷ್ಠರ ರಾಜ್ಯ ತ್ಯಾಗ ಮಾಡುವ ಮಾತನ್ನ ಆಡ್ತಾನಲ್ಲ, ಅವನಿಗೆ ಪ್ರೇರಣೆ ಸಿಕ್ಕಿದ್ದು ಅಶೋಕನಿಂದ ಅಂತಾಳೆ. ಅರ್ಥ ಆಗ್ತಿದ್ಯಾ? ಅಶೋಕ ಯಾವಾಗಿದ್ದವನು, ಯುಧಿಷ್ಠಿರ ಯಾವಾಗಿದ್ದವನು, ಯಾವ ಕಾಲಘಟ್ಟ? ಹಂಗೆ ಯಾರಿಗೋ ಹೇಳಿದ್ದಕ್ಕೆ ಅವ್ರು ಹೇಳಿದ್ರು, ಬಹುಶಃ ಸೀರಿಯಲ್ನ ಯುಧಿಷ್ಠಿರ ಅಶೋಕನಿಂದ ಪ್ರೇರಣೆ ತಗೊಂಡಿರ್ಬೇಕು ಅಂತ ಆಕೆ ಹೇಳಿರ್ಬೇಕು, ಒರಿಜಿನಲ್ ಯುಧಿಷ್ಠಿರನ ಬಗ್ಗೆ ಅಲ್ಲ ಅಂತ. ಒಂದು ಚೂರು ನಾಚಿಕೆ ಬೇಡವಾ? 4 ಜನ ಹಿಸ್ಟಾರಿಯನ್ಗಳು ರಾಮ ಮಂದಿರದ ಕುರಿತಂತೆ ಬರೀತಾರೆ. ಆ ರಾಮ ಮಂದಿರದ ಕುರಿತಂತೆ ಏನ್ ಬರೀತಾರೆ ಅಂತಂದ್ರೆ, ಬಾಬ್ರಿ ಮಸೀದಿಯನ್ನ ರಾಮ ಮಂದಿರ ಕೆಡವಿ ಕಟ್ಟಿದ್ದಲ್ವೇ ಅಲ್ಲ, ಬಾಬ್ರಿ ಮಸೀದಿಯ ಕೆಳಗೆ ರಾಮ ಮಂದಿರದ ಯಾವ ಅವಶೇಷಗಳೂ ಇಲ್ಲ ಅಂತ ವಿಸ್ತಾರವಾಗಿ ಒಂದು ಥೀಸಿಸ್ ಬರೆದು ಕೊಡ್ತಾರೆ. ಸುದೀರ್ಘ ಕಾಲ ರಾಮ ಮಂದಿರದ ಚರ್ಚೆ ನ್ಯಾಯಾಲಯದಲ್ಲಿ ನಡೆಯುತ್ತೆ. ನ್ಯಾಯಾಲಯಕ್ಕೆ ಎದುರು ಪಾರ್ಟಿಯವರು ಇದೇ 4 ಥೀಸಿಸ್ ಅನ್ನ ಪ್ರೆಸೆಂಟ್ ಮಾಡ್ತಾರೆ. ಇತಿಹಾಸಕಾರ ಹೇಳೋದು ನೋಡಿ ಅಂತ. ಈ ಥೀಸಿಸ್ ನ ಆಧಾರದ ಮೇಲೆ ರಾಮ ಮಂದಿರ ಅಲ್ಲಿರ್ಲಿಲ್ಲ ಇರ್ಲಿಲ್ಲ ಅಂತ ಪದೇ ಪದೇ ನಡೆಯುತ್ತೆ. ಒಬ್ಬ ಜಡ್ಜಿಗೆ ಯಾಕೋ ಡೌಟ್ ಬರುತ್ತೆ. 4 ಜನರನ್ನು ಕೇಳ್ತಾರೆ, ಎಷ್ಟು ಜನ ಅಯೋಧ್ಯೆಗೆ ಭೇಟಿ ಕೊಟ್ಟಿದ್ದೀರಿ? 2 ಹೇಳ್ತಾರೆ, ನಾವು ಹೋಗ್ಲೇ ಇಲ್ಲ ಅಯೋಧ್ಯೆಗೆ ಅವತ್ತು. ಇನ್ನಿಬ್ರು ಹೇಳ್ತಾರೆ, ಟೂರಿಸ್ಟ್ ಆಗಿ ಹೋಗಿದ್ದೆ ಹೊರತು ಅಧ್ಯಯನದ ದೃಷ್ಟಿಯಿಂದ ಹೋಗ್ಲಿಲ್ಲ. ಕೊನೆಗೆ ಜಡ್ಜ್ ಸಹಜವಾಗಿ ಕೇಳ್ತಾರೆ, ಹೋಗ್ಲಿ ನೀವು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ವರದಿಯನ್ನು ಸ್ಟಡಿ ಮಾಡಿದ್ದೀರಾ? ಇಲ್ಲ, ನಾವು ಅದು ಯಾವುದನ್ನು ನೋಡ್ಲಿಲ್ಲ ಅಂತಾರೆ. ಮತ್ತೆ ಹೆಂಗ್ ಕೊಟ್ರಿ? ಇದು ನಮ್ಮ ದೃಷ್ಟಿಕೋನ ಬರದ್ವಿ ಅಷ್ಟೇ ಅಂತ.
ಇವರ ದೃಷ್ಟಿಕೋನದ ಆಧಾರದ ಮೇಲೆ ನಿರಂತರವಾಗಿ ರಾಮ ಮಂದಿರದ ಬಗ್ಗೆ ಚರ್ಚೆ ನಡೀತಲ್ಲ. ಕೊನೆಗೆ ಜಡ್ಜ್ ಬರೀತಾರೆ, ಇದನ್ನ ಕೇವಲ ದೃಷ್ಟಿಕೋನ ಅಂತ ಇಟ್ಕೊಳ್ಬೇಕೇ ಹೊರತು ಇದನ್ನ ಯಾವ ಕಾರಣಕ್ಕೂ ವೈಜ್ಞಾನಿಕ ತಥ್ಯಗಳು ಅಂತ ಬಳಸದೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಆಧಾರದ ಮೇಲೆ, ಅವರ ವರದಿಯ ಆಧಾರದ ಮೇಲೆ ಮುಂದಿನ ಚರ್ಚೆ ನಡಿಬೇಕು ಅಂತ ಹೇಳಿದ ಮೇಲೆ ಮುಂದಿನ ಚರ್ಚೆಗೆ ವೇಗ ಬಂದಿದ್ದು ಅಂತ. ಯಾವ ಪರಿ ಆಕ್ರಮಣ? ನಿರಂತರವಾಗಿ ನಡೆಯುವಂತ ಈ ತರದ ಆಕ್ರಮಣಗಳು ಎಷ್ಟು ಜೋರಾಗಿ ನಡೀತು ಅಂತಂದ್ರೆ ಈಗಲೂ ಕೂಡ ಅದನ್ನ ಭಿನ್ನ ಭಿನ್ನ ಸ್ವರೂಪಗಳಲ್ಲಿ ನಮ್ಗೆ ನೋಡ್ಲಿಕ್ಕೆ ಸಿಗತ್ತೆ. ಹೀಗಾಗಿ ಈ ಮೂಲ ಪುರುಷ ಮತ್ತು ಮೂಲ ಗ್ರಂಥದ ನಡುವೆ ಮೂರನೇದೊಂದು ಪ್ರಶ್ನೆ ಇದೆ. ಲಕ್ಷಣವನ್ನೇ ಉಲ್ಲೇಖ ಮಾಡೋದಾದ್ರೆ ಮಿತ್ರರೆ, ಭಾರತದ ಅಥವಾ ಹಿಂದೂ ಧರ್ಮದ ಒಂದು ಶ್ರೇಷ್ಠವಾಗಿರುವಂತಹ ಶಕ್ತಿ ಪುನರ್ಜನ್ಮ ಸಿದ್ಧಾಂತದ ಮೇಲೆ ನಂಬಿಕೆಯೂ ಕೂಡ ಹೌದು. ಪ್ರಾಬಬಲಿ ನನಗೆ ಗೊತ್ತಿರುವಂತೆ ಚಾರ್ವಾಕ ದರ್ಶನ ಒಂದು ಬಿಟ್ಟರೆ ಇನ್ನೆಲ್ಲರೂ ಕೂಡ ಪುನರ್ಜನ್ಮ ಸಿದ್ಧಾಂತವನ್ನ ಮುಲಾಜಿಲ್ಲದೆ ಒಪ್ಪಿಕೊಳ್ತಾರೆ. ಹೌದು, ನಾವೆಲ್ಲ ಮತ್ತೆ ಹುಟ್ಟುತ್ತೀವಿ ಅಂತ. ಪುನರ್ಜನ್ಮ ಸಿದ್ಧಾಂತದ ವೈಶಿಷ್ಟ್ಯ ಏನು ಅಂತಂದ್ರೆ, ನಾವೊಂದು ಆತ್ಮವಸ್ತು ಅದು ಸದಾಕಾಲ ಉಳಿಯುತ್ತೆ, ಜೀವಾತ್ಮ ಎಲ್ಲವನ್ನೂ ಅನುಭವಿಸ್ತಾನೆ ಎನ್ನುವಂಥ ಪರಿಕಲ್ಪನೆಯನ್ನು ಕಟ್ಟಿಕೊಡ್ತೀವಿ. ಆದರೆ ಮತ್ತೆ ಯೋಚನೆ ಮಾಡಿ, ಇವತ್ತಿನ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಹೋಗಿ 18 ಆಗಿರುವಂಥ ಒಬ್ಬ ತರುಣನ ನಡುವೆ ನೀವು ಜೀವಾತ್ಮ ಪರಮಾತ್ಮ ಅನ್ನೋ ಸಂಗತಿಯನ್ನ ತೆಗೆದ ತಕ್ಷಣ ಅವನು ಮೊದಲು ಮಾಡಬಹುದಾಗಿರುವಂಥ ಕೆಲಸ ನಿದ್ದೆ ಮಾತ್ರ ಅಂತ, ಮತ್ತೇನೂ ಇಲ್ಲ ಅಂತ. ಯಾವುದರ ಕುರಿತಂತೆ ಜಗತ್ತಿಗೆ ಹೇಳಬಲ್ಲಂತ ಸಾಮರ್ಥ್ಯವನ್ನ ಭಾರತ ಬೆಳೆಸ್ಕೊಳ್ಬೇಕಿತ್ತೋ ಅದನ್ನು ವ್ಯವಸ್ಥಿತವಾಗಿ ಧ್ವಂಸಗೊಳಿಸಲಾಯಿತು. ಒಂದು ಸುಂದರವಾದ ಕಥೆಯನ್ನು ಒಬ್ಬ ಸ್ವಾಮೀಜಿ ಹೇಳೋರು, ಬಹಳ ಸುಂದರವಾಗಿರುವಂತ ಕಥೆ. ಅವ್ರು ಎಷ್ಟು ಚೆನ್ನಾಗಿ ಇದನ್ನ ಭಾರತೀಯ ತತ್ವಶಾಸ್ತ್ರ ಇದನ್ನ ಪ್ರೆಸೆಂಟ್ ಮಾಡುತ್ತೆ ನೋಡಿ. ಜನಕ ಮಹಾರಾಜ ಮಲ್ಕೊಂಡಿದ್ದಾಗ ಒಂದು ಭಯಾನಕವಾದ ಕನಸು ಅವನಿಗೆ. ಜನಕನ ಕುರಿತಂತೆ ಹೇಳ್ತಾರೆ. ಮಲ್ಕೊಂಡಿದ್ದ ಜನಕ ಚೆನ್ನಾಗಿ ನಿದ್ದೆ ಬಂದಿತ್ತು. ಕನಸಿನಲ್ಲಿ ಪಕ್ಕದ ರಾಜ ಇವನ ಮೇಲೆ ದಾಳಿ ಮಾಡಿದ. ಅಚಾನಕ್ಕಾದ ದಾಳಿಯಿಂದಾಗಿ ಇವನ ಸೇನೆ ಸೋತೋಯ್ತು. ಸೋತೋದ ನಂತರ ಎಲ್ಲ ಸೈನಿಕರು ಎಲ್ಲರೂ ಶರಣಾಗತರಾದ್ರು. ಜನಕ ಒಬ್ಬನೇ ರಾಜ್ಯಭ್ರಷ್ಟನಾಗಿ ರಾತ್ರಿ ಎಲ್ಲ ನಡೆದು ತನ್ನ ರಾಜ್ಯದ ವ್ಯಾಪ್ತಿಯನ್ನ ದಾಟಿ ಹೋಗಬೇಕು, ಇಲ್ಲಾಂದ್ರೆ ಬಂಧಿತನಾಗ್ತೀನಿ ಅನ್ನುವಂತ ಧಾವಂತದಲ್ಲಿ ರಾತ್ರಿಯೆಲ್ಲ ನಡೆದು ಬೆಳಗಿನ ಜಾವ ಅಥವಾ ಮಧ್ಯಾಹ್ನದ ವೇಳೆಗೆ ಒಂದು ಗಡಿಯನ್ನ ದಾಟಿ ಮತ್ತೊಂದು ಭೂಭಾಗವನ್ನು ತಲುಪಿದ. ಅವನಿಗೆ ಸಮಾಧಾನ ಆಯ್ತು, ಈಗ ನನ್ನ ರಾಜ್ಯದಲ್ಲಿಲ್ಲ, ನಾನು ಬಚಾವಾಗ್ತೀನಿ ಅಂತ. ಅಷ್ಟೊತ್ತಿಗೆ ಸುಸ್ತಾಗ್ಬಿಟ್ಟಿದ್ನಂತೆ. ಕಥೆ ಅಷ್ಟೇ ಇದು. ಸುಸ್ತಾಗಿ ಇನ್ನೇನು ಸಾಯೋ ಸ್ಥಿತಿಯಲ್ಲಿದ್ದೀನಿ ಅನ್ನುವಾಗ ಅಲ್ಲೆಲ್ಲೋ ಒಂದ್ ಕಡೆ ಗಂಜಿ ಕೊಡ್ತಾ ಇರೋದು, ಸಾಲಲ್ಲಿ ನಿಂತವ್ರಿಗೆ ಗಂಜಿ ಆಗ್ತಾ ಇರೋದು ನೋಡಿದ್ನಂತೆ. ಜನಕ ಮಹಾರಾಜರಿಗೆ ಆನಂದ ಆಯ್ತು. ವಾಹ್, ನನಗೊಂದು ಗಂಜಿ ಸಿಗುತ್ತಲ್ಲ ಈಗ ಅಂತ ಲೈನಲ್ಲಿ ನಿಂತು ಗಂಜಿ ಹಾಕ್ತಾ ಇದ್ರಲ್ಲ, ಎಲ್ರಿಗೂ ಕೊಡ್ಲಾಯ್ತು. ಜನಕ ಮಹಾರಾಜರ ಸರದಿ ಬರೋ ವೇಳೆಗೆ ಗಂಜಿ ಖಾಲಿಯಾಗಿತ್ತು. ಕತೆ ಕೇಳಿಯೇ ಟೆನ್ಷನ್ ಆಗುತ್ತೆ ನಮ್ಗೆ, ಈ ತರ ಸ್ಥಿತಿ ಬಂದ್ರೆ ಹೆಂಗಪ್ಪ ಅಂತ. ಖಾಲಿಯಾಗಿತ್ತು. ಕೊನೆಗೆ ಅವ್ರನ್ನ ನೋಡಿದ ವ್ಯಕ್ತಿಗೆ ಇವರು ಜನಕ ಅಂತ ಹೆಂಗೆ ಗೊತ್ತಾಗ್ಬೇಕು? ಅವನೇನ್ ಮಾಡಿದ, ಆ ಪಾತ್ರೆಯನ್ನ ಕೆರೆದು ಇರೋ ಸ್ವಲ್ಪವನ್ನ ಒಂದು ಸಣ್ಣ ಬೌಲ್ನಲ್ಲೋ ಇದರಲ್ಲೋ ಹಾಕಿ ಕೊಟ್ಟ ಅವ್ರ ಕೈಯಲ್ಲಿ. ಅಷ್ಟಾದ್ರೂ ಸಿಕ್ತಲ್ಲ ಅಂತ ಖುಷಿಯಾಗಿ ಹಿಡ್ಕೊಳ್ಳೋ ವೇಳೆಗೆ ಮೇಲಿಂದ ಬಂದ ಹದ್ದು ಒಂದು ಅದನ್ನು ಉರುಳಿಸ್ತು. ಅದು ನೆಲದ ಮೇಲೆ ಬಿದ್ದೋಯ್ತು. ಬಿದ್ದೋದಾಗ ಜನಕ ಮಹಾರಾಜರು, ಅಯ್ಯಯ್ಯೋ ಇದು ಹೋಯ್ತಲ್ಲ, ನನ್ನ ರಾಜ್ಯ ಹೋಯ್ತು, ನನ್ನ ಹೆಂಡತಿ ಮಕ್ಕಳು ಹೋದ್ರು, ನನ್ನ ಆಸ್ತಿ ಪಾಸ್ತಿ ಹೋಯ್ತು, ಕೊನೆಗೆ ಗಂಜಿಯೂ ಹೋಯ್ತಲ್ಲ ಅಂತ ಜೋರಾಗಿ ಕೂಗ್ದ. ಸೇವಕರು ರೋಡ್ ಬಂದ್ರು, ಮಹಾರಾಜ ಏನಾಯ್ತು ಅಂತ. ಆಗ ಜನಕರಿಗೆ ಗೊತ್ತಾಯ್ತು, ಎಲ್ಲೂ ಹೋಗ್ಲಿಲ್ಲ, ಇಲ್ಲೇ ಇದ್ದೇನೆ ನಾನು ಅಂತ. ತಕ್ಷಣ ಮಹಾರಾಜರು ಕೇಳಿದ್ರಂತೆ ಬಹಳ ಅದ್ಭುತವಾಗಿರುವಂತ ಪ್ರಶ್ನೆ, ಯಾ ಓ ಸಚ್ ಯಾ ಏ ಸಚ್, ಅದು ಸತ್ಯವೋ ಇದು ಸತ್ಯವೋ ಅಂತ ಕೇಳಿದ್ರಂತೆ. ಪಾಪ ಕೆಲಸದವನಿಗೆ ಏನು ಅರ್ಥ ಆಗಬೇಕು, ಅವನೇನೋ ಆಗಿದೆ ಮಹಾರಾಜರಿಗೆ ಎಂದ. ಅವನು ಹೆಂಡತಿ ಓಡಿ ಬಂದ್ಲು. ಹೆಂಡತಿ ಕೇಳಿದ, ಯಾ ಏ ಸಚ್ ಯಾ ಓ ಸಚ್, ಇದು ಸತ್ಯವೋ ಅದು ಸತ್ಯವೋ. ಆಕೆಗೂ ಏನೂ ಗೊತ್ತಾಗ್ಲಿಲ್ಲ. ಕೊನೆಗೆ ರಾಜ ಸಿಕ್ಕವ್ರ ಹತ್ರ ಇದನ್ನೇ ಕೇಳ್ತಿದ್ದ, ಇದು ಸತ್ಯವೋ ಅದು ಸತ್ಯವೋ. ಅದು ಸತ್ಯ ಅಂತಂದ್ರೆ ಅವ್ರು ಹೇಳ್ಬೇಕು ಯಾಕೆ ಅಂತ, ಇದು ಸತ್ಯ ಅಂದ್ರೆ ಹೇಳ್ಬೇಕು ಯಾಕೆ ಅಂತ. ರಾಜ ಇನ್ನೇನೂ ಹೇಳ್ತಿಲ್ಲ, ಬರೀ ಇದು ಸತ್ಯವೋ ಅದು ಸತ್ಯವೋ ಅಂತ ಮಾತ್ರ ಕೇಳ್ತಿದ್ದಾನೆ. ಇಡೀ 3-4 ದಿನಗಳಲ್ಲೂ ಇದೇ ಚರ್ಚೆ, ಊರಿನಲ್ಲೆಲ್ಲ ಇದೇ ಚರ್ಚೆ, ಇದು ಸತ್ಯವೋ ಅದು ಸತ್ಯವೋ, ಇದು ಸತ್ಯವೋ ಅದು ಸತ್ಯವೋ. ಕೊನೆಗೆ ಅಷ್ಟಾವಕ್ರ ಮುನಿಗಳಿಗೆ ಗೊತ್ತಾಯ್ತು ರಾಜನಿಗೆ ಕಷ್ಟ ಆಗತ್ತೆ ಇನ್ಮೇಲೆ ಅಂತ. ತಾವೇ ಬಂದರಂತೆ ಆಸ್ಥಾನಕ್ಕೆ. ಬಂದ ತಕ್ಷಣ ರಾಜ ಕೇಳಿದ, ಇದು ಸತ್ಯವೋ ಅದು ಸತ್ಯವೋ? ಅಷ್ಟಾವಕ್ರ ಮುನಿಗಳು ಹೇಳಿದ್ರಂತೆ, ಮಹಾರಾಜ ಎರಡೂ ಸುಳ್ಳು, ನೀನು ಮಾತ್ರ ಸತ್ಯ ಅಂದ್ರಂತೆ. ರಾಜ ಈಗ ಕೇಳಬೇಕಲ್ಲ ಯಾಕೆ ಅಂತ, ಹೆಂಗೆ ಅಂತ ಕೇಳಿದ. ಅಷ್ಟಾವಕ್ರ ಮುನಿಗಳು ಕೇಳಿದ್ರಂತೆ, ಇಲ್ಲಿ ಯಾರ್ಯಾರಿದ್ರೋ ಅವರೆಲ್ಲ ಅಲ್ಲಿದ್ರ? ಇಲ್ಲ. ಈಗ ನೀನು ಕಣ್ಣು ಬಿಟ್ಟ ಮೇಲೆ ಇಲ್ಲೆಲ್ಲ ಇದ್ದಾರಾ? ಹೌದು. ಇಲ್ಲೂ ಇದ್ದವನ್ ನೀನೆ,
ಅಲ್ಲೂ ಇದ್ದವನ್ ನೀನೆ, ಅನುಭವಿಸ್ತಾ ಇದ್ದವನ್ ನೀನು ಒಬ್ಬನಾಗಿದ್ರಿಂದ ಅನುಭವಿಸಿದ ನೀನು ಮಾತ್ರ ಸತ್ಯ, ಉಳಿದಿದ್ದೆಲ್ಲವೂ ಸುಳ್ಳು ಅಂತ ಅವ್ರು ಹೇಳಿದ್ರು. ಆಗ ಜೀವಾತ್ಮದ ಚಿಂತನೆಯ ಅರಿವಾಯ್ತು ಅಂತ. ಏನ್ ಸುಂದರವಾದ ಪರಿಕಲ್ಪನೆ ಅದು. ಅನುಭವ ಜೀವಾತ್ಮ ಮಾಡಿಕೊಳ್ಳತ್ತೆ. ನಮ್ಮ ಮನಸ್ಸು ಬುದ್ಧಿಯ ಮೂಲಕ ತಾನು ಎಲ್ಲವನ್ನು ಗ್ರಹಿಸುವಂತ ಪ್ರಯತ್ನವನ್ನು ಮಾಡಿ ಜ್ಞಾನದ ಅಧಿಗ್ರಹಣ ಕೇಂದ್ರವಾಗಿರೋದ್ರಿಂದ ಎಲ್ಲವನ್ನೂ ತನ್ನದಾಗಿ ಸ್ವೀಕರಿಸುತ್ತೆ. ಭಾರತ ಇಂಥ ಚರ್ಚೆಯನ್ನು ಮಾಡ್ತು. ಈ ಚರ್ಚೆ ಏನ್ ಮಾಡ್ತಾ ಹೇಳ್ತು, ಜೀವ ಬಿಟ್ಟೋಯ್ತು ದೇಹವನ್ನ ಅಂತಂದ್ರೆ ದೇಹ ಶವವಾಯ್ತು, ಆದ್ರೆ ಬಿಟ್ಟೋದ ಜೀವ ಇನ್ನೊಂದು ದೇಹದ ಮೂಲಕ ಮರಳತ್ತೆ ಎನ್ನುವ ಅರ್ಥವನ್ನ ಭಾರತ ಕಟ್ಟಿಕೊಟ್ಟಿದ್ರಿಂದ ಅನೇಕ ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿಕ್ಕೆ ನಮ್ಮ ಹತ್ರ ಸಾಧ್ಯವಾಯಿತು. ಇದು ನಮ್ಮ ಅಸ್ಮಿತೆಯ ಸಂಗತಿ. ಇದು ಆದ್ರೂ ಪ್ರಶ್ನೆ ಕೇಳೋರು ಬಂದ್ರೆ ದಯಮಾಡಿ ಸುಮ್ಮನೆ ಪ್ರಶ್ನೆ ಕೇಳಿ. ಹುಟ್ಟಿದ ಮಗು ಇದ್ದಕ್ಕಿದ್ದಂತೆ ಹಾಡು ಹೇಳಲಿಕ್ಕೆ ಶುರು ಮಾಡುತ್ತೆ. ಪ್ರಾಬಬಲಿ 5 ವರ್ಷಕ್ಕೆ 6 ವರ್ಷಕ್ಕೆ ಸಂಗೀತನೇ ಕಲ್ತಿರಲ್ಲ, ಸುಂದರವಾಗಿ ಹಾಡತ್ತೆ. ಹೆಂಗೆ? ದರ್ಶನಗಳಲ್ಲಿ ಹೇಳ್ತಾರಲ್ಲ, ಹುಟ್ಟಿದ ಮಗು ತಾಯಿಯ ಮೊಲೆಯನ್ನ ಮೊದಲನೇ ದಿನವೇ ಕುಡಿಯುತ್ತೆ. 2ನೇ ದಿನ ಮೊಲೆ ಕುಡಿಯುತ್ತೆ ಅಂದ್ರೆ ಮೊದಲನೇ ದಿನದ ಅನುಭವ ಅಂತ ಹೇಳ್ಬೋದು. ಮೊದಲನೇ ದಿನವೇ ತಾಯಿಯ ಎದೆ ಹಾಲನ್ನ ಕುಡಿಬೇಕು ಅಂತ ಅದಕ್ಕೆ ಹೇಳಿಕೊಟ್ಟಿದ್ಯಾರು? ಎಲ್ಲಿತ್ತು ಸಂಸ್ಕಾರ? ಈ ಚಿಂತನೆಗಳೇನು ಅಡಗಿದ್ವಲ್ಲ ಒಳಗೆ. ನೀವು ಮಾನವರ ಕಥೆ ಬಿಡಿ, ನೀವು ಸ್ವಲ್ಪ ಆಳಕ್ಕೆ ಹೋದ್ರೆ ಹೊರಗಡೆ ಇರುವಂತ ಒಂದು ಕರು ದನದ ಕೆಚ್ಚಲಿಗೆ ಬಾಯಿ ಹಾಕಿ ಹಾಲು ಕುಡಿಬೇಕಾದಾಗ ಅದು ಹೆಂಗ್ ಕುಡಿಯುತ್ತೆ? ಮೊದಲನೇ ದಿನವೇ ಅದಕ್ಕೆ ಹೇಳ್ಕೊಟ್ಟಿದ್ಯಾರು? ಯಾರು ಕರ್ಕೊಂಡು ಹೋಗ್ಬಿಟ್ರು ಅದ್ರ ಕೆಚ್ಚಲಿನ ಹತ್ರ? ಅದಕ್ಕೆ ಹೆಂಗ್ ಗೊತ್ತಾಯ್ತು? ಈ ಸಂಸ್ಕಾರ ಎಲ್ಲಿತ್ತು ಎನ್ನುವ ಪ್ರಶ್ನೆಗೆ ಜಗತ್ತಿನ ಯಾವ ಮತಪಂಥಗಳು ಉತ್ತರಿಸಲಾರವು. ಉತ್ತರ ಕೊಡಬಹುದಾಗಿರುವಂತ ಏಕೈಕ ಧರ್ಮ ಅಂತ ಯಾವ್ದಾದ್ರು ಇದ್ರೆ ಅದು ನಮ್ಮ ಹಿಂದೂ ಧರ್ಮ ಮಾತ್ರ. ಅದಕ್ಕೆ ಹೆಮ್ಮೆಯಿಂದ ಹೇಳ್ಕೊಳ್ಳಿ, ನಾನು ಹಿಂದೂ ಅಂತ ಹೇಳೋದು ಅಂತ. ಮಿತ್ರ, ತುಂಬಾ ಸೂಕ್ಷ್ಮವಾದ ಸಂಗತಿಗಳನ್ನು ಟಚ್ ಮಾಡುವಂತ ಪ್ರಯತ್ನ ಮಾಡಿದ್ದೀನಿ ಅಷ್ಟೇ. ಇನ್ನು ಸ್ಥೂಲವಾಗಿಯೂ ಅನೇಕ ನೀವು ಯಾವುದೇ ಪ್ರಶ್ನೆಗಳನ್ನು ತಂದಾಗ್ಲೂ ಕೂಡ ಹಿಂದೂ ಧರ್ಮ 4 ಆಶ್ರಮಗಳನ್ನ ಮಾತನಾಡುತ್ತೆ: ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ಈ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಯಾಕೆ ಅಂತಂದ್ರೆ ಶುರುವಾದಾಗ್ಲಿಂದ ಕೊನೆಯವರೆಗೂ ಭಗವಂತನನ್ನ ಸಾಕ್ಷಾತ್ಕರಿಸಿಕೊಳ್ಳುವಂತ, ಜೀವಾತ್ಮ ಪರಮಾತ್ಮನ ಸಾನ್ನಿಧ್ಯವನ್ನ ಮಾಡಿಸಿಕೊಡುವಂತ ಪ್ರಯತ್ನ ಮಾಡುವುದೇ ಅಷ್ಟೇ. ನೀವು 4 ಪುರುಷಾರ್ಥಗಳನ್ನು ಹೇಳಿ, ಧರ್ಮ, ಅರ್ಥ, ಕಾಮ, ಮೋಕ್ಷ ಏನಿದು ಅಂತ ಕೇಳಿದ್ರೆ ಅಲ್ಟಿಮೇಟ್ಲಿ ಮೋಕ್ಷ. ಎಲ್ಲ ಉದ್ದೇಶವೂ ಕೂಡ ಅತ್ತ ನಡೆಯುವಂತದ್ದೇ. ಒಂದೇ ಉದ್ದೇಶಕ್ಕೋಸ್ಕರ ಎಲ್ಲವನ್ನೂ ಜೋಡಿಸಿ ಕೊಡಲಾಗಿದೆಯಲ್ಲ, ಅದು ನಮ್ಮ ಧರ್ಮದ ವೈಶಿಷ್ಟ್ಯ ಅಂತ. ನಾನು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳೋದಾದ್ರೆ, ನನ್ನ ಧರ್ಮವೇ ನನಗೆ ಹೇಳ್ಕೊಟ್ಟಿದ್ದು. ಯಾವನಾದ್ರೂ ಈ ಕುರಿತಂತೆ ಮಾತನಾಡಿದರೆ ಕೇಳಿ. ನಮಗೆಲ್ಲ ಬೋಧಿಸ್ತಾರಲ್ಲ, ಹಿಂದೂ ಧರ್ಮದಲ್ಲಿ ಸೇವೆ ಗೊತ್ತಿರಲಿಲ್ಲ, ಹಿಂದೂ ಧರ್ಮದಲ್ಲಿ ಇತರರ ಬಗ್ಗೆ ಗೌರವ ಆದರ ಗೊತ್ತಿರಲಿಲ್ಲ, ಪ್ರೇಮ ಅನ್ನೋದು ಜಗತ್ತೇನಾದ್ರೂ ಕಲ್ತಿದ್ರೆ ಜೀಸಸ್ ಕ್ರೈಸ್ಟ್ನಿಂದ ಅಂತ ಹೇಳ್ತಾರಲ್ಲ. ಕೃಷ್ಣನಿಗೋಸ್ಕರ ಸರ್ವಸ್ವವನ್ನು ಸಮರ್ಪಿಸಿದ ಗೋಪಿಯರ ಪ್ರೇಮಕ್ಕೆ ಮಿಗಿಲಾಗಿ ಜಗತ್ತಿನ ಯಾವುದಾದ್ರೂ ಪ್ರೇಮದ ಉಲ್ಲೇಖ ಇದೆಯೇನ್ರಿ? ರಾಧೆಯ ಪ್ರೇಮ ಎಂಥದ್ದು? ನಾನು ಇತ್ತೀಚೆಗೆ ಓದ್ತಾ ಭಾವುಕನಾಗ್ಬಿಟ್ಟಿದ್ದೆ. ಗೋಪಿಯರು ಬರ್ತಾರಲ್ಲ ಕೃಷ್ಣನನ್ನು ನೋಡ್ಲಿಕ್ಕೆ ಅಂತ. ಕೃಷ್ಣ ಬಿಟ್ಟು ಹೋಗಿ ದ್ವಾರಕೆಗೆ ಬಂದ ನಂತರ ನೋಡ್ಲಿಕ್ಕೆ ಬಂದ್ರಂತ. ನೋಡ್ಲಿಕ್ಕೆ ಬಂದಾಗ ಇಲ್ಲಿದ್ದ ಕೃಷ್ಣ ಬೇರೆ, ಅವನು ಗೋವಳರ ಬಾಲಕನಾಗಿ ಕಾಣ್ತಾ ಇದ್ದವನು. ಅಲ್ಲಿ ಹೋದ ಕೃಷ್ಣ ಸ್ವಲ್ಪ ರಾಜರ ಶೈಲಿ ಅಲ್ಲ, ಅವನು ಸ್ವಲ್ಪ ಬಟ್ಟೆ ಎಲ್ಲ ಚಂದ ಹಾಕೊಂಡಿದ್ದ, ಚೆನ್ನಾಗಿ ಕಾಣ್ತಾ ಇದ್ದ. ಈ ಗೋಪಿಯರು ಕಣ್ಣೆತ್ತಿಯೂ ನೋಡ್ಲಿಲ್ಲಂತೆ ಅವನನ್ನ. ಯಾಕೆ ನೋಡ್ಲಿಲ್ಲ ಅಂತಂದ್ರೆ ಪಕ್ಕದವ್ರಿಗೆ ಹೇಳ್ತಾರಂತೆ, ಇವನು ಯಾರೋ ತನ್ನನ್ನು ತಾನು ಕೃಷ್ಣ ಅಂತ ಹೇಳಿ ನಿಂತ್ಕೊಂಡ್ಬಿಟ್ಟಿದ್ದಾನೆ, ಇವನನ್ನು ನೋಡ್ತಾ ನೋಡ್ತಾ ನಮ್ಮ ಕೃಷ್ಣನನ್ನು ಮರೆತೋಗ್ಬಾರ್ದಪ್ಪ, ನಾವು ಅವನನ್ನು ನೋಡದೇ ಇಲ್ಲ ನಾವು ಅಂತ. ಏನು ಶುದ್ಧ ಹೃದಯ, ಏನ್ ಪ್ರೇಮ ಅದು! ಆ ಪ್ರೇಮಕ್ಕೆ ಬೆಲೆ ಕಟ್ಟೋದು ಸಾಧ್ಯ ಇದೆಯೇನು? ಪ್ರೇಮ ಅನ್ನೋದು ವೆಸ್ಟ್ ಇಂದ ಇಂಪೋರ್ಟೆಡ್ ಅಂತ ತಿಳ್ಕೊಂಡಿದ್ದೀರೇನು? ಸೇವೆ ಅನ್ನೋದು ಇಂಪೋರ್ಟೆಡ್ ಅಂತ ಹೇಳ್ತಾರೆ. ಯಾವ ಸೇವೆಯ ಮಾತನಾಡೋದು? ಕೃಷ್ಣನನ್ನೇ ಉಲ್ಲೇಖ ಹೇಳೋದಾದ್ರೆ ಆ ಸುಧಾಮನಿಗೆ ಮಾಡಿದ ಸೇವೆಯನ್ನ ಯಾವುದಕ್ಕಾದ್ರೂ ಸಮೀಕರಿಸ್ಲಿಕ್ಕೆ ಸಾಧ್ಯ ಇದೆಯಾ? ಏನೂ ಎಕ್ಸ್ಪೆಕ್ಟ್ ಮಾಡದೆ ಎಲ್ಲವನ್ನೂ ಸಮರ್ಪಿಸಿಕೊಳ್ಳಬಲ್ಲಂತ ಚಿಂತನೆಯನ್ನ ಜಗತ್ತಿನ ಇನ್ಯಾವ ಮೂಲೆಯಲ್ಲಿ ನೋಡ್ತೀರಿ? ನನ್ನ ಧರ್ಮ ನನ್ನ ದೇಶದಲ್ಲದೆ ಹೇಳಿ ನೋಡೋಣ. ಈ ಎಲ್ಲ ಚಿಂತನೆಗಳ ಆಧಾರದ ಮೇಲೆ ನಮ್ಗೆ ಋಣಗಳನ್ನು ಕಟ್ಟಿಕೊಟ್ಟಿರೋದು. ನಮ್ಗೆ ಋಣ ಇದೆ, ದೇವ ಋಣ ಇದೆ. ನಾವಿವತ್ತು ಯಾಕೆ ಹಿಂಗ್ ಬದುಕಿದ್ದೀವಿ ಅಂತಂದ್ರೆ ಆ ಒಂದು ಶಕ್ತಿಯ ಕಾರಣಕ್ಕೋಸ್ಕರ ಬದುಕಿದ್ದೀವಿ. ಆ ದೇವ ಋಣವನ್ನು ತೀರಿಸಬೇಕಾದಂತ ಅಗತ್ಯ ಇದೆ. ನಮ್ಮ ಋಷಿಗಳು ಹೇಳಿಕೊಟ್ರು. ನಮಗೊಂದು ಋಷಿ ಋಣ ಇದೆ. ನಾನು ಇಷ್ಟು ಮಾತನಾಡಬೇಕಾದ್ರೆ ಈ ಶಾಸ್ತ್ರ ಇಷ್ಟು ಶ್ರೇಷ್ಠ ಅಂತ ಹೇಳ್ತಿದ್ದೀನಲ್ಲ, ಅದನ್ನು ಕೊಟ್ಟಂತ ಋಷಿಗಳು ಅವ್ರ ಋಣವನ್ನು ತೀರಿಸಬೇಕಾದಂತ ಅಗತ್ಯ ಇದೆ. ನಮ್ಮ ಪೂರ್ವಜರು ನಮ್ಗೆ ಹೇಳ್ಕೊಟ್ಟಿರೋದು. ನಮ್ಗೆ ಪಿತೃ ಋಣ ಇದೆ. ನನ್ನ ಹಿರಿಯರು ನನ್ನ ಪೂರ್ವಜರು ಎಂತ ಅದ್ಭುತವಾದ ಕೆಲಸವನ್ನು ಮಾಡಿದ್ದಾರೆ, ಅವ್ರ ಋಣವನ್ನು ತೀರಿಸುವಂತ ಕೆಲಸ ಬಾಕಿ ಇದೆ.
ನನಗೆ ಮಾನವ ಋಣ, ಭೂತ ಋಣವನ್ನು ತೀರಿಸುವಂತ ಕೆಲಸ ಬಾಕಿ ಇದೆ. ಸಕಲ ಜೀವ ಜಂತುಗಳಲ್ಲೂ ಆ ಭಗವಂತನನ್ನು ಗುರುತಿಸಿ ಅವನ ಸೇವೆ ಮಾಡಬೇಕು ಅಂತ ನನಗೆ ಸ್ಪಷ್ಟವಾದ ಆದೇಶ ನನ್ನ ಧರ್ಮ ಕೊಟ್ಟಿದೆ. ಇಲ್ಲ ಅಂತ ಹೆಂಗೆ ಹೇಳ್ತೀರಿ ಅಂತ. ಹಿಂಗಾಗಿಯೇ ಈ ದೇಶ ತನ್ನ ಅಸ್ಮಿತೆಯ ಸಂಕೇತವಾಗಿ ವಸುದೈವ ಕುಟುಂಬಕಂ ಹೇಳುತ್ತೆ. ಹಿಂಗಾಗಿಯೇ ಈ ದೇಶ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಹ ಅಂತ ಹೇಳುತ್ತೆ. ಎಷ್ಟು ಚೆನ್ನಾಗಿದೆ ಪದ, ವಾಕ್ಯ ಎಷ್ಟು ಸುಂದರ. ಸರ್ವೇ ಭವಂತು ಸುಖಿನಃ, ಎಲ್ಲರೂ ಸುಖವಾಗಿರ್ಲಿ ಅಂತ ಕೇಳುವಾಗ ಯಾವತ್ತಾದ್ರೂ ಹಿಂದೂಗಳು ಮಾತ್ರ ಸುಖವಾಗಿರ್ಲಿ ಅಂತ ಕೇಳ್ಕೊಂಡ್ವೇನು? ಸರ್ವೇ ಅನ್ನೋ ಪದದಲ್ಲಿ ಹಿಂದೂಗಳು ಮಾತ್ರ ಅಂತಲ್ಲ, ಮುಸಲ್ಮಾನನಿದ್ರೂ ಸುಖವಾಗಿರ್ಲಿ, ಕ್ರಿಶ್ಚಿಯನನಿದ್ರೂ ಸುಖವಾಗಿರ್ಲಿ ಅಂತ. ತಾಲಿಬಾನು ನಮ್ಮ ಮೇಲೆ ಆಕ್ರಮಣ ಮಾಡುವಂತ ಸ್ಥಿತಿ ಇದೆ ಹಂಗಂತ ಎಲ್ಲರೂ ಹೇಳ್ತಾರೆ. ಅಮೆರಿಕ ತಾಲಿಬಾನ್ ಬಿಟ್ಟು ಓಡೋಯ್ತು. ತಾಲಿಬಾನ್ಗಳಿಗೆ ಅನ್ನದ ಗತಿ ಇಲ್ಲ. ಟನ್ನುಗಟ್ಲೆ ಗೋಧಿಯನ್ನ ಅವರಿಗೆ ಎಕ್ಸ್ಪೋರ್ಟ್ ಮಾಡ್ತೀವಿ, ಕಳಿಸ್ಕೊಡ್ತೀವಿ ಅವರಿಗೆ ಉಚಿತವಾಗಿ ಅಂತ ಹೇಳಿರೋದು ಭಾರತ, ನನ್ನ ರಾಷ್ಟ್ರ. ಜಗತ್ತಿನ ಅನೇಕ ಬಡ ರಾಷ್ಟ್ರಗಳ ಬಳಿ ವ್ಯಾಕ್ಸಿನ್ ಇಲ್ಲ. ವ್ಯಾಕ್ಸಿನ್ ನ ಸಂಶೋಧನೆ ಮಾಡಿರುವಂತದ್ದು 4-5 ರಾಷ್ಟ್ರಗಳು ಅಷ್ಟೇ, ಅದರಲ್ಲಿ ಭಾರತ ಒಂದು. ಈ ವ್ಯಾಕ್ಸಿನ್ ನ ಕಂಡಿಡಿದ ನಂತರ 130 ಕೋಟಿ ಜನರಿಗೆ 2 ಡೋಸ್ ಆಗಬೇಕು, ಸಾಧ್ಯ ಆದರೆ ಬೂಸ್ಟರ್ ಡೋಸು ಆಗಬೇಕು, ಅದಾದ್ಮೇಲೆ ಉಳಿದ ರಾಷ್ಟ್ರಗಳಿಗೆ ಕೊಡ್ತೀವಿ ಅಂತ ಹೇಳಿದ ರಾಷ್ಟ್ರ ಅಲ್ಲ ನಾವು. ನಮ್ಮ ಜೊತೆಗೆ ಇತರ ಬಡ ರಾಷ್ಟ್ರಗಳಿಗೂ ವ್ಯಾಕ್ಸಿನ್ ಕೊಡ್ತೀವಿ ಅಂತ ಹೇಳಿದಂತ ವಿಶಾಲ ಹೃದಯ ನಮ್ದು. ಯಾಕೆ ಅಂತಂದ್ರೆ ಹಿಂದೂ ಧರ್ಮವನ್ನು ಅನುಸರಿಸ್ತೀವಿ ಅನ್ನೋ ಕಾರಣಕ್ಕೆ. ಮಿತ್ರ, ನಾನು ಹೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗತ್ತೆ. ಈ ದೇಶದ ಸಂವಿಧಾನದ ಪ್ರಿಯಾಂಬಲ್ನಲ್ಲಿ ಸೆಕ್ಯುಲರ್ ರಾಷ್ಟ್ರ ಭಾರತ ಅಂತಿದೆ, ಸೋಷಿಯಲಿಸ್ಟ್ ಕಂಟ್ರಿ ಭಾರತ ಅಂತಿದೆ. ಮಜಾ ಏನು ಗೊತ್ತೇನು? ಅಂಬೇಡ್ಕರ್ ಇದನ್ನ ಆಡ್ ಮಾಡ್ಲಿಕ್ಕೆ ಒಪ್ಕೊಂಡಿರಲಿಲ್ಲ. ಅಂಬೇಡ್ಕರ್ ಅವರು ಇದ್ದಾಗ ಆಡು ಆಗಿರ್ಲಿಲ್ಲ. ಈ ಸೆಕ್ಯುಲರ್ ಕಂಟ್ರಿ ಅನ್ನುವಂಥ ಪದ ಯಾವಾಗ ಆಡ್ ಆಯ್ತು ಗೊತ್ತಾ? 1975ರಲ್ಲಿ ಎಮರ್ಜೆನ್ಸಿ ಬಂದಾಗ ಇಂದಿರಾ ಗಾಂಧಿ ಇಡೀ ದೇಶದ ಕಂಟ್ರೋಲ್ ಅನ್ನ ತನ್ನ ತೆಕ್ಕೆಗೆ ತೆಗೆದುಕೊಂಡ್ರಲ್ಲ, 76ರಲ್ಲಿ ಸಂವಿಧಾನಕ್ಕೆ ತಿದ್ದುಪಡಿ ತಂದು ಸೆಕ್ಯುಲರ್ ಅನ್ನೋ ಹೆಸರನ್ನು ಸೇರಿಸಿದ್ರು, ಪದವನ್ನು ಸೇರಿಸಿದ್ರು. ಈಗ ನನಗೆ ಪ್ರಾಮಾಣಿಕವಾಗಿ ಹೇಳಿ, ಸೆಕ್ಯುಲರ್ ಅನ್ನೋ ಪದ ಅವತ್ತು ಸೇರಿಸಿದ್ರಿಂದ ಅದಕ್ಕಿಂತಲೂ ಮುಂಚೆ ಭಾರತ ಸೆಕ್ಯುಲರ್ ಆಗಿರ್ಲಿಲ್ವಾ ಅನ್ನೋ ಪ್ರಶ್ನೆ ಕೇಳಿದ್ರೆ ಏನು ಉತ್ತರ ಕೊಡ್ತೀರಿ? ಭಾರತ ಎಷ್ಟರ ಮಟ್ಟಿಗೆ ಸೆಕ್ಯುಲರ್ ಆಗಿತ್ತು ಅಂತಂದ್ರೆ, ಮುಸಲ್ಮಾನರು ನಮಗೊಂದು ಪ್ರತ್ಯೇಕ ರಾಷ್ಟ್ರ ಬೇಕು ಅಂತ ಕೇಳಿದಾಗಲೂ ಈ ದೇಶದ ಎಲ್ಲ ಮುಸಲ್ಮಾನರನ್ನ ನಿಮಗೊಂದು ಪ್ರತ್ಯೇಕ ರಾಷ್ಟ್ರ ಕೊಟ್ಟಾಗಿದೆ ಹೋಗಿ ಅಂತ ಹೇಳಲಿಲ್ಲ. ಬದಲಿಗೆ ಯಾರ್ಯಾರಿಗೆ ಈ ಭೂಮಿ ನಮ್ಮದ್ದು ಅಂತ ಅನ್ಸುತ್ತೋ ನೀವೆಲ್ಲರೂ ಇರಬಹುದು ಅಂತ ಇರ್ಲಿಕ್ಕೆ ಅವಕಾಶ ಮಾಡಿ ಕೊಟ್ಟಂತ ನಾಡು ನಮ್ದು. ಸೆಕ್ಯುಲರ್ ಅಲ್ಲ ಅಂತ ಹೆಂಗೆ ಹೇಳ್ತೀರಿ? ಸರಿ, ಸೆಕ್ಯುಲರ್ ಅಂದ್ರೆ ಏನರ್ಥ? ಎಲ್ಲದರಿಂದಲೂ ಈಕ್ವಿಡಿಸ್ಟೆಂಟ್ ತಾನೆ. ನೀವು ಇಸ್ಲಾಂನಿಂದಲೂ, ಕ್ರಿಶ್ಚಿಯಾನಿಟಿಯಿಂದಲೂ, ಹಿಂದೂ ಧರ್ಮದಿಂದಲೂ, ಇವರೆಲ್ಲರಿಂದಲೂ ಸಮಾನವಾದ ದೂರದಲ್ಲಿ ಇರಬೇಕು ಅಂತ. ಹಂಗಿದೇನು ಸಮಾನವಾಗಿ ದೂರ? ಹಿಂದೂಗಳ ದೇವಸ್ಥಾನದ ಅಷ್ಟು ದೇವಸ್ಥಾನಗಳ ಮೇಲೆ ಸರ್ಕಾರದ ಕಂಟ್ರೋಲ್ ಇದೆ. ಇಸ್ಲಾಂ ಮತ್ತು ಕ್ರಿಶ್ಚಿಯಾನಿಟಿ ಅವರ ಪ್ರಾರ್ಥನಾ ಮಂದಿರಗಳ ಮೇಲೆ ಕಂಟ್ರೋಲ್ ಯಾಕಿಲ್ಲ? ಹಂಗಿದ್ರೆ ಈಕ್ವಿಡಿಸ್ಟೆಂಟ್ ಅಲ್ಲ ಅಂತ ಆಯ್ತಲ್ಲ. ನಿಮ್ಮನ್ನು ನೀವು ಸೆಕ್ಯುಲರ್ ಅಂತ ಕರೆದುಕೊಳ್ಳಲಿಕ್ಕೆ ಯಾವ ಧೈರ್ಯವೂ ಇಲ್ಲ ಅಂತ ಆಯ್ತಲ್ಲ. ಯಾವತ್ತಾದರೂ ಒಬ್ಬ ಮೌಲ್ವಿ, ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಸ್ವಲ್ಪ ಸೂಕ್ಷ್ಮವಾಗಿ ಆಲೋಚನೆ ಮಾಡಿ ಅಂತ ಅಷ್ಟೇ, ನಾವು ಎಷ್ಟರ ಮಟ್ಟಿಗೆ ನಮ್ಮ ಮೈಂಡನ್ನ ವಾಶ್ ಮಾಡಿಟ್ಟಿದ್ದಾರೆ ಅಂತ ಗೊತ್ತಾಗುತ್ತೆ ಅಂತ. ಯಾವತ್ತಾದರೂ ಒಬ್ಬ ಮೌಲ್ವಿ ತನ್ನ ಸಭೆಯೊಳಗೆ ನೀವೆಲ್ಲರೂ ಇಂಥ ಪಾರ್ಟಿಗೆ ವೋಟ್ ಹಾಕಬೇಕು ಅಂತ ಹೇಳಿದ್ರೆ ತಪ್ಪಲ್ಲ, ಮೈನಾರಿಟಿ ಮಾಡ್ಬೋದು. ಅಕಸ್ಮಾತ್ ಏನಾದರೂ ಸ್ವಾಮೀಜಿ ಇಲ್ಲಿಂದ ಹೇಳಿಕೆ ಕೊಟ್ರೆ ನಾಳೆ ಯಾವ್ಯಾವ ಪತ್ರಿಕೆಗಳು ಏನೇನು ಬರಿಬೋದು ಅಂತ ನನಗೆ ಹೇಳಿ ಅಂತ. ಯಾಕೆ ಸೆಕ್ಯುಲರ್ ಆಗಿದ್ರೆ? ಯಾವ ಧರ್ಮದ ಪ್ರಮುಖರು, ಯಾವ ಮತಪಂಥದ ಪ್ರಮುಖರು ಹೇಳಬಾರ್ದು, ಒಪ್ಕೊಳ್ತೀನಿ. ಯಾಕೆ ಹಿಂದೂ ಧರ್ಮದವರು ಮಾತ್ರ ಹೇಳಬಾರ್ದು? ಯಾವತ್ತಾದ್ರೂ ಮುಸಲ್ಮಾನರಿಗಾದ, ಮುಸಲ್ಮಾನರು ಅನ್ನೋದು ನೆಪ ಮಾತ್ರ, ನಾನು ಮೈನಾರಿಟಿಗಳ ಬಗ್ಗೆ ಮಾತಾಡ್ತೀನಿ, ಕ್ರಿಶ್ಚಿಯನ್ರಿಗಾದಿದ್ದು ಸರಿ, ಅವರ ಮೇಲಾಗಿರುವಂತ ಅತ್ಯಾಚಾರದ ಕುರಿತಂತೆ ಎಲ್ಲಿ ಮಾತನಾಡಿದ್ರು ಕೂಡ ಈತ ಸೆಕ್ಯುಲರ್. ಆದ್ರೆ ಕಾಶ್ಮೀರಿ ಪಂಡಿತರ ಬಗ್ಗೆ ನಾನೇನಾದ್ರೂ ಇಲ್ಲಿ ಮಾತನಾಡ್ಲಿಕ್ಕೆ ನಿಂತ್ರೆ ಎಷ್ಟು ಕಮ್ಯುನಲ್ ಅಪ್ಪ ಚಕ್ರವರ್ತಿ? ಹೆಂಗದು? ಯಾವ ಸೆಕ್ಯುಲರ್ ಭಾಷೆ ನಾವು ಮಾತಾಡೋದು? ಯಾವ ಅಸ್ಮಿತೆಯ ಪ್ರಶ್ನೆ? ನೀವು ಇತರ ಜನಾಂಗದವರಿಗೆ, ಇತರ ಮತಪಂಥಗಳವರಿಗೆ ಏನು ಮಾಡಿದ್ರು ಕೂಡ ಅದು ಓಕೆ. ಆದ್ರೆ ಹಿಂದೂ ಧರ್ಮೀಯರಿಗೆ ಏನಾದ್ರೂ ಸ್ಪೆಷಲ್ ಕೆಲಸ ಮಾಡ್ಕೊಡ್ತೀವಿ ಅಂತಂದ್ರೆ ಕಮ್ಯುನಲ್ ಆಗ್ತಿರಲ್ಲ. ಹೆಂಗ್ ಸಾಧ್ಯ ಆಗತ್ತಿದು? ಕಣ್ಣೆದುರಿಗೆ ಕಾಣುತ್ತೀರಿ. ರಾಮ ಮಂದಿರವನ್ನು ಒಡೆದು ಮಸೀದಿ ಕಟ್ಟಿರೋದು ಕಣ್ಣೆದುರಿಗೆ ಕಾಣುತ್ತೆ, ಅದನ್ನು ತೆಗೆದು ರಾಮ ಮಂದಿರ ಕಟ್ಟಿದ್ರೆ ಕಮ್ಯುನಲ್. ಆದ್ರೆ ಕಣ್ಣೆದುರಿಗೆ ಕಾಣುತ್ತಲ್ಲ,
ಕಾಶಿಯಲ್ಲಿ ಒಂದು ಹಿಂದೂ ಮಂದಿರ, ಅದ್ರ ಜೊತೆಗೆ ಜ್ಞಾನವಾಪಿ ಮಸ್ಜಿದ್. ಜ್ಞಾನವಾಪಿ ಮಸ್ಜಿದ್ ಅಂದ್ರೆ ಅರ್ಥ ಏನು? ಆ ಮಸೀದಿ ಕಣ್ಣೆದುರುಗಡೆ ಕಾಣುತ್ತಲ್ಲ, ಅದು ದೋಷ ಅಲ್ವೇನು? ಸೆಕ್ಯುಲರ್ ಭಾಷೆ ಎಲ್ಲಿವರೆಗೂ ಬಂತು? ನಮ್ಗೆ ಅರ್ಥವೇ ಆಗಲಿಲ್ಲ ಈ ಸೆಕ್ಯುಲರ್ ಅನ್ನೋ ಪದವನ್ನು ಎಷ್ಟರ ಮಟ್ಟಿಗೆ ಇಂಟ್ರಡ್ಯೂಸ್ ಮಾಡಿ ಹೆಂಗೆ ವ್ಯಾಪಕವಾಗಿ ಬಳಸ್ಬಿಟ್ರು ಅಂತಂದ್ರೆ, ಗೊತ್ತೇ ಇಲ್ಲದಂತೆ ಹಿಂದೂಗಳಾಗಿರುವಂಥ ನಾವು ಕೂಡ ಸೆಕ್ಯುಲರ್ ಅನ್ನೋ ಪದವನ್ನು ಬಹಳ ಹೆಮ್ಮೆಯಿಂದ ಬಳಸ್ತೀವಿ. ಅದಕ್ಕೆ ತಿಳಿದವ್ರು ಏನು ಹೇಳ್ತಾರೆ ಅಂತಂದ್ರೆ, ಭಾರತ ಸೆಕ್ಯುಲರ್ ಆಗಿರಬೇಕು ಅಂತಂದ್ರೆ ಭಾರತದ ಹಿಂದೂ ಐಡೆಂಟಿಟಿ, ಹಿಂದೂ ಅಸ್ಮಿತೆ ಭದ್ರವಾಗಿದ್ದರೆ ಮಾತ್ರ ಸೆಕ್ಯುಲರ್ ಆಗಿರ್ಲಿಕ್ಕೆ ಸಾಧ್ಯ. ಹಿಂದೂ ಅಸ್ಮಿತೆಯನ್ನು ಕಳ್ಕೊಂಡ್ರೆ ಈ ರಾಷ್ಟ್ರ ಭದ್ರವಾಗಿಯೂ ಇರಲ್ಲ ಅಂತ. ಎಷ್ಟು ಜನರಿಗೆ ಆಶ್ರಯ ಕೊಟ್ಟಿರೋದು ನಾವು. ಜರತೂಷ್ಟ್ರ ಜನಾಂಗ ಈ ದೇಶಕ್ಕೆ ಆಶ್ರಯ ಬೇಕು ಅಂತ ತನ್ನ ದೇಶವನ್ನು ಬಿಟ್ಟು ಓಡಿ ಬಂದಾಗ ಗುಜರಾತ್ನಲ್ಲಿ ಆಶ್ರಯ ಕೊಟ್ವಿ ನಾವು ಅವ್ರಿಗೆ. ಸೇಂಟ್ ಥಾಮಸಿಯನ್ ಕ್ರಿಶ್ಚಿಯನ್ರು ಬಂದಾಗ ಕೇರಳದಲ್ಲಿ ಜಾಗ ಕೊಟ್ವಿ ಅವರಿಗೆ. ಬಾಂಗ್ಲಾದೇಶದಿಂದ ನಿರಾಶ್ರಿತರು ಬಂದಾಗ ಅವರಿಗೆ ಜಾಗ ಇವತ್ತಿಗೂ ಕೊಡ್ತಿದ್ದೀವಿ. ರೋಹಿಂಗ್ಯಾಗಳಿಗಂತೂ ಕೆಲಸ ಕೊಟ್ಟು ಆಧಾರ್ ಕಾರ್ಡು ಕೊಟ್ಬಿಟ್ಟಿದ್ದೀವಿ. ಯಾವ ಲೆಕ್ಕಾಚಾರ ಇದು? ಇಷ್ಟರ ಮಟ್ಟಿಗೆ ಸೆಕ್ಯುಲರ್ ಯಾಕೆ ಗೊತ್ತಾ? ಸೆಕ್ಯುಲರ್ ಅನ್ನೋ ಪದ ಇದೆ ಅನ್ನೋ ಕಾರಣಕ್ಕೋಸ್ಕರ ಅಲ್ಲ, ಈ ದೇಶದ ಬಹುಸಂಖ್ಯಾತರು ನಾವಿನ್ನೂ ಹಿಂದೂಗಳಾಗಿದ್ದೀವಿ ಅನ್ನೋ ಕಾರಣಕ್ಕೋಸ್ಕರವೇ ಇಷ್ಟು ಸೆಕ್ಯುಲರ್ ಆಗಿ ಉಳಿಲಿಕ್ಕೆ ಸಾಧ್ಯವಾಗಿರೋದು. ಅದಕ್ಕೆ ಜಗತ್ತಿಗೆ ನಿಜವಾದ ಸೆಕ್ಯುಲರ್ ರಾಷ್ಟ್ರವನ್ನು ನೋಡಬೇಕು ಅಂತಂದ್ರೆ ಭಾರತವನ್ನು ಹಿಂದುವಾಗಿ ಉಳಿಸುವಂತ ಅಗತ್ಯ ಇದೆ. ಇಲ್ಲದೆ ಹೋದ್ರೆ ಎಲ್ಲವೂ ಕಳೆದೋಗ್ಬಿಡತ್ತೆ ಅನ್ನೋದನ್ನ ನೆನಪಲ್ಲಿಟ್ಕೊಳ್ಬೇಕು. ಮಿತ್ರರೇ, ಸ್ಥೂಲವಾಗಿ ಚರ್ಚೆ ಆಗಿ, ಸೂಕ್ಷ್ಮವಾಗಿ ಇನ್ನು ಸ್ಥೂಲವಾಗಿ ನೋಡಿ, ಈ ದೇಶದ ಮೇಲೆ ಬಂದ ತಕ್ಷಣ ಮುಸಲ್ಮಾನರಿಗೆ ಅನ್ಸಿದ್ದು ಎಲ್ಲಿವರೆಗೂ ಮಂದಿರಗಳಿರ್ತಾವೋ ಅಲ್ಲಿವರೆಗೂ ಹಿಂದುತ್ವ ಇರುತ್ತೆ ಅಂತ. ಮಂದಿರಗಳನ್ನ ನಾಶ ಮಾಡಿಬಿಟ್ರೆ ಹಿಂದುತ್ವ ನಾಶವಾಗತ್ತೆ ಅಂತ. ಅವ್ರಿಗೆ ಎಂಟ್ರಿ ಆಗಿದ ತಕ್ಷಣ ಕಾಣ್ತಾ ಇದ್ದು ಗುಜರಾತಿನ ಸೋಮನಾಥ ಮಂದಿರ. ಕ್ರಿಸ್ತಶಕ 750ರಿಂದ ಶುರುವಾಗಿ ಎಷ್ಟು ನಿರಂತರವಾದ ಆಕ್ರಮಣ ಸೋಮನಾಥದ ಮೇಲೆ ಆಯ್ತು ಅಂತಂದ್ರೆ, ನಾನು ಸುಮ್ಮನೆ ಹೇಳಬೇಕು ಅಂತಂದ್ರೆ, ಸಿಂಧ್ನ ಅವತ್ತಿನ ಗವರ್ನರ್ ಮೊದಲ ಬಾರಿಗೆ ಸೋಮನಾಥದ ಮೇಲೆ ಆಕ್ರಮಣ ಮಾಡಿದ. ಆನಂತರ ಘಜನಿ ಆಕ್ರಮಣ ಮಾಡಿದ. ಆನಂತರ ಖಿಲ್ಜಿ ಆಕ್ರಮಣ ಮಾಡಿದ. ನಿರಂತರವಾದ ಆಕ್ರಮಣದ ನಂತರ ಅವರೆಲ್ಲರೂ ದೇವಸ್ಥಾನವನ್ನ ಘಾಸಿಗೊಳಿಸ್ತಿದ್ರು, ದೇವಸ್ಥಾನವನ್ನ ಒಂದಷ್ಟು ಕೆಡವುತ್ತಾ ಇದ್ರು, ಒಂದಷ್ಟು ಹಾಳು ಮಾಡ್ತಿದ್ರು, ಹೋಗ್ತಾ ಇದ್ರು. ಅವ್ರು ಆ ಕಡೆ ಹೋದ ತಕ್ಷಣ ಹಿಂದೂಗಳು ಮತ್ತೆ ಬಂದು ತಮ್ಮ ಆಸ್ಥೆಯ ಕಾರಣಕ್ಕೋಸ್ಕರವೇ ಆ ದೇವಸ್ಥಾನವನ್ನು ಪುನರ್ ನಿರ್ಮಾಣ ಮಾಡ್ತಿದ್ರು. ಪುನರ್ ನಿರ್ಮಾಣ ಮಾಡಿದಾಗ ಮತ್ತೆ ಹಿಂದೂಗಳು ಅದರ ಜೊತೆ ಜೋಡಿಸ್ಕೊಂಡು ತಮ್ಮನ್ನು ತಾವು ಎಷ್ಟು ದಾನವನ್ನ ಕೊಡ್ತಾ ಅದರ ಸಿರಿವಂತಿಕೆಯಿಂದ ಅದನ್ನ ಸಿರಿವಂತಿಕೆಯ ಸುಪ್ಪತ್ತಿಗೆಯಲ್ಲಿ ದೇವಸ್ಥಾನವನ್ನೇ ಮೆರೆಸ್ತಾ ಇದ್ರು. ಕೊನೆಯದಾಗಿ ಔರಂಗಜೇಬ ಬಂದ. ಪ್ರತಿ ಬಾರಿ ಬಂದಾಗ್ಲೂ ಚಿನ್ನ ಕತ್ಕೊಂಡು ಹೋಗೋದಾಗಿದೆ. ಇನ್ ಮುಂದೆ ಹಿಂದೂ ಧರ್ಮವನ್ನೇ ನಾಶ ಮಾಡಬೇಕು ಅಂದ್ರೆ ಸೋಮನಾಥವನ್ನ ಸಂಪೂರ್ಣ ಧ್ವಂಸ ಮಾಡಬೇಕು ಅಂತ ಪೂರ್ಣ ಧ್ವಂಸಗೊಳಿಸಿದ. ಮುಂದಿನ ಅನೇಕ ದಶಕಗಳ ಕಾಲ ಸೋಮನಾಥ ಮತ್ತೆ ಹೇಳಲಿಲ್ಲ. ಸ್ವಾತಂತ್ರ್ಯ ಬಂದ ಮೇಲೆ ಸೋಮನಾಥವನ್ನು ಪುನರ್ ನಿರ್ಮಾಣ ಮಾಡಬೇಕು ಅಂತ ನಿಶ್ಚಯ ಮಾಡಲಾಯಿತು. ಮಂದಿರಗಳ ಮೇಲೆ ಆಕ್ರಮಣ ನೋಡಿ, ಹಿಂದೂ ಧರ್ಮದ ಅಸ್ಮಿತೆಯ ಕೇಂದ್ರವಾಗಿ ಮಂದಿರಗಳು ಹೇಗಿರ್ತವೆ ಅಂತ ಪುನರ್ ನಿರ್ಮಾಣ ಮಾಡಬೇಕು ಅಂತ ನಿಶ್ಚಯ ಮಾಡಿದಾಗ ಗೌರ್ಮೆಂಟ್ನಿಂದ ಧನ ಸಹಾಯ ಕೇಳಲಾಯಿತು. ಸರ್ದಾರ್ ಪಟೇಲ್ರಿದ್ರು ಆಗ. ಪುನರ್ ನಿರ್ಮಾಣ ಮಾಡಬೇಕು ಅನ್ನೋಂಥ ಮಹದಿಚ್ಛೆ ಇದ್ದಿದ್ದು ಸರ್ದಾರ್ ಪಟೇಲ್ರಿಗೆ. ಗುಜರಾತ್ನವ್ರು ಎಷ್ಟಾದ್ರು, ಜವಾಹರ್ಲಾಲ್ ನೆಹರು ಹೇಳಿದ್ರು ಪುನರ್ ನಿರ್ಮಾಣ ಮಾಡ್ಲಿಕ್ಕೆ ನಾನು ಬಿಡಲ್ಲ ಅಂತ. ಯಾಕೆ ಬಿಡಲ್ಲ ಅಂತಂದ್ರೆ, ಇದರ ಪುನರ್ ನಿರ್ಮಾಣ ಮಾಡಿದರೆ ಇದರ ಮೇಲೆ ಆಕ್ರಮಣ ಮಾಡಿ ಧ್ವಂಸ ಮಾಡಿದ ಮುಸಲ್ಮಾನರಿಗೆ ನೋವಾಗಲ್ವಾ? ಎಷ್ಟು ಸಂಕಟ ಆಗುತ್ತೆ ಅವರಿಗೆ. ನಾವು ಧ್ವಂಸ ಮಾಡಿದ್ದನ್ನು ಪುನರ್ ನಿರ್ಮಾಣ ಮಾಡಿಬಿಟ್ಟಲ್ಲ ಅಂತ. ಸರ್ದಾರ್ ಪಟೇಲ್ ಹೇಳಿದ್ರೆ ಮಾಡದೆ ಸರ್ಕಾರದಿಂದ ಸ್ವಲ್ಪ ಧನ ಸಹಾಯ ಬೇಕು ಅಂತ ಪ್ರಧಾನಮಂತ್ರಿಗೆ ಹೇಳಿದ್ರು 1 ಪೈಸಾ ಕೊಡಲ್ಲ. ಅದೆಂಗೆ ಮಾಡ್ತೀರಾ ಮಾಡಿ ಅಂತ. ಮಹಾತ್ಮ ಗಾಂಧೀಜಿ ಹೇಳಿದ್ರು, ಇದು ಸರ್ಕಾರದ ಹಣದಿಂದ ಆಗ್ಬೇಕಾಗಿರೋದಲ್ಲ, ಹಿಂದೂಗಳ ಆಸ್ಥೆಯ ಬಿಂದುವಿನಿಂದಲೇ ಆಗ್ಬೇಕು, ನಾವೇ ಮಾಡೋಣ ಇದನ್ನ ಅಂತ ನಿಂತು ಆ ಇಡೀ ದೇವಸ್ಥಾನದ ಪುನರ್ ನಿರ್ಮಾಣ ಮಾಡಲಾಯಿತು. ಆ ಪುನರ್ ನಿರ್ಮಾಣ ಆದ ದೇವಸ್ಥಾನದ ಇನಾಗ್ಯುರೇಷನ್ಗೆ ಅಥವಾ ಮಾಡುವಾಗ ಸರ್ದಾರ್ ಪಟೇಲ್ರ ಜೀವಂತ ಇರಲಿಲ್ಲ. ರಾಷ್ಟ್ರಪತಿಗಳು ಅದಕ್ಕೆ ಹೋಗ್ತಾರೆ ಅಂತಂದಾಗ ಪ್ರಧಾನಮಂತ್ರಿಗಳು ಆಕ್ಷೇಪ ವ್ಯಕ್ತಪಡಿಸಿದ್ರು. ರಾಷ್ಟ್ರಪತಿಗಳು ಹೇಳಿದ್ರಂತೆ, ಪಟ್ಟ ಹೋದ್ರೂ ಚಿಂತೆ ಇಲ್ಲ, ನಾನು ಮಂದಿರಕ್ಕೆ ಹೋಗಿಯೇ ಹೋಗ್ತೀನಿ ಅಂತ. ಅಲ್ಲಿಗೆ ಹೋಗಿದ್ದ ಅವತ್ತಿನ ರಾಷ್ಟ್ರಪತಿಗಳು ಅಂತ. ಇಷ್ಟು ಕಥೆಗಳಿವೆ. ಅದರ ಜೊತೆಗೆ ಅವ್ರು ಆಕ್ರಮಣ ಮಾಡಿದ್ರು. ಅವ್ರು ಮಾಡಿದ ಆಕ್ರಮಣದ ಮುಂದಿನ ಹಂತವಾಗಿ ಅದನ್ನು ಉಳಿಸ್ಕೊಳ್ಳಿಕ್ಕೆ ಮಾತ್ರ ಸಾಧ್ಯವಾಗದೇ ಇರುವಂತ ಸ್ಥಿತಿ ಬಂತು. ಮಿತ್ರ, ಆ ಆಕ್ರಮಣ ಆದ್ರೆ ಕಾಶಿಯ ಮೇಲೆ ಎಷ್ಟು ಆಕ್ರಮಣಗಳಾದವು? ನಿರಂತರವಾದ ಕಾಶಿಯ ಆಕ್ರಮಣ. ಮತ್ತು ಅದನ್ನು ಗೌರಂಗಜೇಬ ಧ್ವಂಸಗೊಳಿಸಿ ಅಲ್ಲೊಂದು ಜ್ಞಾನವಾಪಿ ಮಸೀದಿಯನ್ನ ಕಟ್ಟಿದ. ಇವತ್ತಿಗೂ ಕಾಶಿಯ ಮಸೀದಿಯ ಕುರಿತಂತೆ ಮಾತನಾಡಬೇಕಾದ್ರೆ 100 ಬಾರಿ ನಾವು ಯೋಚನೆ ಮಾಡ್ಬೇಕು. ಯಾಕೆಂದ್ರೆ ಅದನ್ನ ಮಾತನಾಡಿದ ತಕ್ಷಣ ಕಮ್ಯುನಲ್ ಅಂತ ಕರೆಸ್ಕೊಳ್ತೀನಿ ಅಂತ. ನಮ್ಮ ಅಸ್ಮಿತೆಯ ಕೇಂದ್ರಗಳನ್ನು ಧ್ವಂಸಗೊಳಿಸೋದು ಅಂತ. ಯಾಕೆ ಸರ್ಕಾರ ನಮ್ಮ ದೇವಸ್ಥಾನಗಳನ್ನ
ಹಿಡಿತಕ್ಕೆ ತೆಗೆದುಕೊಳ್ಳುವಾಗ ಆಕ್ರೋಶ ಬರುತ್ತೆ ಅಂತಂದ್ರೆ ಒಂದೇ ಒಂದು ಕಾರಣ, ಸರ್ಕಾರವೂ ಕೂಡ ನಮ್ಮ ಅಸ್ಮಿತೆಯ ಕೇಂದ್ರಗಳಿಗೆ ಭಂಗ ತರುವ ಪ್ರಯತ್ನವನ್ನೇ ಮಾಡೋದು ಅಂತ. ನೀವು 2 ಸಲ ವ್ಯಾಕ್ಸಿನೇಷನ್ ತೆಗೆದುಕೊಂಡಿರುವ ಸರ್ಟಿಫಿಕೇಟ್ ಕೊಟ್ರೆ ಮಾಲಿಗೆ ಹೋಗ್ಬೋದು. ವ್ಯಾಕ್ಸಿನೇಷನ್ ತೆಗೆದುಕೊಂಡಿರುವ ಸರ್ಟಿಫಿಕೇಟ್ ಇಲ್ಲದೆ ನೀವು ಚುನಾವಣಾ ರ್ಯಾಲಿ ಅಟೆಂಡ್ ಮಾಡಬಹುದು. ಎಲ್ಲವನ್ನೂ ಕೊಟ್ಟರು ನೀವು ಹೋಗಬಾರದಾಗಿರೋ ಜಾಗ ದೇವಸ್ಥಾನ ಮಾತ್ರ. ಯಾಕೆ ಹಿಂಗೆ? ಯಾಕೆ ಎಲ್ಲದರ ಮೇಲೂ ಕಂಟ್ರೋಲ್ ತೆಗೆದುಕೊಳ್ಳುವಂತ ಪ್ರಯತ್ನ? ಯಾಕೆ ಅಂದ್ರೆ ಆ ಪರಂಪರೆ ಇದೆಯಲ್ಲ, ಹಿಂದೂ ಧರ್ಮದ ಶ್ರದ್ಧಾ ಕೇಂದ್ರಗಳನ್ನ ಕಂಟ್ರೋಲಲ್ಲಿ ಇಟ್ಕೋಬೇಕು ಅಂತ ಹೋಗ್ತಾನೆ ಇಲ್ಲ. ಥ್ಯಾಂಕ್ ಗಾಡ್, ಉತ್ತರಾಖಂಡದಲ್ಲಿ ಎಲ್ಲ ದೇವಸ್ಥಾನಗಳನ್ನು, 50ಕ್ಕೂ ಹೆಚ್ಚು ದೇವಸ್ಥಾನಗಳು ಏನ್ ಕಂಟ್ರೋಲ್ ಇದ್ವು, ಸರ್ಕಾರ ಅದನ್ನು ಬಿಟ್ಕೊಟ್ಟಿದೆ. ಇನ್ ಮುಂದೆ ಇದನ್ನ ಸರ್ಕಾರ ಕಂಟ್ರೋಲ್ ಮಾಡೋದಿಲ್ಲ ಅಂತ ಹೇಳಿ ಒಳ್ಳೆ ಕೆಲಸ ಮಾಡಿದೆ. ಇದು ಸಾಂಕ್ರಾಮಿಕವಾಗಬೇಕು, ಕೆಟ್ಟದ್ದಷ್ಟೇ ಸಾಂಕ್ರಾಮಿಕವಾಗಬಾರದು, ಒಳ್ಳೆಯದು ಸಾಂಕ್ರಾಮಿಕವಾಗಬೇಕು. ಅದು ಹಬ್ಬಿ ಎಲ್ಲ ರಾಜ್ಯಗಳು ಅದನ್ನು ಒಪ್ಪಿಕೊಳ್ಳುವಂತಾಗಬೇಕು. ಇದು ನಮ್ಮ ಹಿಂದೂ ಧರ್ಮದ ಅಸ್ಮಿತೆಯ ಕೇಂದ್ರಗಳಾಗಿದ್ದವು ಅಂತ. ಕೇಸರಿ ಹಿಂದೂ ಧರ್ಮದ ಅಸ್ಮಿತೆಯ ಕೇಂದ್ರ. ನೀವೇನೇ ಹೇಳಿ, ಯಾರು ಎಷ್ಟೇ ಮಾತನಾಡಿದರೂ ಕೂಡ ಕೇಸರಿ ಧರಿಸಿದ ಒಬ್ಬ ಸಂತರನ್ನ ಕಂಡಾಗ ಅಯಾಚಿತವಾಗಿ ತಲೆಬಾಗತ್ತೆ. ನಾವು ಕೈ ನೆದೆಗೆ ಮುಟ್ಕೊಳ್ತೀವಿ, ಇಲ್ಲ ಅವ್ರ ಕಾಲನ್ನು ಮುಟ್ತೀವಿ, ಸಾಷ್ಟಾಂಗ ಪ್ರಣಾಮವನ್ನು ಮಾಡ್ತೀವಿ. ಕೇಸರಿಗೆ ಭಾರತದಲ್ಲಿ ಒಂದು ಶಕ್ತಿ ಇದೆ. ಹಿಂದೂ ಧರ್ಮದ ಅಸ್ಮಿತೆಯ ಭಾಗವಾಗಿ ಅದನ್ನು ನೋಡ್ತೀವಿ ನಾವು. ಯಾಕೆ ಅಂತಂದ್ರೆ ಕೇಸರಿ ತ್ಯಾಗದ ಸಂಕೇತ ಅಂತ. ಭಾರತ, ಇಡೀ ಭಾರತ ನಿಂತಿರುವುದೇ ತ್ಯಾಗದ ಆಧಾರದ ಮೇಲೆ. ತ್ಯಾಗ ಬಂದಿರೋದು ಬುದ್ಧನ ನಂತರ ಅಲ್ಲ. ತ್ಯಾಗ ಹೇಗಿತ್ತು ಅಂತಂದ್ರೆ, ಬ್ರಹ್ಮ ಬಲವೇ ಎಲ್ಲಕ್ಕಿಂತಲೂ ಶ್ರೇಷ್ಠ ಬಲ ಅಂತ ಹೇಳಿದಾಗ ಕೌಶಿಕ ಎನ್ನುವಂತ ಮಹಾರಾಜ ಎಲ್ಲವನ್ನು ತ್ಯಾಗ ಮಾಡಿ ತನ್ನ ಇಡೀ ರಾಜ್ಯವನ್ನ ಬಿಟ್ಟ, ಬ್ರಹ್ಮ ಬಲವೇ ಬೇಕು ನನಗೆ, ಈ ಬಲ ತಗೊಂಡು ನಾನು ಏನ್ ಮಾಡ್ಬೇಕು, ಆ ಬಲವನ್ನ ಗಳಿಸ್ಲಿಕ್ಕೋಸ್ಕರ ತ್ಯಾಗ ಮಾಡ್ತೀನಿ ಅಂತ ತ್ಯಾಗ ಮಾಡಿದ ನಂತರ ಅದನ್ನು ಪಡ್ಕೊಂಡಿದ್ದು. ತ್ಯಾಗ ಮಾಡಿದ ನಂತರ ರಾಮ ಶ್ರೇಷ್ಠ ರಾಜ ಅನ್ನಿಸಿಕೊಂಡಿದ್ದು. ತಾನೇ ರಾಜನಾಗಬಲ್ಲಂತ ಸಾಮರ್ಥ್ಯನಾಗಿ ಇದ್ದಾಗ್ಲೂ ಕೂಡ ಧರ್ಮ ಸ್ಥಾಪನೆಗಾಗಿ ಹಿಂದೆ ನಿಲ್ತೀನಿ, ರಾಜ ನೀನಾಗಬೇಕು ಅಂತ ಯುಧಿಷ್ಠಿರನಿಗೆ ರಾಜನಾಗಬೇಕು ಅಂತ ಹೇಳಿದ ನಂತರವೇ ನಮ್ಮ ಪಾಲಿಗೆ ಕೃಷ್ಣ ದೊಡ್ಡವನಾಗಿ ಕಾಣಿಸಿಕೊಳ್ಳೋದು. ಇವರೆಲ್ಲರೂ ದೊಡ್ಡವರಾಗಿದ್ದು ತ್ಯಾಗದ ಕಾರಣಕ್ಕೋಸ್ಕರ. ಅದರ ಸಂಕೇತವಾಗಿರುವಂತ ಕಾವಿಯನ್ನ ಅತ್ಯಂತ ಶ್ರೇಷ್ಠವಾಗಿ ಗಮನಿಸ್ತೀವಿ. ಆದರೆ ಪ್ರಾಮಾಣಿಕವಾಗಿ ಹೇಳಿ, ಈ ಕಾವಿಯನ್ನ, ಈ ಸಂತರನ್ನ ಅಗೌರವದಿಂದ ಕಾಣಬೇಕು ಅಂತ ಕಳೆದ 75 ವರ್ಷಗಳಲ್ಲಿ ಎಂಥ ದೊಡ್ಡ ಪ್ರಯತ್ನ ಆಗಿದೆ ಗೊತ್ತೇ? ಇದಕ್ಕೆ ನಾನು ಆ್ಯಡ್ ಮಾಡೋದಾದ್ರೆ, ಬ್ರಾಹ್ಮಣರನ್ನು ಅಗೌರವದಿಂದ ಕಾಣಬೇಕು ಅಂತ ಸುದೀರ್ಘವಾದ ಪ್ರಯತ್ನ ಆಗಿದೆ. 1-2 ವರ್ಷಗಳ ಪ್ರಯತ್ನ ಅಲ್ಲ, ಇದು ಸುದೀರ್ಘವಾದ ಪ್ರಯತ್ನ. ಇವತ್ತಿಗೂ ಕೂಡ ಹಳೆಯ ಹಿಂದಿ ಸಿನಿಮಾಗಳನ್ನು ನೀವು ನೋಡಿ, ಈಗಲೂ ಕೂಡ ಮಾಡ್ತಾರೆ. ಬಟ್ ನಾವು ಸ್ವಲ್ಪ ಜಾಗೃತವಾಗಿರೋದ್ರಿಂದ ಹಿಂಗೆ ಮಾಡೋರಿಗೆ ಕಪಾಳ ಮೋಕ್ಷ ಮಾಡುವ ತಾಕತ್ ನಮಗಿದೆ. ಆದರೆ ಹಿಂದೆ ಹಂಗಿರ್ಲಿಲ್ಲ. ಎಲ್ಲೆಲ್ಲಿ ನಿಮಗೆ ಕೆಲಸಕ್ಕೆ ಬಾರದ ವ್ಯಕ್ತಿಯನ್ನ ತೋರಿಸ್ಬೇಕೋ ಅಲ್ಲಿ ಜುಟ್ಟು ಬಿಟ್ಟ ಬ್ರಾಹ್ಮಣನನ್ನ ಹಿಂದಿ ಫಿಲ್ಮಲ್ಲಿ ತೋರಿಸ್ತಿದ್ರು. ಮತ್ತು ಹಿಂದೂ ಸಂತರು ಅಂದ್ರೆ ಹೇಗೆ ಅಂತಂದ್ರೆ, ಅವರು ಶೀಲದಿಂದ ಅತ್ಯಂತ ಕನಿಷ್ಠ ಮಟ್ಟದಲ್ಲಿರುವಂಥವರು. ದೊಡ್ಡ ದೊಡ್ಡ ರಾಜಕಾರಣಿಗಳು ಬಂದು ಅವರ ಹತ್ರ ತಮ್ಮ ದುಡ್ಡನ್ನು ಇಡುವಂತ, ರಾಜಕಾರಣದಲ್ಲಿ ನೇರವಾದ ಪಾತ್ರವನ್ನು ವಹಿಸುವಂತ ವ್ಯಕ್ತಿತ್ವವನ್ನ ಸಂತರ ಮೇಲೆ ಆರೋಪಿಸುವಂಥದ್ದು. ಹಂಗಂದಾಗ ಏನಾಗಬೇಕು ಅಂತಂದ್ರೆ, ಅದನ್ನ ನೋಡ್ತಾ 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 ನಮ್ಮ ನಾಡಿನ ತರುಣ ಪೀಳಿಗೆಗೆ ಸಂತರಿಗೆ ಕೊಡಬೇಕಾದ ಗೌರವ ಕಡಿಮೆ ಮಾಡಬೇಕು ಅಂತ ಅನ್ನಿಸ್ಬೇಕು ಅಂತ ನಮಗೆ ಗೊತ್ತಾಗತ್ತೆ. ನಮ್ಮ ಮನೆಯಲ್ಲಿ ನಮಗೆ ಎಷ್ಟು ಸಂತರ ಮೇಲೆ ಗೌರವ ಇದೆಯೋ, ನಮ್ಮ ಮಕ್ಕಳಿಗೆ ಅಷ್ಟು ಉಳ್ಕೊಂಡಿಲ್ಲ. ಹೆಂಗ್ ಸಾಧ್ಯ ಅದು? ಯಾಕೆ ಹಿಂಗಾಯ್ತು? ನಿರಂತರವಾದ ಆಕ್ರಮಣ. ನಾನು ಸುಮ್ಮನೆ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ಯಾವುದಾದ್ರೂ ಒಬ್ಬ ಮುಸ್ಲಿಂ ಫಕೀರ, ಆತ ಏನಾದ್ರೂ ಯಾವುದಾದ್ರೂ ಒಂದು ಹುಡುಗಿಯ ಮೇಲೆ ಅತ್ಯಾಚಾರವೋ ಮತ್ತೇನಾದ್ರೂ ಮಾಡಿದರೆ ಪತ್ರಿಕೆಗಳಲ್ಲಿ ಹೆಡ್ಲೈನ್ ಬರುತ್ತೆ. ಏನ್ ಬರುತ್ತೆ ಗೊತ್ತಾ? ಒಬ್ಬ ತಾಂತ್ರಿಕ ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಮಾಡಿದ ಅಂತ. ಮುಸ್ಲಿಂ ಫಕೀರ ಅಂತ ಬರಲ್ಲ, ತಾಂತ್ರಿಕ್ ಅಂತ ಬರುತ್ತೆ. ಅನೇಕ ಪತ್ರಿಕೆಗಳನ್ನು ನಾನು ತೋರಿಸಬಲ್ಲೆ. ಇತ್ತೀಚೆಗೆ ಮೀಡಿಯಾಗಳು ತುಂಬಾ ವ್ಯಾಪಕವಾಗಿ ಹೈಲೈಟ್ ಮಾಡ್ತೇವೆ, ಸೋಷಿಯಲ್ ಮೀಡಿಯಾಗಳು. ಅದನ್ನ ತಾಂತ್ರಿಕ್ ಅಂತ ಹಾಕೋದಲ್ಲದೆ ಅಲ್ಲೊಬ್ಬ ಹಿಂದೂ ಸನ್ಯಾಸಿಯ ಕ್ಲಿಪ್ ಆರ್ಟ್ ಅನ್ನು ಹಾಕ್ಬಿಟ್ಬಿಡ್ತಾರೆ. ತಾಂತ್ರಿಕ್ ಅಂದ್ರೆ ಯಾರು ಬೇಕಿದ್ರೂ ಆಗಿರ್ಬೋದು ಅಂತ. ಅಂದ್ರೆ ಮೇಲ್ನೋಟಕ್ಕೆ ನಾವಂತೂ ಸುದ್ದಿಯನ್ನು ಪೂರ್ತಿ ಓದೋ ರೂಢಿ ಇಟ್ಕೊಂಡಿಲ್ಲ, ಅಲ್ಲಲ್ಲೇ ಸುಮ್ಮನೆ ಕಣ್ಣಾಡಿಸೋ ರೂಢಿ ಇರೋದ್ರಿಂದ ತಾಂತ್ರಿಕ್ ನೋಡಿದ್ವಿ, ಒಂದು ಕ್ಲಿಪ್ ಆರ್ಟ್ ನೋಡಿದ ತಕ್ಷಣ ಇದ್ಯಾವುದೋ ಹಿಂದೂ ಸನ್ಯಾಸಿದೆ ಕೆಲಸ ಇರಬೇಕು ಅಂತ ಹೋದ್ವಿ. ನಮ್ಮ ಮನಸ್ಸಲ್ಲಿ ಒಂದು ಇಂಪ್ರಿಂಟ್ ಆಡ್ ಆಯ್ತು, ಇದು ಹಿಂದೂಗಳೇ ಮಾಡಿರುವಂತ ಕೆಲಸ ಅಂತ. ಎಷ್ಟು ವ್ಯವಸ್ಥಿತವಾಗಿ ಮಾಡ್ತಾರೆ, ಎಷ್ಟು ವ್ಯವಸ್ಥಿತವಾಗಿ ಸಿನಿಮಾಗಳು ಡಿಸ್ಟಾರ್ಟ್ ಮಾಡ್ತವೆ. PK ಅನ್ನುವಂತ ಒಂದು ಸಿನಿಮಾ ಬಂತು. ನಾನು ಅಸ್ಮಿತೆಯ ಮೇಲೆ ಆಗುವಂತ ಆಘಾತಗಳನ್ನಷ್ಟೇ ಉಲ್ಲೇಖ ಮಾಡ್ತಿದ್ದೀನಿ. ಶಿವನನ್ನ ಎಷ್ಟು ಕೆಟ್ಟದ್ದಾಗಿ ತೋರಿಸಲಾಯಿತು ಅಂತಂದ್ರೆ,
ನಾಳೆಯ ದಿನ ಶಿವರಾತ್ರಿಗೆ ಪೂಜೆ ಮಾಡಬೇಕು ಅಂತಂದಾಗ ಆ ತರುಣಿಯರಿಗೆ ಆ ಫಿಲ್ಮ್ ನೆನಪಾಗಬೇಕೆ ಹೊರತು ಶಿವಪುರಾಣ ನೆನಪಾಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಅಷ್ಟು ವ್ಯವಸ್ಥಿತವಾಗಿರುವಂಥ ಪ್ರಯತ್ನವನ್ನ ಅಸ್ಮಿತೆಯ ಮೇಲಿನ ಆಕ್ರಮಣಕ್ಕೆ ಅಂತ ಅವರು ಆಲೋಚನೆ ಮಾಡ್ಲಿಕ್ಕೆ ಶುರು ಮಾಡಿದ್ರು ಅಂತ. ಗೋವಿನ ಮೇಲೂ ಕೂಡ, ಅದು ನಮ್ಮ ಅಸ್ಮಿತೆಯ ಕೇಂದ್ರ ಭಾಗವೇ, ಅದರ ಮೇಲೂ ನಿರಂತರವಾದ ಆಕ್ರಮಣ ಹೆಂಗ್ ನಡೆಯುತ್ತೆ ಅಂತಂದ್ರೆ ಆ ಗೋವಿನ ಕುರಿತಂತೆ ಇರುವ ಶ್ರದ್ಧಾ ಭಾವನೆಯನ್ನು ತೆಗಿಬೇಕು ಅಂತ. ಮಿತ್ರ, ಇದನ್ನೆಲ್ಲ ತೆಗೆಯೋದ್ರಿಂದ ಲಾಭ ಏನಾಗುತ್ತೆ ಗೊತ್ತಾ? ನಾನು ಹಿಂದೂ ಅಂತ ಹೇಳಿಕೊಳ್ಳಿಕ್ಕೆ ಇರಬಹುದಾಗಿರುವಂಥ ಈ ಎಲ್ಲ ಕೇಂದ್ರಗಳನ್ನು ಧ್ವಂಸ ಮಾಡಿದರೆ ಹೊಸ ಪೀಳಿಗೆಗೆ ಗಟ್ಟಿಯಾಗಿ ಹಿಡ್ಕೊಳ್ಳಿಕ್ಕೆ ಆಧಾರವಾದ ಸಂಗತಿ ಯಾವುದೂ ಇರಲ್ಲ. ಯಾವಾಗ ಆಧಾರಭೂತವಾಗಿರುವಂಥ ಸಂಗತಿ ಇಲ್ಲವಾಗುತ್ತೋ ಅವರೆಲ್ಲ ಅಡ್ನಾಡಿಗಳು, ಎಡಬಿಡಂಗಿಗಳಾಗ್ತಾರೆ. ಎಡಬಿಡಂಗಿಗಳಾದವರನ್ನ ತಮ್ಮ ಕಡೆಗೆ ಸೆಳೆದುಕೊಂಡು ತಮ್ಮ ಸಂಖ್ಯೆಯನ್ನು ವೃದ್ಧಿಸಿಕೊಳ್ಳೋದು ಸುಲಭ. ಯಾವಾಗ ಸಂಖ್ಯೆ ವೃದ್ಧಿ ಆಗುತ್ತೋ ಆಗ ಇಡೀ ಭಾರತವನ್ನು ಪರಿವರ್ತನೆ ಮಾಡೋದು ಕಷ್ಟವಲ್ಲ ಅಂತ ಗೊತ್ತಿರೋದ್ರಿಂದಲೇ ಈ ಪ್ರಯತ್ನ. ಎಚ್ಚರಿಕೆಯನ್ನು ಸ್ವಲ್ಪ ಕಳ್ಕೊಂಡ್ರೂ ಕೂಡ ಈ ರಾಷ್ಟ್ರವನ್ನು ಕಳ್ಕೊಂಡ್ಬಿಡ್ತೀವಿ. ಆದರೆ ಒಂದೇ ಒಂದು ಸಂತೋಷ ಏನು ಅಂತಂದರೆ, ಈ ಪ್ರಯತ್ನ ಈಗಲೇ ಆಗ್ತಿರೋದಲ್ಲ, ಕಳೆದ 1000 ವರ್ಷಗಳಿಂದ ಈ ಪ್ರಯತ್ನ ಆಗಿದೆ. ನಾನು ಯಾಕೆ ಪಿತೃಋಣ ಅಂತ ಕರೆದಾಗಲೆಲ್ಲ ಭಾವುಕನಾಗ್ತೀನಿ ಅಂತಂದ್ರೆ, ಪಿತೃಋಣ ತೀರಿಸಬೇಕು ಅಂದ್ರೆ ಬರೀ ಪಿತೃಪಕ್ಷದಲ್ಲಿ ಪಿಂಡ ಪ್ರದಾನ ಮಾಡೋದ್ರಿಂದ ಅಷ್ಟೇ ಅಲ್ಲ. ಯಾವಾಗಲಾದ್ರೂ ಒಮ್ಮೆ ನೆನಪಿಸ್ಕೊಳ್ಳಿ, ಈ ದೇಶದಲ್ಲಿ ಒಂದು ಕಾಲ ಇತ್ತು, ಇವತ್ತೆಲ್ಲ ಆ ಕಾಲ ಇಲ್ಲ ಮಿತ್ರ. ಇಷ್ಟೆಲ್ಲ ಆಕ್ರಮಣದ ನಡುವೆಯೂ ನಾವಿರೋ ಕಾಲಘಟ್ಟ ಬಹಳ ಚೆನ್ನಾಗಿದೆ. ಎಂಥ ಕಾಲಘಟ್ಟ ಇತ್ತು ಅಂತಂದ್ರೆ, ನಾವೇನಾದ್ರೂ ಹಿಂದೂ ಆಗಿರ್ಬೇಕು ಅಂತಂದ್ರೆ, ಹಿಂದೂ ಆಗಿರ್ತೀನಿ ಅನ್ನೋ ಕಾರಣಕ್ಕೆ ಒಂದು ಟ್ಯಾಕ್ಸ್ ಕಟ್ಟಬೇಕಾಗಿತ್ತು. ಜೆಜಿಯಾ ಅಂತ ಟ್ಯಾಕ್ಸ್ ಕಟ್ಟಬೇಕಾಗಿತ್ತು. ಹೆಂಗ್ GST ಕಟ್ತೀವಲ್ಲ, ಹಂಗೊಂದು ಜೆಜಿಯಾ ಅಂತ ಟ್ಯಾಕ್ಸ್ ಅನ್ನ ಹಿಂದೂವಾಗಿರೋದಕ್ಕೆ ಕಟ್ಟಬೇಕಾದಂತ ಕಾಲ ಇತ್ತು. ಕಟ್ಟಿಯೂ ಕೂಡ ನಾನು ಬೇಕಿದ್ರೆ ಎಕ್ಸ್ಟ್ರಾ ಹಣವನ್ನ ಕಳ್ಕೊಳ್ತೀನಿ, ಆದ್ರೆ ನನ್ನ ಧರ್ಮವನ್ನ ಬಿಡಲ್ಲ ಅಂತ ಹೇಳುವಂತ ಶ್ರದ್ಧಾವಂತ ಜನಾಂಗ ಇತ್ತಲ್ಲ, ಅವರುಗಳೆಲ್ಲ ಇದ್ದಿದ್ರಿಂದ ಕೃಷ್ಣ ಮಠದಲ್ಲಿ ಇವತ್ತು ನಾವು ನೀವು ಕೂತ್ಕೊಂಡಿದ್ವಿ. ಇಲ್ಲದೇ ಇರ್ತಿರ್ಲಿಲ್ಲ. ಆ ಪೂರ್ವಜರಿಗೆ ಎಷ್ಟು ನತಮಸ್ತಕವಾಗಿ, ಆ ಪೂರ್ವಜರಿಗೆ ಎಷ್ಟು ಶತ ನಮನಗಳನ್ನು ಅರ್ಪಿಸಿದ್ರು ಕೂಡ ಅದು ಅತ್ಯಂತ ಕಡಿಮೆ ಅಂತ ನನಗೆ ಆ ಕಾರಣಕ್ಕೋಸ್ಕರ ಅನ್ಸುತ್ತೆ. ಪಕ್ಕದ ಗೋವೆಯಲ್ಲಿ ಕ್ರಿಶ್ಚಿಯನ್ರ ಆಕ್ರಮಣವಾಗಿದ್ದನ್ನ ಯಾವಾಗಲಾದ್ರೂ ನೀವು ನೆನಪಿಸಿಕೊಂಡ್ರೂ ಕೂಡ ಭಯಾನಕ ಅನ್ಸತ್ತೆ. ಯಾವ ಪರಿ ಆಕ್ರಮಣ ಅಂತಂದ್ರೆ, ಆ ಗೋವೆಯಲ್ಲಿದ್ದಂತ ಹಿಂದೂಗಳು ಅವರು ಮತಾಂತರವಾಗಬೇಕು, ಇಲ್ಲ ಕ್ರಿಶ್ಚಿಯನ್ರು ಕೊಡುವ ಟಾರ್ಚರ್ನ ಅನುಭವಿಸಬೇಕಾಗಿತ್ತು. ಎಷ್ಟು ಭಯಾನಕವಾದ ಟಾರ್ಚರು ಅಂತಂದ್ರೆ, ಆ ಟಾರ್ಚರ್ನ ತಡಿಲಿಕ್ಕಾಗದೆ ಅನೇಕರು ಆತ್ಮಾರ್ಪಣೆ ಮಾಡ್ತಿದ್ರು, ಆದರೆ ಮತಾಂತರವಾಗೋದಿಲ್ಲ ಅಂತ ಹೇಳ್ತಿದ್ರು. ದೊಡ್ಡ ಪ್ರಮಾಣದಲ್ಲಿ ಜನ ಗೋವೆಯನ್ನ ಬಿಟ್ಟು, ತಮ್ಮ ಮನೆಯನ್ನ, ಮಠವನ್ನ ಬಿಟ್ಟು ಓಡಿ ಬಂದ್ರು. ಇಡೀ ಕರಾವಳಿ ಬೆಲ್ಟ್ ಉದ್ದಕ್ಕೂ ಹರಡ್ಕೊಂಡ್ಬಿಟ್ರು, ಇಲ್ಲಿಂದ ಕೇರಳದವರೆಗೂ ಹರಡ್ಕೊಂಡ್ರು. ಕ್ರಿಶ್ಚಿಯನ್ರ ಆಕ್ರಮಣವನ್ನ ತಾಳಲಾಗದೆ ಒಂದು ಪುಟ್ಟ ಗೋವೆಯಲ್ಲಿದ್ದ ಕ್ರಿಶ್ಚಿಯನ್ರು ಇಷ್ಟು ಆಕ್ರಮಣ ಮಾಡಿದ್ರು. ಈ ದೇಶದ ಇಷ್ಟು ದೊಡ್ಡ ಸಂಖ್ಯೆಯ ಜನ ಹಬ್ಬಿಕೊಂಡ್ರೆ ಹೊರತು ಧರ್ಮ ಬಿಟ್ಕೊಡ್ಲಿಲ್ವಲ್ಲ, ಅವರ ಕಾರಣಕ್ಕೋಸ್ಕರ ಉಳ್ಕೊಳ್ತು ಅಂತ. ಹೆಂಗೆ ಅಂತಂದ್ರೆ, ನಾನು ಗೋವೆಗೆ ಹೋದಾಗಲೆಲ್ಲ ಇತಿಹಾಸವನ್ನು ಕೆದಕ್ತಿರ್ತೇನೆ. ಅಲ್ಲಿ ಒಬ್ಬ ರಾಜನ ಅರಮನೆಯ ಪಕ್ಕದಲ್ಲಿ ಒಂದು ದೇವಸ್ಥಾನ ಇದೆ. ಈ ದೇವಸ್ಥಾನ ಇಲ್ಲಿ ಹೆಂಗೆ ಬಂತು ಅಂತ ಕೇಳಿದೆ ನಾನು. ಅವ್ರು ಹೇಳಿದ್ರು, ಕ್ರಿಶ್ಚಿಯನ್ರೇ ಜಾಸ್ತಿ ಇದ್ದಂಥ ಜಾಗದಲ್ಲಿ ದೇವಸ್ಥಾನ ಇತ್ತು, ಅವರೆಲ್ಲರೂ ಕೂಡ ತಮ್ಮ ಜಾಗವನ್ನು ಬಿಟ್ಟು ಈ ರಾಜನಿಗೆ ಬಂದು ಕೇಳ್ಕೊಂಡ್ರಂತೆ, ನಮ್ಮ ದೇವರನ್ನ ಇಟ್ಕೊಳ್ಳಿಕ್ಕೆ ಒಂದು ಜಾಗ ಕೊಡ್ತೀರಾ ಅಂತ. ನಮಗಲ್ಲ, ನಾವು ಹೆಂಗೋ ಬದುಕ್ತೀವಿ, ನಾವು ಪೂಜೆ ಮಾಡೋ ಈ ದೇವರಿಗೊಂದು ಜಾಗ ಕೊಡಿ ಎಂದಾಗ ರಾಜ ತನ್ನ ಅರಮನೆಗೆ ಕೊಂದಿಡುವಂಥ ಜಾಗವನ್ನೇ ಅವ್ರಿಗೆ ಕೊಟ್ಟು, ಇಲ್ಲೇ ಈ ದೇವರ ಪೂಜೆ ಮಾಡಿ ಅಂತ ಪೋರ್ಚುಗೀಸರಿಗೆ ಎಚ್ಚರಿಕೆ ಕೊಟ್ಟ. ನನ್ನ ಜಾಗಕ್ಕೆ ನೀವು ಬರುವಂತಿಲ್ಲ ಅಂತ ಎಚ್ಚರಿಕೆ ಕೊಟ್ಟು ಅವರನ್ನು ಉಳಿಸಿಕೊಂಡ ಅಂತ ಹೇಳಲಾಗುತ್ತೆ. ಅಂದ್ರೆ ಒಂದು ದೇವ ಮಂದಿರವನ್ನು ಉಳಿಸೋದು ತನ್ನ ಪ್ರಾಣವನ್ನು ಉಳಿಸೋದಕ್ಕಿಂತ ಹೆಚ್ಚಿನ ಸಂಗತಿ ಅಂತ ಅನ್ಕೊಂಡಿದ್ನಲ್ಲ. ಹಿಂಗಾಗಿ ಹಿಂದೂ ಅಸ್ಮಿತೆಯ ಶ್ರೇಷ್ಠ ಭಾಗ ಅದು ಅಂತ ಇವತ್ತಿಗೂ ಪುನರ್ವಿಮರ್ಶೆ ಮಾಡ್ತಾ ಆ ದಿಕ್ಕಿನತ್ತ ಬಲವಾಗಿ ನಡ್ಕೊಂಡು ಹೋಗಬೇಕಾದಂಥ ಅವಶ್ಯಕತೆ ನಮ್ಗೆಲ್ರಿಗೂ ಇದೆ. ಮಿತ್ರ, ಈ ದಿಕ್ಕಿನ ಬಳಿ ನಾವೆಲ್ಲರೂ ಸಾಗೋಣ. ಹೊಸ ನಾಡನ್ನು ಕಟ್ಟಬೇಕು ಅಂತಂದ್ರೆ ಅದು ಹಿಂದೂ ಆಧಾರದಲ್ಲೇ ಕಟ್ಟಬೇಕು. ಸುಮ್ಮನೆ ಆಲೋಚನೆ ಮಾಡಿ, ಅಕಸ್ಮಾತ್ ಹಿಂದೂ ಧರ್ಮ ಏನಾದರೂ ಭಾರತದಿಂದ ನಷ್ಟವಾದರೆ ಆಗಲಾರದು. ಅಕಸ್ಮಾತ್ ನಷ್ಟವಾದರೆ ಭಾರತ ಉಳ್ಕೊಳ್ಳೋದಿಲ್ಲ. 1947ರವರೆಗೂ ಪಾಕಿಸ್ತಾನ ನಮ್ಮ ಅಂಗ. ಭಾರತಕ್ಕೆ ಸಿಗುವಂತ ಎಲ್ಲ ಗೌರವ ಭಾರತದ್ದೇ ಪೂರ್ವಜರು, ಅವರಿಗೂ ಪೂರ್ವಜರು. ಆದರೆ ಇವತ್ತಿನ ಪಾಕಿಸ್ತಾನ ಹೆಂಗಿದೆ ಗೊತ್ತೇನು? ಯಾವೊಬ್ಬನೂ ಕೂಡ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಹೇಳುವಾಗಲಿ ಅಥವಾ ನಾನು ಪಾಕಿಸ್ತಾನದ ಜನಾಂಗದವರೊಂದಿಗೆ ಸಹಮತ ಇರುವನು ಅಂತ ಹೇಳ್ಕೊಳ್ಬೇಕಾದ್ರೆ 100 ಸಲ ನಾಚಿ ತಲೆ ತಗ್ಗಿಸಿ ನಿಲ್ಬೇಕು. ಯಾಕೆ? 2 ದಿನಗಳ ಹಿಂದೆ ಶ್ರೀಲಂಕಾದ ಒಬ್ಬ ವ್ಯಕ್ತಿ, ಅಲ್ಲಿ ಕೆಲಸ ಮಾಡ್ತಿದ್ದಂಥ ವ್ಯಕ್ತಿ,
ಆತನ ಮೇಲೆ ಒಂದು ಬ್ಲಾಶ್ಫೆಮಿ ಅಂತಂದ್ರೆ ದೇವದೂಷಣೆಯ ಒಂದು ನಿಂದನೆಯ ಆರೋಪ ಬಂತು. ಏನಂತ ಗೊತ್ತಾ ದೇವದೂಷಣೆ ಅಂತಂದ್ರೆ? ಕುರಾನ್ನ ಬೈದಿದ್ದಲ್ಲ, ಆತ ದೇವರನ್ನ ನಿಂದಿಸ್ಲಿಲ್ಲ, ಆತ ಪ್ರಾಫೆಟ್ ಮೊಹಮ್ಮದ್ರನ್ನ ಬೈದ್ಲಿಲ್ಲ. ಬದಲಿಗೆ ಒಂದು ಹೆಸರು ಬರೆದಿತ್ತು, ಅಲ್ ಹುಸೇನೋ ಏನೋ ಒಂದು ಹೆಸರು ಬರೆದಿತ್ತು. ಆ ಹೆಸರು ಬರೆದ ಪೇಪರ್ನ ಮಡಚಿ ಆತ ಡಸ್ಟ್ಬಿನ್ಗೆ ಎಸೆದಿದ್ದ ಅಂತ. ಅಷ್ಟೇ ಘಟನೆ ನಡೆದಿದ್ದು. ಡಸ್ಟ್ಬಿನ್ಗೆ ಆತ ಎಸೆದಿದ್ದನ್ನ ಅಲ್ಲಿನ ಕೆಲಸದವನು ನೋಡಿದ. ಅವನು ನೇರವಾಗಿ ತನ್ನ ಇತರ ಮಿತ್ರರಿಗೆ ಹೇಳ್ದ, ನಮ್ಮ ಪ್ರವಾದಿ ಮಹಮ್ಮದರಿಗೆ ನೀವು ಈ ಪರಿಯ ಅವಮಾನ ಮಾಡಿದ್ದೀರಲ್ಲ ಅಂತ. ಇಡೀ ಜನ ಕೆಲಸ ನಿಲ್ಸಿದ್ರು, ಎಲ್ಲ ವರ್ಕರ್ಸು ಒಟ್ಟಾದ್ರು, ಅವನನ್ನು ಎಳ್ಕೊಂಡೋದ್ರು. ಯಾವ ಪರಿ ಬಡದ್ರು ಅಂತಂದ್ರೆ ಅರೆ ಜೀವ ಮಾಡಿದ್ರು, ಕೊನೆಗೆ ಸೀಮೆ ಎಣ್ಣೆ ಸುರಿದು ಸುಟ್ಟಾಕ್ಬಿಟ್ರು. ಯಾವ ಪರಿ ಜನಾಂಗರಿ ಅದು? ಸುಡಬೇಕಾದ್ರೆ ಒಬ್ಬ ವ್ಯಕ್ತಿ ನಿಂತ್ಕೊಂಡು ಅವನು ಸುಟ್ಟು ಸತ್ತು ಹೋಗ್ತಿರೋದನ್ನ ಸೆಲ್ಫಿ ಮಾಡ್ಕೋತಾನಲ್ಲ, ಸೆಲ್ಫಿ ತೆಕ್ಕೋತಾನಲ್ಲ. ಅದ್ರ ಜೊತೆಗೆ ಯಾವುದಾದ್ರೂ ಸಭ್ಯ ಸಮಾಜ ಸಮರ್ಥಿಸ್ಕೊಳ್ಳಿಕ್ಕೆ ಸಾಧ್ಯ ಏನು? ಫವಾದ್ ಚೌಧರಿ ರಕ್ಷಣಾ ಸಚಿವ ಅಲ್ಲಿಂದು ಈಗ ಸ್ಟೇಟ್ಮೆಂಟ್ ಓದ್ಕೊಂಡು ಬರ್ತಿದ್ದೆ ನಾನು ಬರಬೇಕಾದ್ರೆ. ಏನು ಹೇಳ್ತಾನೆ ಗೊತ್ತಾ? ಏನೋ ಚಿಕ್ಕ ಮಕ್ಕಳು ಭಾವನಾತ್ಮಕವಾಗಿ ಇಂಥ ಕೆಲಸ ಮಾಡಿಬಿಡ್ತಾರೆ, ತುಂಬ ಸೀರಿಯಸ್ ಆದ ಬೆಲೆ ಕೊಡಬೇಕು. ಚಿಕ್ಕ ಮಕ್ಕಳು ಭಾವನಾತ್ಮಕವಾಗಿ ಬೆಂಕಿ ಹಚ್ಚಿ ಸುಡೋದ ಒಬ್ಬ ವ್ಯಕ್ತಿಯನ್ನ ಜೀವಂತವಾಗಿ? ನಂಗೆ ಭಾಳ ಮಜಾ ಅನ್ನಿಸ್ತು. ಒಂದು ಪುಸ್ತಕ, ನಮ್ಮ ಪುಸ್ತಕ ಇಲ್ಲ ಅಂತ ನಾವು ಮಾತಾಡ್ತಿದ್ವಲ್ಲ, ಪುಸ್ತಕ ಚರ್ಚೆ ಎಷ್ಟು ಅಂತಂದರೆ, ಬಾಂಗ್ಲಾದೇಶದಲ್ಲಿ ಒಂದು ಘಟನೆ ನಡೀತು ಇತ್ತೀಚೆಗೆ, ನೀವೆಲ್ಲ ಗಮನಿಸಿರ್ತೀರಿ ಅಂತ ಅನ್ಕೊಳ್ತೀನಿ. ಒಂದು ದುರ್ಗಾ ಪೆಂಡಾಲ್ನಲ್ಲಿ ಖುರಾನನ್ನ ಅಲ್ಲಿನ ದುರ್ಗಾ ಮೂರ್ತಿಯ ಕೈಗಳಲ್ಲಿ ಇಟ್ಟಿದ್ರು ಅಂತ. ದುರ್ಗಾ ಮೂರ್ತಿಯ ಕೈಗಳಲ್ಲಿ ಕುರಾನ್ ಇತ್ತು. ಅದಕ್ಕೋಸ್ಕರ ಕುರಾನಿಗೆ ಅವಮಾನವಾಗಿದೆ ಅಂತ ಹಿಂದೂಗಳ ಮೇಲೆ ಭಯಾನಕವಾದ ಆಘಾತ ಆಯಿತು. ನೂರಾರು ಹಿಂದೂಗಳ ಕಗ್ಗೊಲೆ ಆಯಿತು. ಅನೇಕರು ದೇಶ ಬಿಟ್ಟೆ ಓಡ್ ಬಂದ್ಬಿಡ್ತೀವಿ ಭಾರತಕ್ಕೆ, ನಮ್ಗೆ ಇರ್ಲಿಕ್ಕಾಗಲ್ಲ ಅಂತ ಹೇಳಿದ್ರು ಅಂತ. ಅಲ್ಲಿ ಕುರಾನನ್ನ ಮಂದಿರದಲ್ಲಿ ಇಟ್ಟಿದ್ದಕ್ಕೋಸ್ಕರ ಗಲಾಟೆ ಆಯಿತು. ಇಲ್ಲಿ ಒಂದು ಹಾಳೆಯನ್ನ ಡಸ್ಟ್ಬಿನ್ನಿಗೆ ಎಸೆದ್ರು ಅಂತ ಗಲಾಟೆ ಆಯಿತು. ಏನು ಮಾಡ್ಬೇಕು ಮತ್ತೆ? ಮಂದಿರದಲ್ಲೂ ಇಡಬಾರ್ದು, ಡಸ್ಟ್ಬಿನ್ನಿಗೂ ಹಾಕಬಾರ್ದು. ಅಂದರೆ ಕೊಲೆ ಮಾಡೋದಷ್ಟೇ ಉದ್ದೇಶ ಬಿಟ್ಟರೆ ಮತ್ತೇನೂ ಇಲ್ಲ ಅಂತ. ಮಿತ್ರರೆ, ಒಂದು ಉದ್ದೇಶವನ್ನು ಹಿಂಗೆ ಇಟ್ಕೊಂಡು ಮಾಡೋದಿದೆಯಲ್ಲ, ಮತಾಂಧತೆ ಅನ್ನೋದಿದೆ. ಯಾಕೆ ಭಾರತಕ್ಕೆ ಮತಾಂಧತೆ ಆವರಿಸಿಕೊಳ್ಳಿಲ್ಲ ಅಂತಂದರೆ ಇದೇ ಕಾರಣಕ್ಕೆ. ಆದರೆ ದುರದೃಷ್ಟಕರ ಸಂಗತಿ ಏನು ಅಂತಂದರೆ, ಅನೇಕ ಸಂಗತಿಗಳಲ್ಲಿ ನಮ್ಮಲ್ಲಿ ಅಸಿಮಿಟ್ರಿ ಇದೆ. ಒಂದಷ್ಟು ತಿದ್ದುಪಡಿ ಬದಲಾವಣೆ ನಾವು ಮಾಡ್ಕೊಳ್ಬೇಕಾದಂಥ ಅಗತ್ಯ ಇದೆ. ಮೊದಲನೇ ಅಸಿಮಿಟ್ರಿ ಏನು ಅಂತಂದರೆ, ನಾವೆಲ್ಲರೂ ಕೂಡ ಮತಾಂತರವಾದ ಹಿಂದೂಗಳನ್ನು ವಾಪಸ್ ಕರ್ಕೊಂಡು ಬಂದು ಘರ ವಾಪಸಿ ಮಾಡ್ತೀವಿ. ಆದರೆ ಯಾವತ್ತಾದರೂ ಬಹಳ ವರ್ಷಗಳ ಹಿಂದೆಯೇ ಹೋದಂಥ ಈ ಜನ ನಮ್ಮವರೇ ಅಂತ ವಾಪಸ್ ಕರ್ಕೊಂಡು ಬರಲಿಕ್ಕೆ ಒಂದು ಮತಾಂತರದ ಸ್ಟ್ರಾಟಜಿ ಮಾಡಿದೀವ ಅಂತ ಕೇಳಿದ್ರೆ ಮಾಡಲಿಲ್ಲ. ನಂಗೆ ಯಾರೋ ತಮಾಷೆ ಮಾಡ್ತಿದ್ರು, ಇಸ್ಲಾಂಗೂ ಮತ್ತು ಅಥವಾ ಇಸ್ಲಾಂ ಕ್ರಿಶ್ಚಿಯಾನಿಟಿ ಮತ್ತು ಹಿಂದುತ್ವಕ್ಕೂ ಇರುವಂಥ ಡಿಫ್ರೆನ್ಸ್ ಏನು ಅಂತಂದರೆ, ಇಸ್ಲಾಂ ಮತ್ತು ಕ್ರಿಶ್ಚಿಯಾನಿಟಿಗಳಲ್ಲಿ ಒಳಗೆ ಹೋಗೋದು ಸುಲಭ, ಹೊರಗೆ ಬರೋದು ಬಹಳ ಕಷ್ಟ. ಮುಸಲ್ಮಾನರು ಏನು ಹೇಳ್ತಾರೆ ಅಂತಂದ್ರೆ, ಒಂದು ಸಲ ಕನ್ವರ್ಷನ್ ಆದರೆ ಮುಗೀತು, ಇನ್ನು ನೀನು ವಾಪಸ್ ಹೋಗ್ತೀಯ ಅಂತಂದ್ರೆ ನಿನಗೆ ಸಾವೇ ಗತಿ, ಯಾಕಂದ್ರೆ ಬಂದು ಹೋಗಿದ್ಯಾ ಅಂತ. ಚಕ್ರವರ್ತಿ ಸೂಲಿಬೆಲೆ ಮತ್ತೊಬ್ಬ ಘರ್ ವಾಪಸಿಯಾದಂಥ ಮುಸಲ್ಮಾನ, ಇವರಿಬ್ಬರಲ್ಲಿ ಅತ್ಯಂತ ದ್ವೇಷ ಅವರಿಗೆ ಘರ್ ವಾಪಸಿಯಾದ ಮುಸಲ್ಮಾನ. ಯಾಕೆ ಅಂದ್ರೆ ಅವ್ರಿಗೆ ಹೇಳಿದ್ದೆ ಅವನನ್ನು ಕೊಲ್ಲು ಅಂತ, ಹಿಂಗಾಗಿ ಮೊದಲು ಕೊಲ್ತಾರೆ ಅಂತ. ಹೀಗಾಗಿ ವಾಪಸ್ ಯಾರು ಬರ್ಲಿಕ್ಕೆ ಆಗದೇ ಇಲ್ಲ. ಹೋದವ್ರು ಬರೋದು ವೆರಿ ರೇರ್ ಕೇಸ್, ದೊಡ್ಡ ಸಾಹಸ ಅದು ಬರ್ತಾರೆ ಅಂತಂದ್ರೆ. ಸಂತೋಷದ ಸಂಗತಿ ಅದರ ನಡುವೆಯೂ ಕೂಡ ಇವತ್ತು ಅಥವಾ ನಿನ್ನೆ ಶಿಯಾ ವಕ್ಫ್ ಬೋರ್ಡ್ನ ಮುಖ್ಯಸ್ಥರಾಗಿದ್ದಂಥ ರಜ್ವಿ ಅವರು ಕನ್ವರ್ಟ್ ಆಗಿ ಶರ್ಮಾ ಅಂತ ತಮ್ಮ ಹೆಸರನ್ನ ಬದಲಾಯಿಸಿಕೊಂಡು ಸಂತರಂತೆ ಆಗಿದ್ದಾರೆ ಅನ್ನೋದು ಬಹಳ ಸಂತೋಷದ ಸಂಗತಿ. ಆದರೆ ಎಲ್ಲರೂ ಅವ್ರಿಗೆ ಹೇಳ್ತಿರೋದೇನು ಅಂತಂದ್ರೆ, ವೆಲ್ಕಮ್, ಆದರೆ ನಿಮ್ಮ ಜೀವದ ಕಾಳಜಿ ವಹಿಸಿ ಅಂತ. ಅಂದ್ರೆ ಅರ್ಥ ಏನದಕ್ಕೆ? ಎಲ್ಲೋ ಒಂದ್ ಕಡೆ ಒಂದು ಸ್ಟ್ರಾಟಜಿ ನಮ್ದು ಆಗಬೇಕಾಗಿದೆ. ನಾವು ಆ ಕನ್ವರ್ಷನ್ನ ಚಿಂತನೆಯನ್ನ ಗಟ್ಟಿ ಮಾಡ್ಕೋಬೇಕಾಗಿದೆ ಅಂತ. ಎರಡನೇದು, ನಮ್ಮ ಪರ್ಸನಲ್ ಲಾ ಒಂದು ಪ್ರಾಬ್ಲಮ್ ಇದೆ. ನಮ್ಮ ಪರ್ಸನಲ್ ಲಾನಲ್ಲಿ ಮದುವೆ ಅಂದ್ರೆ ಏನು ಗೊತ್ತೇನು? ಒಂದಷ್ಟು ರಿಚುಯಲ್ಗಳು ಅಷ್ಟೇ. ಆದರೆ ಇಸ್ಲಾಂ ಮತ್ತು ಕ್ರಿಶ್ಚಿಯಾನಿಟಿಯಲ್ಲಿ ಮದುವೆ ಆಗಬೇಕು ಅಂತಂದ್ರೆ ಅನ್ಯಮತೀಯರು ಯಾರಾದರೂ ಇದ್ರೆ ಕನ್ವರ್ಟ್ ಆದ ಮೇಲೆ ಮಾತ್ರ ಮದುವೆ ಆಗ್ಲಿಕ್ಕೆ ಸಾಧ್ಯ ಅಂತ. ಮುಸ್ಲಿಂ ಹುಡುಗ ಹಿಂದೂ ಹುಡುಗಿನ ಮದುವೆ ಆಗ್ಬೇಕು ಅಂದ್ರೆ, ನಿಕಾ ಆಗ್ಬೇಕು ಅಂದ್ರೆ ಕನ್ವರ್ಟ್ ಆಗಿರ್ಲೇಬೇಕು, ಇಲ್ಲಾಂದ್ರೆ ನಿಕಾ ಮಾಡ್ಲಿಕ್ಕೆ ಆಗಲ್ಲ. ಉಲ್ಟಾ ಒಬ್ಬ ಹಿಂದೂ ಹುಡುಗ ಮುಸ್ಲಿಂ ಹುಡುಗಿನ ನಿಕಾ ಆಗಬೇಕು ಅಂದ್ರೆ ಇವನು ಕನ್ವರ್ಟ್ ಆಗಿಯೇ ಆಗಬೇಕು. ಆದ್ರೆ ಪ್ರಾಮಾಣಿಕವಾಗಿ ಹೇಳಿ,
ಅಕಸ್ಮಾತ್ ನಿಮ್ಮ ಹುಡುಗ ಒಂದು ಮುಸ್ಲಿಂ ಹುಡುಗಿನ ಪ್ರೀತಿಸಿ ಕರ್ಕೊಂಡು ಬಂದರೆ ನೀವು ಕನ್ವರ್ಟ್ ಆಗಬೇಕು ಅಂತ ಹೇಳ್ತಿರೋ, ಮದುವೆ ಸಂಪ್ರದಾಯ ಅಷ್ಟೇ, ಸಂಪ್ರದಾಯ ಆದರೆ ಸಾಕು ಅಂತ ಹೇಳ್ತಿರೋ ಅಂತ ಕೇಳಿದರೆ 100% ಸಂಪ್ರದಾಯ ಆದರೆ ಸಾಕು ಅಂತ ಹೇಳಿ ಮುಗಿಸ್ಬಿಡ್ತೀವಿ. ಇಸ್ಲಾಂ ಪರ್ಸನಲ್ ಲಾ ಪ್ರಕಾರ ಮುಸ್ಲಿಂ ಮತ್ತು ಹಿಂದೂ ಕನ್ವರ್ಟ್ ಆಗ್ತಾರೋ ಬಿಡ್ತಾರೋ ಹುಟ್ಟುವ ಮಗು ಮುಸ್ಲಿಮೇ ಆಗಿರುತ್ತೆ. ಆದರೆ ಹಿಂದೂಗಳಲ್ಲಿ ಹಂಗಿಲ್ಲ, ಯಾವುದಾದ್ರೂ ಅವ್ರ ಮನೆಯವ್ರು ಹೆಂಗೆ ತಿಳ್ಕೊಳ್ತಾರೋ ಹಂಗೆ ತಿಳ್ಕೊಳ್ಳಿ ಅಂತ. ಅವನು ಎಲ್ಲಿಗೆ ಬೇಕಿದ್ರೂ ಸುಲಭಕ್ಕೆ ಹೋಗ್ಬೋದು. ಇಸ್ಲಾಂನ ಮಜಾ ಏನಿದೆ ಅಂತಂದ್ರೆ ಇಲ್ಲಿಗೆ ಒಳಗೆ ಹೋಗೋದು ಸುಲಭ, ಹೊರಗೆ ಬರೋದು ಕಷ್ಟ. ನಮ್ದ್ರಲ್ಲಿ ಹೆಂಗಿದೆ ಅಂತಂದ್ರೆ ಒಳಗೆ ಬರೋದು ತುಂಬಾ ಕಷ್ಟ, ಹೊರಗೆ ಹೋಗೋದು ಬಹಳ ಸುಲಭ. ಯಾರು ಬೇಕಿದ್ರು ಈಸಿಯಾಗಿ ಹೊರಗೆ ಹೋಗ್ಬಿಡ್ಬೋದು ಅಂತ ಬಹಳ ಎಚ್ಚರಿಕೆ. ನಾವು ಎಲ್ಲಿ ಬದಲಾಯಿಸ್ಕೊಳ್ಬೇಕು ಅಂತ ನಾನು ಹೇಳ್ತಿದ್ದೀನಿ, ಎಲ್ಲಿ ತುಂಬಾ ದೊಡ್ಡ ಮಟ್ಟದ ತಿದ್ದುಪಡಿ ಅವಶ್ಯಕವಾಗಿದೆ ನಮ್ಮನ್ನು ನಾವೀಗ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಅನ್ನೋದನ್ನ ಇಡ್ಲಿಕ್ಕೆ ಪ್ರಯತ್ನ ಪಡ್ತಿದ್ದೀನಿ. ಇನ್ನು ಇಸ್ಲಾಂನಲ್ಲಿ ನಾನು ಯಾಕೆ ತುಲನೆ ಮಾಡ್ತಿದ್ದೀನಿ ಅಂತಂದ್ರೆ ನಮ್ಮನ್ನು ನಾವು ಹೋಲಿಸ್ಕೊಳ್ಳಿಕ್ಕೆ ಯಾರಾದ್ರೂ ಬೇಕಲ್ಲ ಅನ್ನೋ ಕಾರಣಕ್ಕೋಸ್ಕರ. ಅದರ್ವೈಸ್ ದ್ವೇಷ ಅನ್ನೋದೇನು ಪ್ರಶ್ನೆಯೇ ಅಲ್ಲ, ನಾವು ಎಲ್ಲಿ ತಪ್ತಾ ಇದ್ದೀವಿ ಅಂತ. ಗಂಡು ಮತ್ತು ಹೆಣ್ಣಿನ ವ್ಯತ್ಯಾಸ ಬಂದಾಗ ನೋಡಿ, ಮುಸ್ಲಿಂ ಹೆಣ್ಣು ಮಕ್ಕಳು ತಮ್ಮ ಮುಖಕ್ಕೆ ಬಟ್ಟೆ ಹಾಕೋಬೇಕು, ಬುರ್ಕ ಹಾಕೋಬೇಕು, ಫೈನ್. ಎರಡನೇದೇನು ಗೊತ್ತಾ, ಅನ್ಯಮತೀಯ ಗಂಡಸರೊಡನೆ ಮಾತು ಆಡಬಾರ್ದು. ಒಂದು ಮುಸ್ಲಿಂ ಹುಡುಗಿನ ಎಲ್ಲಾದ್ರೂ ಕರ್ಕೊಂಡು ಹೋಗೋದಿರಲಿ, ಆಕೆನ ಅಕಸ್ಮಾತ್ ಆಫೀಸಿಂದ ಮನೆಗೆ ಡ್ರಾಪ್ ಮಾಡ್ತೀನಿ ಅಂತ ಒಬ್ಬ ಹಿಂದೂ ಹುಡುಗ ಕಂಡ್ರೂ ಕೂಡ ಆ ಹಿಂದೂ ಹುಡುಗನ ನಡು ರಸ್ತೆಯಲ್ಲಿ ಬಡಿಯಲಾಗತ್ತೆ. ಅವನು ಯಾರಿಗೂ ಸೇರ್ಕೊಳ್ಬಾರ್ದು. ಆ ಹುಡುಗಿ ಯಾವ ಅನ್ಯಮತೀಯನೊಂದಿಗೂ ಮಾತನಾಡಬಾರ್ದು, ಕಂಡೀಷನ್ ಫಿಕ್ಸ್ಡ್. ಮಜಾ ಏನು ಅಂತಂದ್ರೆ ಮುಸ್ಲಿಂ ಹುಡುಗ ಹಿಂದೂ ಹುಡುಗಿರ ಜೊತೆ ಮಾತಾಡ್ಬೋದು. ಹೆಂಗದು? ನಮ್ದರಲ್ಲಿ ನಮ್ಮ ಹುಡುಗಿನೂ ಮಾತಾಡ್ಬೋದು, ಸಿಕ್ಕಾಪಟ್ಟೆ ಸೋಷಿಯಲ್ ನಾವು, ನಾನು ತಪ್ಪು ಅಂತ ಹೇಳಲ್ಲ. ಈ ವಿಚಾರದಲ್ಲಿ ನಾವು ಎಷ್ಟು ಬೆಳೆದಿದ್ದೀವೋ ಅಷ್ಟು ವಿಸ್ತಾರವಾಗ್ತೀವಿ. ಆದರೆ ನಮ್ಮ ಹುಡುಗ ಅಪ್ಪಿತಪ್ಪಿ ಏನಾದರೂ ಮದುವೆ ಮಾಡ್ಕೊಂಡು ಬಂದ್ಬಿಟ್ರೆ ತಂದೆ ತಾಯಿಂದ್ರೆ ಮನೆಗೆ ಸೇರಿಸಲ್ಲ ಅಂತ ಕೂತ್ಬಿಡ್ತಾರೆ. ಅವನಿಗೆ ನಾ ಹೇಳ್ದಲ್ಲ, ಒಳಗೆ ಬರೋದು ಬಹಳ ಕಷ್ಟ ಇದೆ ಅಂತ. ಬದಲಾಗಬೇಕಾಗಿರುವಂಥ ಮಾನಸಿಕತೆ ಎಲ್ಲಿದೆ ಅಂತ ಆಲೋಚನೆ ಮಾಡಿ. ಸುಮ್ಮನೆ ಯೋಚನೆ ಮಾಡಿದ್ರೆ ಗೊತ್ತಾಗತ್ತೆ. ಆ ಬರೋ ಹುಡುಗಿಯ 3ನೇದೋ 4ನೇ ಪೀಳಿಗೆದೋ ಹಿಂದೆ ನೋಡಿದ್ರೆ ಅವರು ಯಾರೋ ಹಿಂದೂಗಳೇ ಆಗಿದ್ರು ಅಂತ ನೋಡಿದ್ರೆ ಗೊತ್ತಾಗತ್ತೆ. ಆದ್ರೆ ನಾವು ಎಷ್ಟು ಕಟ್ಟರಾಗಿದ್ದೀವಿ ಅಂತಂದ್ರೆ ನಾವು ಮಾತ್ರ ಇದಕ್ಕೆ ಅವಕಾಶ ಕೊಡೋದಿಲ್ಲ ಅಂತ. ನಾವು ಅಷ್ಟು ಕಟ್ಟರಾಗಿ ಕೂತ್ಬಿಟ್ಟಿದ್ದೀವಿ. ಇದು 3ನೇ ಪ್ರಶ್ನೆ. ಇನ್ನು 4ನೇದು, ನಾವೆಲ್ಲರೂ ಕೂಡ ಈ ಚಿಂತನೆಯಲ್ಲಿ ನಮ್ಮ ಮುಂದಿನ ಪೀಳಿಗೆಯನ್ನ ಗಟ್ಟಿ ಮಾಡುವಂಥ ಪ್ರಯತ್ನ ಮಾಡದೇ ಹೋದರೆ ವೀಕ್ ಆಗಿರುವಂಥ ಜಾಳಾಗಿರುವಂಥ ಈ ಮುಂದಿನ ಪೀಳಿಗೆ ಇದೆಯಲ್ಲ, ಈ ಮುಂದಿನ ಪೀಳಿಗೆ ಸಹಜವಾಗಿ ತನ್ನ ಮತವನ್ನು ತನ್ನ ಧರ್ಮವನ್ನು ಕಳ್ಕೊಂಡು ಎಲ್ಲವನ್ನೂ ನಾಶ ಮಾಡಿಕೊಂಡಂಥ ಜನಾಂಗವಾಗಿ ನಿರ್ಮಾಣ ಆಗುತ್ತೆ. ಹಂಗಾಗಬಾರ್ದು ಅಂತಂದರೆ ಎಚ್ಚರಿಕೆಯಿಂದ ಈ ವಿಚಾರಗಳನ್ನು ಮುಂದಿನ ಪೀಳಿಗೆಗೆ ತಲುಪಿಸ್ಬೇಕು. ಯಾವುದೂ ಕೂಡ ಯುದ್ಧ ಮಾಡಲಿಕ್ಕಲ್ಲ, ಯಾವುದೂ ಕೂಡ ಗಲಾಟೆ ಮಾಡಲಿಕ್ಕಲ್ಲ. ಆದರೆ ನನ್ನ ರಕ್ಷಣೆಗೆ ನಾನು ಸಿದ್ಧನಾಗಿ ನಿಂತ್ಕೊಳ್ಳಿಲ್ಲ ಅಂತಂದ್ರೂ ಕೂಡ ಅದು ನನ್ನ ನಾಶಕ್ಕೆ ಕಾರಣವಾಗುತ್ತೆ ಅನ್ನೋದನ್ನ ಎಚ್ಚರಿಕೆಯಲ್ಲಿಟ್ಟುಕೊಂಡು ನನ್ನ ಅಸ್ಮಿತೆಯ ರಕ್ಷಣೆಗೆ ಸಿದ್ಧವಾಗಬೇಕು ಅಂತ. ಯಾವ ವಿಚಾರಗಳನ್ನು ಬಲವಾಗಿ ಸಮರ್ಥಿಸಿಕೊಳ್ಬೇಕಾಗಿದೆಯೋ ಆ ವಿಚಾರವನ್ನು ಬಲವಾಗಿ ಸಮರ್ಥಿಸಿಕೊಳ್ತಾ ನಾವು ನಿಂತ್ಕೊಳ್ತೀವಿ ಅಂತಾದರೆ ಹೊಸ ರಾಷ್ಟ್ರದ ನಿರ್ಮಾಣ ಬಹಳ ಬೇಗ ಆಗುತ್ತೆ. ಹಿಂದೂ ರಾಷ್ಟ್ರ ಅನ್ನೋ ಕಲ್ಪನೆ ನಾವೇನು ಕಟ್ಕೊಂಡಿದ್ದೀವಿ, ಆ ಹಿಂದೂ ರಾಷ್ಟ್ರದ ಕಲ್ಪನೆ ಸಾಕಾರಗೊಳ್ಳುತ್ತೆ ಅಂತ ನಿಮ್ಮ ಎದುರುಗಡೆ ನಿವೇದಿಸಿಕೊಳ್ತಾ ತುಂಬ ಪ್ರೀತಿಯಿಂದ ಸ್ವಾಮೀಜಿಗಳ ಕೊಟ್ಟಂಥ ಆಗ್ರಹವನ್ನು ನಾನು ಪಾಲಿಸಿದ್ದೀನಿ ಅಂತ ಭಾವಿಸಿ ಮಿತ್ರರೆ, ಎಚ್ಚರಿಕೆಯಿಂದಿರೋಣ. ಇದೊಂದು ಕ್ರೂಷಿಯಲ್ ಪೀರಿಯಡ್. ಯಾಕೆ ಕ್ರೂಷಿಯಲ್ ಪೀರಿಯಡ್ ಅಂತಂದರೆ, ಹಿಂದೂಗಳು ಅತ್ಯಂತ ಹೆಚ್ಚು ಜಾಗೃತವಾಗಿರುವಂಥ ಯಾವುದಾದ್ರೂ ಸಂದರ್ಭ ಇದೆ ಅಂತಂದರೆ 75 ವರ್ಷಗಳಲ್ಲಿ ಈ ಸಂದರ್ಭವೇ ಅಂತ ನನಗನ್ಸುತ್ತೆ. ಅತ್ಯಂತ ಹೆಚ್ಚು ಜಾಗೃತವಾಗಿದ್ದಾರೆ. ಸುಲಭಕ್ಕೆ ಹಿಂದೂಗಳನ್ನು ಮೋಸ ಮಾಡಲಿಕ್ಕೆ ಈಗಾಗಲ್ಲ. ಒಂದು 5 ವರ್ಷಗಳ ಹಿಂದೆ 10 ವರ್ಷಗಳ ಹಿಂದೆ ಸಾಧ್ಯ ಆಗ್ತಿತ್ತೇನೋ, ಆದರೆ ಈಗ ಸುಲಭ ಇಲ್ಲ. ಈಗ ನೀವೇನಾದರೂ ಹಿಂದೂಗಳ ವಿರುದ್ಧವಾಗಿ ಯಾವುದಾದ್ರೂ ಫಿಲ್ಮ್ ಮಾಡಿದ್ರೆ ಆ ಫಿಲ್ಮ್ 4 ದಿನ ಥಿಯೇಟ್ರಲ್ಲಿ ಇರಲ್ಲ. ಯಾಕೆಂದ್ರೆ ಹಿಂದೂಗಳು ಡಿಸೈಡ್ ಮಾಡ್ತಾರೆ ನಾವು ಹೋಗ್ಬಾರ್ದು ಅಂದ್ರೆ ಹೋಗ್ಬಾರ್ದು ಅಷ್ಟೇ ಅಂತ. ಇದ್ರ ಪರಿಣಾಮ ಏನು ಅಂತಂದ್ರೆ ಫಿಲ್ಮ್ ಆಕ್ಟರ್ಗಳು ಡಿಸೈಡ್ ಮಾಡಿದ್ದಾರೆ, ನಮ್ಮ ಫಿಲ್ಮ್ ನೋಡಬೇಕು ಅಂತಂದ್ರೆ ಹಿಂದೂಗಳ ಪರವಾಗಿಯೇ ಮಾಡಬೇಕು ಅಂತ, ನಮ್ಮ ಫಿಲ್ಮ್ ನೋಡಬೇಕು ಅಂತಂದ್ರೆ ಹಿಂದೂಗಳ ಪರವಾಗಿರಬೇಕು ಅಂತ. ಮುನವ್ವರ್ ಫಾರೂಕಿ ಒಬ್ಬ ಕಮೆಡಿ ಮಾಡ್ತಾ ಹಿಂದೂ ಧರ್ಮದ ಬಗ್ಗೆ ಎಷ್ಟು ಅವಹೇಳನ ಮಾಡ್ತಾ ಇದ್ದ ಅಂತಂದ್ರೆ ರಾಮ ಸೀತೆಯ ಸಂಬಂಧವನ್ನು ಅವಹೇಳನ ಮಾಡೋದು. ಇಷ್ಟು ದಿನ ಅವಹೇಳನ ಮಾಡ್ಕೊಂಡು ಬದುಕಿದ್ದ. ಆದರೆ ಈಗ ಅವನು ಎಲ್ಲಿ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಗೊತ್ತಾಗುತ್ತೋ ಅಲ್ಲಿ ಹಿಂದೂಗಳು ಹೇಳ್ತಾರೆ, ಬಂದರೆ ಒಂದು ಟಿಕೆಟ್ ತಗೊಳ್ಳಲ್ಲ, ಎರಡನೇದು ಪ್ರೋಗ್ರಾಮ್ ಆಗ್ಲಿಕ್ಕೆ ಬಿಡಲ್ಲ, ಏನ್ ಮಾಡಿ ಯೋಚನೆ ಮಾಡಿ ಅಂತ. ಸಂಘಟಕರು ಹೇಳ್ತಾರೆ, ನಮಗೆ ನೀವು ಬೇಕು, ಮುನವರ್ ಫಾರೂಕಿ ಅಲ್ಲ, ನೀವು ಹೋಗಪ್ಪ ಅಂತ. ಮುನವರ್ ಫಾರೂಕಿ ಒಂದೇ ಕಣ್ಣಲ್ಲಿ ಅಳ್ತಿದ್ದಾನೆ, ನಾನು ಮಾಡಿದ ತಪ್ಪು ಅಂತ. ಇನ್ಮುಂದೆ ಈ ಸಾಹಸ ಮಾಡ್ಲಿಕ್ಕಿಲ್ಲ ಅಂತ. ಅಂದ್ರೆ ನಾವು ತುಂಬಾ ಜಾಗೃತರಾಗಿದ್ದೀವಿ. ಈ ಜಾಗೃತಿ ಈ ಪೀಳಿಗೆ ಕೊನೆಯಾಗಬಾರ್ದು, ಈ ಜಾಗೃತಿ ಮುಂದಿನ ಪೀಳಿಗೆಗೆ ಹೋಗ್ಬೇಕು. ಹಿಂದೂ ಧರ್ಮದ ಅವಹೇಳನ ಮಾಡಿ ಸುಲಭಕ್ಕೆ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ.
ಇಷ್ಟಾದರೂ ಕೂಡ ಹಿಂದೂ ಧರ್ಮದ ಅವಹೇಳನ ಮಾಡಿದವರನ್ನ ನಾವ್ಯಾರೂ ಕೊಲೆ ಮಾಡೋದಿಲ್ಲ. ನಾವು ಎಚ್ಚರಿಕೆಯನ್ನು ಕೊಡೋ ನಮ್ಮದೇ ಆದ ರೀತಿ ಇದೆ. ಅದು ನ ಹಿಂದೂ ಹಿಂಸದೂಷಕ ಅಂತ ಹೇಳ್ತಾರಲ್ಲ, ನಾವು ಯಾವತ್ತೂ ಹಿಂಸೆಯನ್ನು ಆರಾಧಿಸುವಂಥವ್ರಲ್ಲ ಅನ್ನುವಂಥ ಆ ಕಲ್ಪನೆಯನ್ನೇ ಮುಂದಿಟ್ಕೊಂಡು ನಮ್ಮ ಚಿಂತನೆಯನ್ನು ತೆಗೆದುಕೊಂಡು ಹೋಗ್ತಾ ಇದ್ದೀವಿ. ಈ ಚಿಂತನೆ ಹೀಗೆ ಹೋಗಬೇಕು ಅಂದರೆ ಮುಂದಿನ ಪೀಳಿಗೆಯೂ ಜಾಗೃತವಾಗುವಂತೆ ನಾವು ನೋಡ್ಕೊಳ್ಳೋಣ. ಹೊಸ ರಾಷ್ಟ್ರದ ನಿರ್ಮಾಣಕ್ಕೆ ಅದು ಮೂಲ ಅಡಿಪಾಯ ಅನ್ನೋದನ್ನು ನೆನಪಲ್ಲಿಟ್ಕೊಳ್ಳೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಕೃಷ್ಣನಿಗೆ ಅರ್ಪಿಸಿದ ಮಾತುಗಳನ್ನು ಮುಗಿಸ್ತೇನೆ. ವಂದೇ ಮಾತರಂ, ಜೈ ಹಿಂದ್.